ಒನ್ಸ್ ಅಗೈನ್ ಎಲ್ಲರಿಗೂ ವೆಲ್ಕಮ್ ಸ್ನೇಹಿತರೆ. ಬಹಳ ದಿನ ಆಯ್ತು, ನಾನು ಕೂಡ ತುಂಬಾ ಬ್ಯುಸಿ ಇದ್ದೆ, ನಿಮ್ಮನ್ನ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ 100% ವೀರೇಶ್ ಹೇಳ್ದ ಹಾಗೆ ಇವತ್ತು ವಿಶೇಷ ಯಾಕೆ ಅಂತ ಕೇಳಿದ್ರೆ, ನಾವೇನು ಈ ಒಂದು ಹೆಲ್ತ್ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದ್ವಿ, ಇದು ಒಂದು ಘಟ್ಟ ಅಂತ. ಇವತ್ತಿನ ವಿಚಾರನ ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಹಂತ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ವೆರಿ ಫಸ್ಟ್ ಲಿವರ್ನ ಇಂಪಾರ್ಟೆನ್ಸ್ ತಿಳ್ಕೊಂಡ್ವಿ, ಹೇಗೆ ಬಾಡಿ ವೆಯ್ಟ್ ಅನ್ನೋದು ನಮಗೆ ಶತ್ರು ಅಂತ ತಿಳ್ಕೊಂಡ್ವಿ. ನ್ಯಾಚುರಲ್ ಆಗಿ ಅಂದ್ರೆ ನಾವಿರ್ತಕ್ಕಂಥ ಪರಿಸ್ಥಿತಿಯಲ್ಲೇ ನಾವು ಹೇಗೆ ನಮ್ಮ ದೇಹನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ತಿಳ್ಕೊಂಡ್ವಿ. ದೇಹದಲ್ಲಿ ಜಾಯಿಂಟ್ಸ್ ನ ಪ್ರಾಮುಖ್ಯತೆ ತಿಳ್ಕೊಂಡ್ವಿ, ಡಯಾಬಿಟಿಸ್ ನ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ಇವತ್ತಿನ ಈ ವಿಚಾರವನ್ನ ನಾವು ಬಹಳ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನುಳಿದಿರೋದು ನಮಗಿರ್ತಕ್ಕಂಥ ಹಾರ್ಮೋನ್ ಇಶ್ಯೂಸ್ ಅಷ್ಟೇ. ಗಂಡ್ಮಕ್ಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅದು ತುಂಬಾ ಈಸಿ. ಈ ಸಬ್ಜೆಕ್ಟಿಗೆ ಅದು ಕನೆಕ್ಟ್ ಆಗಿ ಹೋಗೋದ್ರಿಂದ ಈ ಸಬ್ಜೆಕ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಒಂದು ಘಟ್ಟ ಅಂತ ಕರಿತೀವಿ, ಒಂದು ಇಂಪಾರ್ಟೆಂಟ್ ಹಂತ ಅಂತ ಕರಿತೀವಿ. ಸೊ ಹಾಗಾಗಿ ಇವತ್ತಿನ ಮೀಟಿಂಗ್ ತುಂಬಾ ಪ್ರಮುಖವಾಗುತ್ತೆ. ಸೊ ಹಾಗಾಗಿ ನೀವೆಲ್ಲ ಆಸ್ ಯೂಶುವಲ್ ತುಂಬಾ ಇಂಟ್ರೆಸ್ಟ್ ಆಗಿ ಕಾಯ್ತಾ ಇರ್ತೀರಾ, ತುಂಬಾ ಇಂಟ್ರೆಸ್ಟ್ ಆಗಿ ಈ ಒಂದು ಮೀಟಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಕಾಯ್ತಾ ಇರ್ತೀರಿ, ನೋಡ್ಬೇಕು ಅಂತ ಕಾಯ್ತಾ ಇರ್ತೀರಾ. 100% ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಎಕ್ಸ್ಪೆಷಲಿ ಸ್ಲೀಪ್ ಅಂತಿದ್ದಂಗೆನೆ ಇದೊಂಥರ ಮುಜುಗರದ ವಿಚಾರ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಜನಗಳಲ್ಲಿ ಅತಿಯಾದಂತಹ ಒಂದು ವಿಶ್ವಾಸಗಳು ನಾನಾ ತರ ಇರುತ್ತೆ ಜನಗಳಿಗೆ. ಹೆಂಗೆ ಅಂತಂದ್ರೆ ಏನೋ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಒಂದು ಎಡವಟ್ಟನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಒಂದು ಸಣ್ಣ ತಪ್ಪು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಬೆಳಿಗ್ಗೆ ಎದ್ದು ಯಾರ್ಯಾರು ಹಾಟ್ ವಾಟರ್ನ ಕುಡಿತಿರೋ, ಇದು ಸರಿ ಅಂತ ಹೇಳ್ದವ್ರು ಯಾರು? ನೋ ಒನ್ಸ್ ನೋಸ್. ಓಕೆ ಸರ್, ಹಿಂಗೆ ಬಂತು, ಹಿಂಗೆ ಅಬ್ತು, ಇದೇ ತರ ನಾವು ಮಾತಾಡಿದ್ವಿ. ಸೊ ಬಿಸಿ ನೀರಿನ ಅಭ್ಯಾಸವನ್ನ ನಾವು ಶುರು ಮಾಡ್ಕೊಂಡ್ವಿ. ಈ ಬಿಸಿ ನೀರಿನ ಅಭ್ಯಾಸ ಒಳ್ಳೇದೋ ತಪ್ಪೋ ಕೆಟ್ಟದೋ ಅದನ್ನ ಯಾರು ಯೋಚನೆ ಮಾಡಕ್ ಹೋಗ್ಲಿಲ್ಲ. ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗೋದ್ವಿ ಅಂತಂದ್ರೆ, ಬೆಳಿಗ್ಗೆ ಎದ್ದು ಬಿಸಿ ನೀರನ್ನ ನಾನು ಕುಡಿಯೋದು ದೇಹಕ್ಕೆ ಒಳ್ಳೇದಲ್ವೇ ಅಲ್ಲ, ಅದು ತುಂಬಾ ಕೆಟ್ಟ ಅಭ್ಯಾಸ. ಬೆಳಿಗ್ಗೆ ಎದ್ದು ನೀವು ಬಿಸಿ ನೀರು ಕುಡಿತೀರಾ ಅಂತಂದ್ರೆ ತುಂಬಾ ಕೆಟ್ಟ ಅಭ್ಯಾಸ. ಯಾಕೆ ಅಂತಂದ್ರೆ, ನೀವೆದ್ದು ಬಿಸಿನೀರು ಕುಡಿದಾಗ ದೇಹಕ್ಕೆ ಒಂದು ಟಾಪ್ ಸಿಗ್ನಲ್ ಸಿಗುತ್ತೆ. ಏನಂತಂದ್ರೆ, ದೇಹ ಉಷ್ಣ ಆಗ್ತಾ ಇದೆ, ನೀನು ಆದಷ್ಟು ಶೀತವನ್ನ ಪ್ರೊಡ್ಯೂಸ್ ಮಾಡು ಅಂತ. ಸೊ ಆ ಶೀತ ಏನ್ ಪ್ರೊಡ್ಯೂಸ್ ಆಗುತ್ತೆ, ಆಟೋಮೆಟಿಕಲಿ ನಿಮ್ಮ ದೇಹದಲ್ಲಿ ಎಸಿಡಿಟಿ ಅಂತ ಸಮಸ್ಯೆಗಳು ನೀವೇನ್ ಮಾಡಿದ್ರು ಕೂಡ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ, ನಾವೇನ್ ಮಾಡಿದ್ರು ಕೂಡ ಹುಷಾರಾಗ್ತಾ ಇಲ್ಲ, ನಾನು ತುಂಬಾ ಕ್ಲೀನ್ ಆಗಿದ್ದೀನಿ, ತುಂಬಾ ಎಷ್ಟು ಜನ ಬುದ್ಧಿವಂತರು ನೋಡ್ರಿ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಅದನ್ನ ಹೇಳ್ದವ್ರು ಯಾರು? ಯಾರಿಗೂ ಗೊತ್ತಿಲ್ಲ. ಸರ್ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿಬೇಕಂತೆ, ಬಿಸಿನೀರು ಕುಡಿಬೇಕಂತೆ, ಬಿಸಿನೀರು ಕುಡಿಬೇಕಂತೆ, ಬಿಸಿನೀರು ಕುಡಿಬೇಕಂತೆ. ಅದು ಯಾವ ಲೆಕ್ಕಕ್ಕೆ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಜಸ್ಟ್ ಅದೊಂದು ಅಭ್ಯಾಸನ ಒಂದು ವಾರ 15 ದಿನ ಮಾಡಿ ನೋಡಿ, ನಾರ್ಮಲ್ ನ್ಯಾಚುರಲ್ ತಣ್ಣೀರನ್ನ ಕುಡಿದ್ ನೋಡಿ. ಯಾಕೆ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಇರ್ತಕ್ಕಂಥ ಸಿಗ್ನಲ್ಸ್ ನ ರಾಂಗ್ ಟ್ರಿಗರ್ ಮಾಡಬಾರ್ದು ಸ್ನೇಹಿತರೆ. ರಾಂಗ್ ಟ್ರಿಗರ್ ಮಾಡೋದಿದೆಯಲ್ಲ, ಇದೇ ತರ ಇವತ್ತಿನ ಈ ಕಾರ್ಯಕ್ರಮಕ್ಕೂ ಬಿಸಿನೀರ್ನ ಹ್ಯಾಕ್ ಲಿಂಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿದ್ದೆ ಎಂದ ತಕ್ಷಣ ನಮ್ಮ ಮನ್ಸಲ್ಲಿ ಬರೋದೇನು ಅಂದ್ರೆ, ಕೆಲ್ಸ ಇಲ್ದವ್ರು ಮಾಡೋದು, ಸೋಂಬೇರಿಗಳು ಮಾಡೋದು. ನಿದ್ದೆ ಮಾಡ್ತಾ ಇದೀನಿ ಅಂತ ಅಂದ್ರೆ ಯಾರು 4 ಜನ ಏನಂತಾರೆ, ನಾಚಿಕೆ ಆಗುತ್ತೆ, ಅದನ್ನ ಒಂದು ಶೀಲದ ವಸ್ತು ಅಂತ ನಾವು ತಿಳ್ಕೊಂಡಿದೀವಿ. ಎಕ್ಸಾಂಪಲ್, ಯಾರನ್ನಾರು ಹೊಗಳ್ಬೇಕು ಅಂದ್ರೆ ನಾವು ಬಳಸೋ ಪದ ಏನು ಅಂತಂದ್ರೆ, ಮಲ್ಗದೆ ಇಲ್ಲ ಗುರು ಅವನು, ರಾತ್ರಿಯೆಲ್ಲ ಎದ್ದಿರ್ತಾನೆ, ಹುಲಿ ಗುರು ಅವನು. ಹುಲಿ ಅಲ್ಲ, ಹೆಗಣಾಗ ಹೋಗ್ಬಿಡ್ತಾನ ಅವನು. ಕರೆಕ್ಟಾಗಿ ಕೇಳ್ಕೊಳ್ಳಿ ಹೇಳ್ತೇನೆ. ಈ ಸ್ಟೇಟ್ಮೆಂಟು ಮಲಗದಂಗೆ ನಾನು ಎದ್ದಿದ್ರೆ ಏನೋ ಸಾಧಿಸ್ತೀನಿ. ಯಾಕೆಂದ್ರೆ ಅಂತ ಸ್ಲೋಗನ್ಸು, ಅಂತ ಸ್ಟೇಟ್ಮೆಂಟ್ಗಳು, ಮಲಗದಿರು, ಎದ್ದೇಳು, ಎದ್ದು ಮುನ್ನುಗ್ಗು, ನುಗ್ಗಿ ಜಡಾಯಿಸು, ಇವೇನೇನೋ ಬರ್ತಾವಲ್ಲ ಸ್ಲೋಗನ್ಸ್ಗಳಿಗೆ, ಏನ್ ಯಾರು ಫೇಸ್ಬುಕ್ ಆನ್ ಮಾಡಿದ್ರು ಇಂಥ ನೀತಿ ಮಾತುಗಳಿಗೇನು ಕಮ್ಮಿ ಇಲ್ಲ. ಸೊ ಇದು ಜನಕ್ಕೆ ಏನಾಯ್ತು, ನಿದ್ದೆ ಅಂತಂದ್ರೆ ಸೋಂಬೇರಿಗಳು ಮಾಡೋದು, ದರಿದ್ರಗಳು ಮಾಡೋದು. ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ರೆ ನಾಚಿಕೆ. ದ ಫಸ್ಟ್ ಟೈಮ್ ನಾನು ಹೇಳಕ್ ಸ್ಟಾರ್ಟ್ ಮಾಡಿದೆ, 9 ಗಂಟೆ ಮೇಲೆ ನನಗೆ ಯಾರು ಫೋನ್ ಮಾಡಬೇಡಿ. ನಾನು 9 ಗಂಟೆ ಅದು ನನ್ನ ಮಲಗೋ ಟೈಮು, ನನಗೆ ಯಾರು ಫೋನ್ ಮಾಡಿ. ಇಡೀ ಫ್ಯಾಮಿಲಿನಲ್ಲಿ ಇದು ಯಾವಾಗ ಹೇಳ್ತಾ ಇದ್ದೀನಿ, 10 years ಬ್ಯಾಕ್. ಎವ್ರಿಬಡಿ ಸ್ಟಾರ್ಟೆಡ್ ಏನಂತ, ಅತಿಯಾಗ್ಲಿಲ್ವಾ, ನಿನ್ ದೇಹದ ಮೇಲೆ ಅಷ್ಟು ನಿನಗೆ ಕಂಟ್ರೋಲ್ ಇಲ್ವಾ,
ಹಿರಿಯರು ಹೇಳಿದ್ದು. ಅಂದ್ರೆ ನಿನಗೆ ನಾನು ಹೇಳಿದೆ, ನಾನು ದೇಹ ಹೇಳಿದ್ನೆ ಕೇಳ್ತಾ ಇದ್ದೀನಿ, ನಂದು ಕರೆಕ್ಟ್ ಇದೆ, ನಾನು 9ಕ್ಕೆ ಮಲಗ್ತೀನಿ. ಸ್ನೇಹಿತರೆ, 10 ವರ್ಷದ ಈ ನನ್ನ ಅಭ್ಯಾಸ ಬಲ ಇತ್ತೀಚೆಗೆ ನನ್ನ ದೇಹ ಟೆಸ್ಟ್ ಮಾಡಿಸಿದ್ರು. ಅಂದ್ರೆ ಬನ್ನಿ ಸರ್ ನಿಮ್ಮ ಬಾಡಿ ಚೆಕ್ ಮಾಡೋಣ. ಎವ್ರಿಬಡಿ ವಾಸ್ ಶಾಕ್ಡ್. ಯಾಕೆ ಅಂತಂದ್ರೆ 18 ವರ್ಷದ ಹುಡುಗನ ದೇಹ ಯಾವ ತರ ಇರುತ್ತೋ ಆ ತರ ರೆಸ್ಪಾನ್ಸ್ ಮಾಡ್ತಿತ್ತು ನನ್ನ ದೇಹ. ಎವ್ರಿಬಡಿ ಇಸ್ ಶಾಕ್ಡ್, ಎವ್ರಿಬಡಿ ಇಸ್ ಶಾಕ್ಡ್. ಯಾಕೆ ಅಂತಂದ್ರೆ ಸರ್ ಈ ತರ ಇರಕ್ ಸಾಧ್ಯನಾ ದೇಹ? ನಿಮ್ 40 ವರ್ಷ ತುಂಬಿದ ಮೇಲೂ ಇಷ್ಟು? ವೈ? ಬಿಕಾಸ್ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಶೀಲ ಎಲ್ಲತ್ರಕ್ಕೂ ಒಳ್ಳೇದಲ್ಲ. ನಿದ್ದೆ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ಇವತ್ತು ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಯಾಕೆ ಅಂತಂದ್ರೆ ಇದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲಿ ಫಸ್ಟ್ ಕ್ಲಾರಿಟಿ ಆಗ್ಲಿ. ಒಂದು ಪರಿಪೂರ್ಣವಾದ ನಿದ್ದೆ ಏನೇನು ಮಾಡುತ್ತೆ, ಪರಿಪೂರ್ಣ ನಿದ್ದೆ ಅಂದ್ರೇನು, ಆ ಪರಿಪೂರ್ಣ ನಿದ್ದೆಯ ಹಂತಗಳೇನು, ಆ ಪರಿಪೂರ್ಣ ನಿದ್ದೆಗಳು ಯಾವಾಗ ಬರ್ತವೆ, ಆ ಪರಿಪೂರ್ಣ ನಿದ್ದೆಗೆ ನಾವು ಯಾವ ತರ ಸಿದ್ಧತೆಯನ್ನ ಮಾಡಬೇಕು, ನಿಜವಾಗ್ಲೂ ನಿದ್ದೆಯಲ್ಲಿ ಆಗುವ ಪವಾಡಗಳೇನು, ನಿದ್ದೆಯಿಂದ ನಮಗ್ ಸಿಗ್ತಕ್ಕಂಥ ಉಪಯೋಗಗಳೇನು, ಇವತ್ತು ನೀವು ಈ ಕಾರ್ಯಕ್ರಮ ಕೇಳಿದ್ಮೇಲೆ ನಿದ್ದೆಯ ಬಗ್ಗೆ ನಿಮಗಿರುವ ಒಪಿನಿಯನ್ ಸಂಪೂರ್ಣ ಚೇಂಜ್ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಮನುಷ್ಯ ತನ್ನ ದೇಹದಲ್ಲಿ ಅತ್ಯಂತ ಹೆಚ್ಚು ಬದಲಾವಣೆಗಳು ಬೆಳೆಯೋದು ಎಲ್ಲದೂ ಕೂಡ ನಿದ್ದೆಯಲ್ಲಿ. ಅದಕ್ಕೆ ಮಕ್ಳಿಗೆ ಹೇಳ್ತಾ ಇರ್ತಾರೆ ಜಾಸ್ತಿ ಮಲಗಬೇಕು. ಮಕ್ಳುಗಳು ನೋಡಿ, ಹುಟ್ಟಿರ್ತಾವಲ್ಲ ಮಕ್ಳು ತುಂಬಾ ಮಲಗ್ತಾವ, ಯಾಕೆ ನಿದ್ದೆಯಲ್ಲಿ ಬೆಳಿಬೇಕು ಮಕ್ಳು ಅಂತ ಹೇಳ್ತಾರೆ. ಅಂದ್ರೆ ಮಕ್ಳುಗಳು ನಿದ್ದೆಯಲ್ಲಿ ಬೆಳಿತವೆ ಅಂತ ಅಂದ್ಮೇಲೆ ಸೊ ನಾವೇನು ದೊಡ್ಡ ಮಕ್ಳುಗಳಷ್ಟೇ, ನಾವೇನ್ ದೊಡ್ಡರಾಗಿದ್ದೀವಿ ಅಂದ ತಕ್ಷಣ ನಾವೇನ್ ಹಂಗ ಇಲ್ಲ ಅಂತಲ್ಲ. ಮಕ್ಕಳೆಲ್ಲ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಆಗಿರೋ ಮಕ್ಳುಗಳು ಅಂತ ನಾವು ಅಂದ್ಕೋಬೇಕು. ಸೊ ಈ ನಿದ್ದೆಯ ಪ್ರಾಮುಖ್ಯತೆ ಏನು ಹಂತ ಹಂತವಾಗಿ ನಾವು ತಿಳ್ಕೊಂತ ಹೋಗೋಣ. ನಾನಿಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನ ನಾವು ಜಲ್ದಿ ಸ್ಟಾರ್ಟ್ ಮಾಡೋಣ. ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್. ನನ್ನ ಪ್ರಕಾರ ತುಂಬಾ ಟೈಮ್ ಹಿಡಿಯುತ್ತೆ. ಇದು ಪ್ರಶ್ನಾವಳಿ ಒಳಗೆ ಹೋಗೋಷ್ರೊಳಗೆ ತುಂಬಾ ಟೈಮ್ ಆಗುತ್ತೆ. ನೋಡಿ, ನಾವು ದಿನನಿತ್ಯ ತುಂಬಾ ಎಕ್ಸಸೈಸ್ ಮಾಡ್ತೀವಿ, ಒಳ್ಳೆ ಫುಡ್ ತಿಂತೀವಿ, ಒಳ್ಳೆ ಎನ್ವಿರಾನ್ಮೆಂಟ್ ಬೇಕಂತ ಹೇಳ್ತೀವಿ. ಇದು ಎಲ್ಲ ಏನಕ್ಕೆ ಕರಿತೀವಿ ಅಂದ್ರೆ ಒಂದು ಒಳ್ಳೆ ಆರೋಗ್ಯ ಪಡೆಯಕ್ಕೋಸ್ಕರ ನಾವು ಹೇಳ್ತಕ್ಕಂತಹ ವಿಚಾರಗಳು. ಒಳ್ಳೆ ಆಹಾರ, ಒಳ್ಳೆ ಎಕ್ಸಸೈಸ್, ಒಳ್ಳೆ ಎನ್ವಿರಾನ್ಮೆಂಟ್, ಈ ಒಳ್ಳೆ ಒಳ್ಳೆ ವಿಚಾರ ಅಂತ ನೀವೇನ್ ಮಾತಾಡ್ತಿರೋ ಇದು ನಿಮ್ಮ ಉತ್ತಮ ಆರೋಗ್ಯಕ್ಕೆ ಎಷ್ಟು ಸಹಾಯ ಮಾಡುತ್ತೋ ಅಷ್ಟೇ ಸಮ ಪ್ರಮಾಣದ ಸಹಾಯವನ್ನ ನಿದ್ದೆ ಮಾಡುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಸೇರಿ ನಿಮ್ಮ ದೇಹದಲ್ಲಿ 50% ಕೆಲಸನ ಮಾಡಿದ್ರೆ ಇನ್ನ 50% ಕೇವಲ ನಿದ್ದೆ ಒಂದು ನಿಮಗೆ ಉತ್ತಮ ಆರೋಗ್ಯ ಕೊಡಕ್ಕೆ ಸಹಾಯ ಮಾಡುತ್ತೆ ಅಂದಾಗ ನಿಮಗೆ ಶಾಕ್ ಆಗೋದು ಸಹಜ. ಬಟ್ ಇದು ರಿಯಾಲಿಟಿ, ಅರ್ಥ ಮಾಡ್ಕೋಬೇಕು. ಸರ್ ನಾವು ಫುಡ್ ಅಂದ್ಕೊಂಡಿದ್ವಿ, ಎಕ್ಸಸೈಸ್, ಬೆಳಿಗ್ಗೆ ಎದ್ದು ನಾನು ಪ್ರಾಣಾಯಾಮ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ನಾನು ಒಳ್ಳೆ ಸ್ವಚ್ಛಂದವಾಗಿರೋ ಗಾಳಿ ಕುಡಿತೀನಿ, ನೀರು ಕುಡಿತೀನಿ. ಹೌದಪ್ಪ, ಇದೆಲ್ಲದು 50% ವರ್ಕ್ ಆದ್ರೆ ಇನ್ನು 50% ನಿನ್ ನಿದ್ದೆ ವರ್ಕ್ ಆಗುತ್ತೆ. ಅಂದ್ರೆ ನಿದ್ದೆಯಿಂದ ಮಾತ್ರ ಅಂತ ಒಳ್ಳೆ ಆರೋಗ್ಯ ಪಡಿಬಹುದು. ಸರ್ ಹಂಗಾದ್ರೆ ಇದು ಅಷ್ಟೊಂದು ಇಂಪಾರ್ಟೆಂಟಾ? ಹೌದು, ಅಷ್ಟೊಂದು ಇಂಪಾರ್ಟೆಂಟ್, ಹೌದು. ಆದ್ರೆ ಇಲ್ಲೇನಾಯ್ತು, ನಿದ್ದೆ ಬಗ್ಗೆ ಒಂದು ಅಪಪ್ರಚಾರ. ನಿದ್ದೆಯನ್ನ ಮಾಡೋನು ಅಂದ್ರೆ ಒಂದು ಕೆಲವರಿಗೆ ಹೇಳಿದ್ರು ಏನಂತ ಅಂದ್ರೆ, ನನ್ ಮಗ ಮಲಗಿದ್ರೆ ಎದಳೋದೇ ಇಲ್ಲಪ್ಪ, ಅಂಥ ದೆವ್ವನ್ ತರ ನಿದ್ದೆ ಮಾಡ್ತಾನೆ, ಕತ್ತೆ ತರ ನಿದ್ದೆ ಮಾಡ್ತಾನೆ ಅಂತ ಪುಣ್ಯಾತಂದ್ರು. ಅಂದ್ರೆ ನಿಜವಾದ ಆರೋಗ್ಯವಂತರವ್ರು. ಇವ್ರ ಪ್ರಕಾರ ನೀನ್ ಸರಿ ಹೊತ್ತಲ್ಲಿ ಬಂದು ಎಬ್ರಿಸಿ. ವೀರೇಶ್ ಹೇಳ್ತಾ ಇದ್ನಲ್ಲ, ರಾತ್ರಿ 12 ಗಂಟೆಲಿ ಮೊಬೈಲ್ ಇಟ್ಕೊಂಡಿದ್ರು ಅಂತಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, 1 ಗಂಟೆಲಿ 12 ಗಂಟೆ 1 ಗಂಟೆಗೆ ಯಾಕೆ 3 ಗಂಟೆಲು ನೀವು ಆನ್ ಮಾಡಿ ನೋಡಿದ್ರು ಆನ್ಲೈನ್ ಅಲ್ಲಿ ಜನ ಇರ್ತಾರೆ. ಅಂದ್ರೆ ನಮ್ ಪರಿಚಯದವರೇ ಇರ್ತಾರೆ. ಅಂದ್ರೆ ಅರ್ಥ ಇವರು ಬಹಳ ಆರೋಗ್ಯವಂತರ. ಕರ್ಕೊಂಡೋಗಿ ಟೆಸ್ಟ್ ಮಾಡಕ್ ಏನಾದ್ರು ಬಿಟ್ಬಿಟ್ರೆ ದೇಹದಲ್ಲಿ ಒಂದು 20 ರಿಂದ 30 ಸಮಸ್ಯೆಗಳು ಐಡೆಂಟಿಫೈ ಆಗ್ಬಿಡ್ತವೆ. ಅವನ್ ಯಾರು ಪ್ರಜ್ಞೆ ಇಲ್ದಂಗ್ ನಿದ್ದೆ ಮಾಡ್ತಿರ್ತಾನಲ್ಲ, ಅವನ್ ದೇಹನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿದ್ರೆ ದೇ ಹ್ಯಾವ್ ವಂಡರ್ಫುಲ್ ಬಾಡಿನಲ್ಲಿ ಅವನಿಗೆ ಒಳ್ಳೆ ವಿಚಾರಗಳು ಇರ್ತವೆ. ಆದ್ರೆ ಜನ ಇದನ್ನ ಮಿಸ್ಲೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೆಲ್ಸ ಇಲ್ದವ್ರು, ಸೋಂಬೇರಿಗಳು, ಅಂದ್ರೆ ಮೈ ಮೇಲ್ ಪ್ರಜ್ಞೆ ಇಲ್ದವನು, ಒಂಚೂರು ಅರಸ್ ಇಲ್ದವನು, ತಲೆ ಮೇಲೆ ಕಲ್ಲೆತ್ತಾಕಿರೋ ಅವನಿಗೆ ಗೊತ್ತಾಗಲ್ಲ, ಮನೇಲಿ ದರೋಡೆ ಮಾಡ್ಕೊಂಡ್ರು ಗೊತ್ತಾಗಲ್ಲ, ಇವನಿಗೆ ಏನಿದ್ರು ಗೊತ್ತಾಗಲ್ಲ. ಸೊ ಹಾಗಾಗಿ ದೇ ಎಂಟೈರ್ಲಿ ಡಿಸೈನ್ ಸ್ಲೀಪಿಂಗ್ ಅನ್ನೋದು ಒಂದು ರೋಗ ಅನ್ನೋ ಲೆಕ್ಕಕ್ಕೆ ನಮ್ ಜನ ಅದನ್ನ ಮಾಡಿಟ್ರು. ಅದರ ಪರಿಣಾಮ ನೋಡಿ ಸ್ನೇಹಿತರೆ, ಇವತ್ತು ನಾವು ಇಷ್ಟೊಂದು ಹೆಲ್ತ್ ಡಿಸಾರ್ಡರ್ ನಾವು ನೋಡ್ತಾ ಇದ್ದೀವಿ. ಸರ್ ಸ್ಲೀಪಿಂಗ್ ಅನ್ನೋದು
ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗತ್ತೆ ಸ್ಲೀಪಿಂಗ್ ಅನ್ನೋದು, ಏನಕ್ಕೆ ಅಷ್ಟೊಂದು ಅದಕ್ಕೆ ನಾವು ಪ್ರಾಮುಖ್ಯತೆನ ಕೊಡಬೇಕು ಅಂತ ನೀವು ನನ್ನನ್ನು ಕೇಳಿದ್ರೆ ಸ್ನೇಹಿತರೆ, ದೇಹದಲ್ಲಿ ಇಮ್ಯುನಿಟಿ ಬಿಲ್ಡ್ ಆಗಕ್ಕೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗಕ್ಕೆ, ನಮ್ಮ ಬಾಡಿ ಮಸಲ್ನ ರಿಕವರಿ ಮಾಡಕ್ಕೆ, ಅಂದ್ರೆ ನಮ್ಮ ದೇಹ ಸುಸ್ತಾಗಿದ್ರೆ ನಮ್ಮನ್ನು ರೆಡಿ ಮಾಡಕ್ಕೆ, ಟೋಟಲಿ ನಮ್ಮ ದೇಹದ ರಿಕವರಿ ಅಂತ ಏನ್ ಕರಿತೀವಿ, ಆ ರಿಕವರಿಯ 90% ನಡೆಯೋದು ಈ ನಿದ್ದೆಯಲ್ಲಿ. ಸ್ನೇಹಿತರೆ, ಇದಕ್ಕಿಂತ ಇನ್ನೂ ಅಲ್ಟಿಮೇಟ್ ಒಂದು ಪಾಯಿಂಟ್ ಹೇಳ್ತೀನಿ, ಇದನ್ನ ಕೇಳಿಸ್ಕೊಳ್ಳಿ. ಇದನ್ನ ಕೇಳಿಸ್ಕೊಂಡ್ಮೇಲೆ ನಿಮಗೆ ಇವತ್ತಿಂದ ನಿದ್ದೆ ಮೇಲಿನ ನಿಮ್ಮ ಒಪಿನಿಯನ್ ಚೇಂಜ್ ಆಗೋಗುತ್ತೆ. ಸ್ನೇಹಿತರೆ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಅನಬಾಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ನಾನು ಹಿಂದೆನೇ ಹೇಳಿದ್ದೆ, ಈ ಅನಬಾಲಿಕ್ ಅನ್ನೋದು ಏನಿದೆ, ಈ ಮೆಟಬಾಲಿಸಮ್ ಅಲ್ಲಿ ಬರ್ತಕ್ಕಂಥದ್ದು, ಕೆಟಬಾಲಿಸಮ್ ಅಂಡ್ ಅನಬಾಲಿಸಮ್ ಅಂತ ನಾನು ನಿಮಗೆ ಈ ಮೆಟಬಾಲಿಸಮ್ ಅಲ್ಲಿ ಹೇಳಿದ್ದೆ. ಈ ಅನಬಾಲಿಸಮ್ ಪ್ರೋಸೆಸ್ ಅನ್ನೋದು ಏನಿದೆ, ಬಿಲ್ಡ್ ಮಾಡಿ ರಿಕವರಿ ಮಾಡಿ ದೇಹನ ಸ್ಟ್ರೆಂತ್ ಮಾಡೋ, ದೇಹದ ಎಲ್ಲಾ ಅಂಗದಲ್ಲಿ ಆಗ್ತಕ್ಕಂಥ ಈ ಪ್ರೋಸೆಸ್ ಏನಿದೆ, ಇದು ನಿದ್ದೆಲಿ ಆಗುತ್ತೆ. ಬ್ರೈನ್ ಅಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಸ್ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಎಂಟೈರ್ ನಿಮ್ಮ ಬ್ರೈನ್, ಯಾರು ಶಾರ್ಪ್ ಇರಬೇಕು, ಯಾರು ಬುದ್ಧಿವಂತರಿರ್ಬೇಕು, ಯಾರು ತುಂಬಾ ಚೆನ್ನಾಗಿರ್ಬೇಕು, ಇವನ್ ತಲೆಲೇನ್ ಕತ್ತೆ ಲದ್ದೀತ ಅಂತ ಕೇಳ್ತಿರಲ್ವಾ, ಸೊ ಆ ತರ ಕೇಳ್ತೀರಾ ಅಂತಂದಾಗ ನಿಮ್ ತಲೆಲಿರೋ ಟಾಕ್ಸಿನ್ಸ್ ಅಂದ್ರೆ ರಿಮೂವ್ ಆಗೋ ಪ್ರೋಸೆಸ್ ಯಾವಾಗ ಅಂತಂದ್ರೆ, ನೀವು ಡೀಪ್ ಆಗಿ ನಿದ್ದೆ ಮಾಡ್ತಿದ್ದಾಗ. ದೇಹದಲ್ಲಿ ಗ್ರೌತ್ ಹಾರ್ಮೋನ್ ಪ್ರೊಡಕ್ಷನ್ ಆಗೋದು ಯಾವಾಗ ಅಂತಂದ್ರೆ ನಿದ್ದೆ ಮಾಡ್ತಿದ್ದಾಗ. ಅಂದ್ರೆ ನಿಮ್ಮ ಕೂದಲು, ನಿಮ್ಮ ಸ್ಕಿನ್, ಎಂಟೈರ್ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಗಾಂಗಗಳಿಗೆ ಬೇಕಾಗಿರ್ತಕ್ಕಂಥ ಪರ್ಟಿಕ್ಯುಲರ್ ಒಂದೊಂದು ಸೂಕ್ಷ್ಮಾಂಗಗಳಿಗೆ ಬೇಕಾಗಿರ್ತಕ್ಕಂಥ ಗ್ರೋತ್ ಹಾರ್ಮೋನ್ಗಳು 99% ಉತ್ಪತ್ತಿ ಆಗೋದು ರಾತ್ರಿಯಲ್ಲಿ ಮಾತ್ರ. ಕರೆಕ್ಟ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ನೀವು ಒಳ್ಳೆ ಆಹಾರ ಏನ್ ತಿಂತಾ ಇದ್ದೀರಾ, ಒಳ್ಳೆ ಊಟ ಏನ್ ಮಾಡ್ತಾ ಇದ್ದೀರಾ, ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಏನಿದ್ದೀರಾ, ಒಳ್ಳೇದ್ ಎಲ್ಲ ಇದ್ದೀರಾ. ಕೆಲವ್ರು ಹೇಳ್ತಾರೆ, ನಾನು ಎಲ್ಲ ಮಾಡ್ತಾ ಇದ್ದೀನಿ ಆದ್ರೆ ನನಗೆ ಹೆಲ್ತ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ನಿದ್ದೆ ಮಾಡ್ತಿರಲ್ಲ. ಕರೆಕ್ಟ್ ಆಗಿ ಕೇಳಿ ನೋಡಿ, ಅವ್ರಿಗೆ ನಿದ್ದೆ ಸರಿಯಾಗಿ ಮಾಡ್ತಿರಲ್ಲ. ಯಾಕೆ, ಏನು, ಅದ್ರ ಪ್ರಾಬ್ಲಮ್ ಏನು, ನಾನು ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಈಗ ತಿಳ್ಕೊಳ್ಳಿ, ಹಾಗಾದ್ರೆ ನನ್ನ ದೇಹಕ್ಕೆ ಬೇಕಾದ ನಾನೆಲ್ಲ ಕೊಡ್ಬೋದು, ನನಗೆ ಕೊಟ್ಟಂತ ಫುಡ್ನ ಅದನ್ನ ಗ್ರೋತ್ ಹಾರ್ಮೋನ್ ಆಗಿ ಕನ್ವರ್ಟ್ ಮಾಡಿ ನನ್ನ ದೇಹಕ್ಕೆ ಎಕ್ಸಸ್ ಮಾಡೋ ಕೀ ಉತ್ಪತ್ತಿ ಆಗದೆ ರಾತ್ರಿ ಹೊತ್ತು. ಆಮೇಲೆ ದೇಹದಲ್ಲಿರ್ತಕ್ಕಂಥ ಮೇನ್ ಅಂಗಗಳು, ನಿಮ್ಮ ಹಾರ್ಟ್ ಇರ್ಬೋದು, ನಿಮ್ಮ ಲಿವರ್ ಇರ್ಬೋದು, ನಿಮ್ಮ ಪ್ಯಾಂಕ್ರಿಯಾಸ್ ಇರ್ಬೋದು, ನಿಮ್ಮ ಕಿಡ್ನೀಸ್ ಇರ್ಬೋದು, ನಿಮ್ಮ ಇಂಟೆಸ್ಟೈನ್ ಇರ್ಬೋದು, ಇವೆಲ್ಲ ರಿಪೇರಿ ನಡೀತಕ್ಕಂಥ ಸಮಯ ಯಾವುದು ಅಂದ್ರೆ ಅದು ಕೂಡ ನೈಟೇ. ಅಂದ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಮ್ಮ ದೇಹಕ್ಕೆ ಬೆಳವಣಿಗೆಗೆ ಆರೋಗ್ಯವಾಗಿರಕ್ಕೆ ಏನೇನು ಚಟುವಟಿಕೆಗಳು ನಡಿಬೇಕೋ ಇದು ರಾತ್ರಿ ಹೊತ್ತು ನಡೆಯುವಂಥದ್ದು. ಈ ರಾತ್ರಿ ಹೊತ್ತು ಈ ನಿದ್ದೆಲಿ ಇದು ನಡೆಯುತ್ತೆ ಅಂದಾಗ ನಾನು ನಿದ್ದೆಗೆಟ್ಟೆ, ನನಗ್ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗ ಸಮಾಜದಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಏನು, ಎಂತೆಂಥವೋ ಹಂತಂತ ಕಾರ್ಯಕ್ರಮಗಳು. IPL ಅಂತ ಬರುತ್ತೆ. IPL ಅಂತ ಬಂದಾಗ ಎಷ್ಟು ತನಕ ಬರುತ್ತೆ? ರಾತ್ರಿ 11 ಗಂಟೆ ತನಕ ಬರುತ್ತೆ. 11-11:30 ಬಂದಾಗ ಸ್ನೇಹಿತರೆ, 11-11:30 12 ಏನಿದೆ ಅದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ದಾಟಿ ಸ್ಟೇಜ್ 4 ಸ್ಲೀಪಿಗೆ ಹೋಗುವ ಸಮಯ ಅದು. ಸೊ ಏಕದಮ್ ನಾನು ಮಲ್ಕೊಂಡಾಗ ಸ್ಟೇಜ್ 4 ಹೋಗಕ್ಕಾಗಲ್ಲ. ಇಲ್ಲಿ ಹಂತವಾಗಿ ನಿಮಗೆ ಹೇಳ್ತೀನಿ. ಸ್ಟೇಜ್ 1 ಸ್ಲೀಪ್ ಅಂದ್ರೇನು, 2 ಅಂದ್ರೆ ಹೆಂಗಿರುತ್ತೆ, 3 ಅಂದ್ರೆ ಹೆಂಗಿರುತ್ತೆ, 4 ಅಂದ್ರೆ ಹೆಂಗಿರುತ್ತೆ, ವೈಜ್ಞಾನಿಕವಾಗಿ ಇದನ್ನ ಯಾವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೆಂಗೆ ಈ ಸ್ಟೇಜ್ 4 ಸ್ಲೀಪ್ ಇದೆಯಲ್ಲ, ಇದರ ಇಂಪಾರ್ಟೆನ್ಸ್ ಏನು, ಇದರ ಪ್ರಾಮುಖ್ಯತೆ ಏನು. ಇವನು ಸ್ಟೇಜ್ 4 ಹೋಗೋ ಟೈಮಲ್ಲಿ ಟಿವಿ ನೋಡ್ಕೊಂಡು ಕೂತಿರ್ತಾನೆ. ಯಾಕೆ? ಎಂಟೈರ್ ಸಮಾಜನ ಹೆಂಗ ಹಾಳಗೆಡಬೇಕು, ಇವರನ್ನ ಹೆಂಗೆ ವೀಕ್ ಮಾಡಬೇಕು, ಇವರನ್ನ ಹೆಂಗೆ ಡಮ್ಮಿ ಮಾಡಬೇಕು. ಯಾಕೆ ಅಂತಂದ್ರೆ, ಯಾವ ವ್ಯಕ್ತಿ ಒಂದು ಸಾರಿ, ಒಂದು ಎಕ್ಸಾಂಪಲ್, ಒಂದು ಕಾರ್ ಕಂಟಿನ್ಯೂಸ್ ಆಗಿ ಓಡಿದ್ರೆ ಏನಾಗುತ್ತೆ ಹೇಳ್ರಿ? ಸೀಸ್ ಆಗೋಗುತ್ತೆ. ಸೊ ಏನ್ ಮಾಡ್ಬೇಕು? ಕಾರ್ನ ಜಾಸ್ತಿ ದಿನ ನಿಲ್ಸಿದ್ರು ಹಾಳಾಗುತ್ತೆ, ಜಾಸ್ತಿ ರೆಗ್ಯುಲರ್ ಆಗಿ ಓಡಿಸ್ತಿದ್ರು ಹಾಳಾಗುತ್ತೆ. ಕರೆಕ್ಟ್ ಆಗಿ ಒಂದು ರೆಸ್ಟ್. ಈಗ ಒಂದು ಟ್ರಕ್ ಡ್ರೈವರ್ಗಳನ್ನ ಕೇಳಿ, ಅವರು ನಾನ್ ಸ್ಟಾಪ್ ಹೊಡೆಯಲ್ಲ. ಬಾಂಬೆಗೆ ನೋಡ್ತಾರೆ, ಟೈರ್ ಮುಟ್ ನೋಡ್ತಾರೆ, ಟೆಂಪರೇಚರ್ ನೋಡ್ತಾರೆ, ಗಾಡಿ ಟೆಂಪರೇಚರ್ ಏನಾಗ್ತಿದೆ, ಎಲ್ಲೋ ಒಂದ್ ಕಡೆ ಸೈಡ್ಗೆ ಹಾಕಿ ಗಾಡಿಗೆ ರೆಸ್ಟ್ ಕೊಟ್ಟು ಗಾಡಿನ ಒಂದು ಟೈಮಿಗೆ ಇಟ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇದೇ ತರ ನಮ್ಮ ದೇಹನ ನಾನು ಆಫ್ ಮಾಡಿದ್ರೆ, ಪರ್ಫೆಕ್ಟ್ ಆಗಿ ಆಫ್ ಮಾಡಿದ್ರೆ ಮಾತ್ರ ಮಾರನೇ ದಿನ ನನ್ನ ಗಾಡಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ.
ಕೆಲವರು ಅದನ್ನ ಆಫೇ ಮಾಡ್ತಾ ಇಲ್ಲ. ಆಫ್ ಮಾಡೋದು ಹೆಂಗೆ ಅಂತಾನೆ ಗೊತ್ತಿಲ್ಲ. ಮೊಬೈಲ್ ಆಫ್ ಮಾಡೋದ್ ಗೊತ್ತು, ಟಿವಿ ಆಫ್ ಮಾಡೋದ್ ಗೊತ್ತು, ಫ್ರಿಡ್ಜ್ ಆಫ್ ಮಾಡೋದ್ ಗೊತ್ತು, ಎಲ್ಲ ಆಫ್ ಮಾಡೋದ್ ಗೊತ್ತು. ಆದ್ರೆ ನಮ್ಮ ದೇಹನ ಪ್ರಾಪರ್ ಆಗಿ ಆಫ್ ಮಾಡಿ ಆನ್ ಮಾಡೋದು ಹೇಗೆ, ಇದು ಗೊತ್ತಿಲ್ಲದೆ ಇರೋ ಕಾರಣ ಏನಾಗ್ತಾ ಇದೆ, ಇವರು ತುಂಬಾ ದೊಡ್ಡ ಇದೇನು ನಡೆಯೋದೇ ಇಲ್ಲ ಅವ್ರ ದೇಹದಲ್ಲಿ. ಅನಾಬಾಲಿಕ್ ಪ್ರೋಸೆಸ್ ನಡೆಯಲ್ಲ, ಬ್ರೈನ್ ಅಲ್ಲಿರೋ ಟಾಕ್ಸಿನ್ಸ್ ಹೋಗಲ್ಲ, ಆಟೋಮೆಟಿಕಲಿ ಆನ್ಸೈಟಿಗೆ ಗುರಿ ಆಗ್ತಾರೆ, ಸ್ಟ್ರೆಸ್ಸಿಗೆ ಗುರಿ ಆಗ್ತಾರೆ, ಏನ್ ನೋಡಿದ್ರು ಸಿಟ್ಟು ಮಾಡ್ಕೊಳಕ್ ಶುರು ಆಗ್ತಾರೆ. ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ರು ಹೆಂಗೆಂಗೋ ಬಿಡ್ತಿರ್ತಾರೆ. ಅವರಲ್ಲಿ ಕ್ಲಾರಿಟಿ ಇರಲ್ಲ, ಅವರಲ್ಲಿ ಏನೇನು ಕೇಳಬೇಡಿ. ದೇಹದಲ್ಲಿ ರಿಪೇರ್ ವರ್ಕ್ ಆರ್ಗನ್ಗಳು ದೇವ್ರು ಏನ್ ಅದ್ಭುತವಾಗಿ ಕೊಟ್ಟಿದ್ದಾನೆ, ಅವು ರಿಪೇರ್ ಆಗಿ ಮತ್ತೆ ಸುಸ್ಥಿತಿಗೆ ಬರಕ್ಕೆ ಅದರ ಅವಕಾಶನೇ ಕೊಡಲ್ಲ ಸ್ನೇಹಿತರೆ. ಆ ತರ ನಾವು ದೇಹನ ಒಂದು ದೊಡ್ಡ ಪ್ರಾಬ್ಲಮ್ಗೆ ಸಿಗಾಕಿಸ್ತೀವಿ ಸ್ನೇಹಿತರೆ. ದೇಹದಲ್ಲಿ ಒಂದು ರಿದಮ್ ಇದೆ, ಅದನ್ನ ನಾವು ಸರ್ಕಿಡಿಯನ್ ರಿದಮ್ ಅಂತ ಕರಿತೀವಿ. ಇದೇನಿದೆ ಇದು, ಈ ರಿದಮ್ ಅದು ಹೆಂಗೆ ಸೆಟ್ ಆಗಿದೆ ದೇಹದಲ್ಲಿ ಅಂದ್ರೆ ಇದನ್ನ ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ. ಓಕೆ, ಈ ಸರ್ಕ್ಯಾಡಿಯನ್ ರಿದಮ್ ಏನಿದೆ ಇದು ದೇಹಕ್ಕೆ ಎಕ್ಸಾಕ್ಟ್ ಗೊತ್ತಿರುತ್ತೆ ಸ್ನೇಹಿತರೆ. ಅಂದ್ರೆ ಈ ಸರ್ಕ್ಯಾಡಿಯನ್ ರಿದಮ್ಗೂ ಬೆಳಕಿಗೂ ಸಂಬಂಧ ಇದೆ. ಎಕ್ಸಾಂಪಲ್, ಬೆಳಗ್ಗೆ ಆಗ್ತಿದ್ದಂಗೆನೆ ಎದಳುತ್ತೆ, ಸಂಜೆ ಆಗ್ತಿದ್ದಂಗೆನೆ ನಾವು ಸ್ಲೋ ಆಗ್ತಾ ಬರ್ತೀವಿ. ಬೆಳಿಗ್ಗೆ ಇದ್ದ ತೇಜಸ್ಸು ಸಂಜೆ ಇರಲ್ಲ. ಯಾಕಿರಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿ ಅದು ಆಲ್ರೆಡಿ ಈ ಫಿಕ್ಸ್ ಆಗಿದೆ. ಅದು ಏನಂತಂದ್ರೆ ಬಯಾಲಜಿಕಲ್ ಕ್ಲಾಕ್, ಬರ್ತಾ 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 ನಾನು ಸ್ಲೋ ಆಗ್ಬೇಕು. ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ, ಹಿಂದೆ ಸಂಜೆ ಆಯ್ತಂತಂದ್ರೆ ನೋ ವರ್ಕ್, ನೋ ಡಿಸ್ಕಷನ್, ನೋ ಟ್ರಾವೆಲ್, ನೋ ಎಂಟರ್ಟೈನ್ಮೆಂಟ್, ನಥಿಂಗ್. ದಟ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ಫಾರ್ ದ ಸ್ಲೀಪಿಂಗ್ ಅಂತಿತ್ತು. ಆದ್ರೆ ಈ 20 ವರ್ಷದಲ್ಲಿ ದ ಎಂಟರ್ಟೈನ್ಮೆಂಟ್ ಮಹಾ ಸಂಗಮ, ಟಾಪ್ ಹಾರ್ಶ್ ನ್ಯೂಸ್ಗಳು, ಟಾಪ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳು, ಇದೆಲ್ಲ ನಡೆಯೋದು ಯಾವಾಗ ಅಂತಂದ್ರೆ ನಾವು ಮಲಗುವಂತ ಸಮಯದಲ್ಲಿ ನಡೀತವೆ. ಅಂದ್ರೆ ಸ್ನೇಹಿತರೆ, ಆಲ್ರೆಡಿ ನಮ್ಮ ಬ್ರೈನ್ಗೆ ನಾವು ಫೀಡ್ ಮಾಡಬೇಕು. ಏನಂತ, ನಾನು ಇವತ್ತು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿದ್ದೀನಿ, ಸಕ್ಸಸ್ಫುಲ್ ಆಗಿ ಇವತ್ತಿನ ಯಶಸ್ವಿ ಕೆಲಸ ಮುಗಿಸಿದ್ದೀನಿ, ಇಸ್ ನಥಿಂಗ್ ಟು ಲೆಫ್ಟ್, ಐ ವಾಂಟ್ ಟು ಮೂವ್ ಟು ಸ್ಲೀಪ್. ಇದು ನಾವು ನಮ್ಮ ಬ್ರೈನಿಗೆ ಮಾಡಬೇಕಾಗಿರೋ ಕಮಾಂಡ್. ಇವನ್ ರಾತ್ರಿ 10 ಗಂಟೆಲಿ ಏನ್ ನೋಡ್ತಾನೆ, ಕ್ರೈಮ್ ಡೈರಿ ನೋಡ್ತಾನೆ. ಒಬ್ಬನು 3 ಜನನನ್ನು ಹೇಗೆ ಕೊಂದನು, ಹತ್ತೆಗೆ ವಿಷ ಹಾಕಿದ ಸೊಸೆಗೆ ವಿಷ ಹಾಕಿದ ಅತ್ತೆ, ಅಪ್ಪ ಮಗಳನ್ನು ಕೊಂದ ಮಗ, ಮನೆಯಲ್ಲೇ ಹೂತಾಕ್ತ, ಇವೆಲ್ಲ ಎಷ್ಟು ಕೆಟ್ಟದಾಗಿರೋದು ನೋಡ್ತಾನೆ. ಇನ್ IPL ಕೂಲಾಗಿ ನೋಡಕ್ಕಾಗತ್ತಾ, ಹಂಗೆ ನೋಡೋದು ಯಾಕೆ ಅಂತ 1,000ನೋ 2,000ನೋ ಬೆಟ್ ಕಟ್ಟಿರ್ತಾನೆ. ಇವನು ಉಣ್ಣಕ್ ಕೂತಿರ್ತಾನೆ, ತಿನ್ನಕ್ ಕೂತಿರ್ತಾನೆ, ಅಲ್ಲಿ ಒಂದು ಬಾಲಿಗೆ 6 ರನ್ ಬೇಕಾಗಿರುತ್ತೆ. ಇವನೇನೋ ಬಾಲ್ ಬಂದ ಎಷ್ಟ, ಅವ್ನ್ 6 ಹೊಡಿತಾನೆ ಇಲ್ವೋ ಗೊತ್ತಿಲ್ಲ, ಇವನಿಲ್ಲಿ ಉದುರೇ ಹೋಗ್ತಾನೆ. ಅಂದ್ರೆ ಇವನಿಗೆ ಏನು ಆ ಎಕ್ಸೈಟ್ಮೆಂಟ್. ನೀನ್ ಯಾರು ನೀನೇನು ಇಲ್ಲ. IPL ಅಲ್ಲಿ ಬೆಟ್ಟಿಂಗ್ ಆಡಿ ಯಾರಾದ್ರೂ ಶ್ರೀಮಂತ ಇರೋನಿದ್ರೆ ತೋರ್ಸಲ್ಲಿ ಅತ್ಲಾಗ ಅವನ್ನಾರು ಫಾಲೋ ಮಾಡ್ಬಿಡೋಣ. ನಾವು ಎಲ್ಲರೂ ಬೆಟ್ಟಿಂಗ್ ಆಡಕ್ ಹೋಗೋಣ. ಅದು ಕೆಟ್ಟದು ಅಂತ ಗೊತ್ತು, ಅದ್ರ ಕಂಟ್ರೋಲ್ ಇಲ್ಲ ಅಂತ ಗೊತ್ತು. ಅವ್ರ IPL ಆಡಿ ಸಾವಿರ ಕೋಟಿ ದುಡ್ಡು ಮಾಡ್ಕೊಂಡು ಅವ್ರ ಲೈಫಲ್ಲಿ ಅವ್ರು ಸೆಟ್ಲ್ ಆಗ್ತಿದಾರೆ. ಯಾರಾದ್ರೂ ಕರೆದು ಕ್ರಿಕೆಟ್ ಪ್ಲೇಯರ್ಸ್ ನಿನಗೆ ತಗೊಳೆಯ ಅಂತ 50,000 ಕೊಡ್ತಾರ? ನೀನೇನಾರು ಆಪರೇಷನ್ ಅಂತ ಹೇಳಿ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ್ರೂ ಬಂದು 2 ಲಕ್ಷ ನಿನಗೆ ಕೊಟ್ಟಾರ? ಇಲ್ಲ. ಇವನೇನು ಮಾಡ್ದ, ನೋಡಕ್ ಸ್ಟಾರ್ಟ್ ಮಾಡ್ದ. ಇನ್ನ ನ್ಯೂಸ್ ಚಾನಲ್ ಅವ್ರಿಗೂ ಚೆನ್ನಾಗ್ ಗೊತ್ತು ನಮ್ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ರಾತ್ರಿ 9 ಗಂಟೆ ಮೇಲೆ ಶುರು ಆಗ್ತವೆ ಒಳ್ಳೊಳ್ಳೆ ಬ್ಲಾಕ್ಸು. ನೋಡಿ, ಯಾಕೆ ಪ್ರತಿಯೊಬ್ಬ ನ್ಯೂಸ್ ಚಾನಲ್ಗೂ ತನ್ನ ಚಾನಲ್ ನ ನೋಡ್ಬೇಕು, ತನ್ನ ಚಾನಲ್ ವ್ಯೂವರ್ಸ್ ಜಾಸ್ತಿ ಆಗ್ಬೇಕು, ತನ್ನ ಚಾನಲ್ TRP ರೈಸ್ ಆಗ್ಬೇಕು. ಈ ವಿಚಾರದಲ್ಲಿ ಏನಾಗ್ತಿದೆ ಸ್ನೇಹಿತರೆ, ಯಾವಾಗ ನೀನು ಅಂತ ಹಾರ್ಶ್ ವಿಚಾರಗಳನ್ನ, ಅಂತ ರಫ್ ವಿಚಾರಗಳನ್ನ, ಯಾವ ನಿನ್ನ ದೇಹದ ಬಯಾಲಜಿಕಲ್ ಕ್ಲಾಕ್ ಡೌನ್ ಆಗೋ ಟೈಮಲ್ಲಿ ಬೆಳಿಗ್ಗೆ ಯಾವ್ದು ಕೇಳ್ತಾ ಇಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಏನ್ ಕೇಳಿದ್ರು ನಾವು ದಕ್ಕಿಸ್ಕತೀವಿ. ಯಾಕೆ ಅಂತಂದ್ರೆ ಅವಾಗ ನನ್ನ ತೇಜಸ್ಸು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನಾನು ಎದ್ದಿರ್ತೀನಿ. ಅವತ್ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು, ಏನ್ ಬೇಕಾದ್ರೂ. ಆದ್ರೆ ದಿನ ಸಂಜೆ ಆಗ್ತಾ ಸ್ನೇಹಿತರೆ, ಇಂಥ ವಿಚಾರಗಳಿಂದ ದೂರ ಇರಬೇಕು. ಸೊ ದಟ್ಸ್ ವೈ ನಮ್ಮ ಮನೆಯಲ್ಲಿ ನಾವ್ ಯಾವ್ದು ನ್ಯೂಸ್ ಚಾನಲ್, ಕೇಬಲ್ಸ್, ಇದು ಯಾವುದು ನಮ್ಮ ಮನೆಯಲ್ಲಿ, ಸ್ವತಃ ನಮ್ಮ ಮನೆಯಲ್ಲಿ ಇಲ್ಲ. ಅದು ಎಷ್ಟೋ ಸರಿ ನಮ್ಗೆ
ಕೆಟ್ಟದ್ದೇನಾಗಿಲ್ಲ. ಯಾಕೆಂದ್ರೆ ನಾನು ನ್ಯೂಸ್ ಚಾನಲ್ ನೋಡಲ್ಲ ಅಂತ ಹೇಳ್ಬಿಟ್ಟು ಗುರು ಸರ್ ನಿಂದು ಉಳ್ಕೊಂಡಿಲ್ಲ, ಗುರು ಸರ್ ನ್ಯೂಸ್ ಚಾನಲ್ ನೋಡಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಪ್ರಪಂಚದಲ್ಲಿ ಗ್ರೌತ್ ಆಗ್ದಂಗಿಲ್ಲ, ಅಥವಾ ನನ್ನ ಏನಾರು ಈ ದೇಶ ಬಿಟ್ಟು ಆಚೆಗೆ ಕಳ್ಸವ್ರ. ನೀವ್ ಹೆಂಗಿದೀರಾ ಅಂತಂದ್ರೆ ನ್ಯೂಸ್ ಚಾನಲ್ ನೋಡದೆ ಹೋದ್ರೆ ಪ್ರಾಣ ಹೋಗುತ್ತೆ. ನಾವ್ ಈ ಧಾರಾವಾಹಿ ನೋಡದೆ ಹೋದ್ರೆ ಅವ್ರ ಮನೇಲಿ ಸಂಸಾರ, ಎಷ್ಟೋ ಜನ ನೋಡಿದೀನಿ ಧಾರಾವಾಹಿ ನೋಡ್ತಾ ಕಣ್ಣೀರ್ ಹಾಕೋ ಹೆಣ್ಮಕ್ಳುಗಳು ನಾನು ನೋಡಿದೀನಿ. ಆ ಎಕ್ಸ್ಪ್ರೆಷನ್, ಆ ಸೈಕಲಾಜಿಕಲ್ ಎಮೋಷನ್ಸ್ ಇವೆಲ್ಲ ಏನ್ ಮಾಡ್ತವೆ, ಟೋಟಲಿ ನಿಮ್ಮ ಈ ಸರ್ಕಿಡಿಯನ್ ರಿದಮ್ ಏನಿದೆ ಇದನ್ನ ಹಾಳು ಮಾಡಾಕ್ತವೆ. ಸೊ ಅಲ್ಲಿಗೊಂದು ಥಾಟ್ ಜನರೇಟ್ ಆಗುತ್ತೆ. ಆ ಥಾಟ್ ನ್ಯೂಟ್ರಲೈಸ್ ಆಗಕ್ಕೆ 2 hours ಬೇಕಾಗುತ್ತೆ. ಅದು ನ್ಯೂಟ್ರಲೈಸ್ ಆಗಿ ಅದು ನಿಮ್ಮೇಲೆ ಬೇರೆ ಇಂಪ್ಯಾಕ್ಟ್ ಆಗಿ 12:30, 1 ಗಂಟೆ, 1:30, 2 ಗಂಟೆ, 2:30 ಇಷ್ಟರೊಳಗೆ ನಿಮ್ಮ ಸ್ಲೀಪ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಡೀಪ್ ಸ್ಲೀಪ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಆ ಡೀಪ್ ಸ್ಲೀಪ್ ಒಬ್ಬ ಮನುಷ್ಯನಿಗೆ ಮಿನಿಮಮ್ 5 hours ಬೇಕು, ಮಿನಿಮಮ್ 5 hours. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಏನೇ ಕಾರಣಕ್ಕೂ ನಿದ್ದೆ ಸ್ಟಾರ್ಟ್ ಮಾಡಿದ 2 to 2.5 hours ಕಮ್ಮಿ ನಾನು ಡೀಪ್ ಸ್ಲೀಪ್ ಹೋಗಕ್ಕಾಗಲ್ಲ. ಅಂದ್ರೆ ಈಗ ಮಲಗದೆ ಒಂದೇ ಸರಿ ಡೀಪ್ ಸ್ಲೀಪಿಗೆ ನಾನು ಹೋಗಕ್ಕಾಗಲ್ಲ. ಡೀಪ್ ಸ್ಲೀಪ್ ಹೋಗಕ್ಕೆ ಆ ಸ್ಟೇಜೇ 2.5 ಗಂಟೆ ಬೇಕು. ಬೆಳಗ್ಗೆ 5 ಗಂಟೆಗೆ ಒಂದು ಸೂರ್ಯನ ಕಿರಣ ಏನ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ಡೀಪ್ ಸ್ಲೀಪ್ ಕತೆ ಮುಗೀತು. ಯಾಕೆಂದ್ರೆ ನಿನ್ನ ರೂಮಿಗೆ ಏನ್ ಕರ್ಟನ್ ಹಾಕ್ಸು ನಿನ್ನ ಬಾಡಿ ಒಳಗಿರುವ ಬಯಾಲಜಿಕಲ್ ಕ್ಲಾಕ್ ಇಟ್ ವಿಲ್ ಕೇಮ್ ಟು ದ ಸ್ಟೇಜ್ 1 ಆರ್ ಸ್ಟೇಜ್ 2 ಸ್ಲೀಪ್. ಸ್ಟೇಜ್ 4 ಸ್ಲೀಪ್ ನ ನೀನ್ ಅಂದ್ಕೋತಾ ಇದೀಯಾ ನಾನು 5 ಗಂಟೆ ಮೇಲೆ ಮಲಗಿದ್ದೀನಿ, ನಾನು 6 ಗಂಟೆ, ಬಟ್ ಆ ನಿದ್ದೆ ನಿನ್ನ ದೇಹಕ್ಕೆ ಸಿಗಲ್ಲ. ಅದು ನೀನ್ ಮಾಡೋ ಒಂದು ಟೈಮ್ ಪಾಸ್. ಬೆಡ್ ಮೇಲೆ ಮಲ್ಕೊಂಡು ಒಳ್ಳಾಡಿ ನಾನು 8 ಗಂಟೆ ತನಕ ಮಲ್ಕೊಂಡೆ, ನಾನು 10 ಗಂಟೆ ತನಕ ಮಲ್ಕೊಂಡೆ, ನಾನು ರಾತ್ರಿ 2 ಗಂಟೆಗೆ ಇದಕ್ಕೆ ನಿನ್ನ ದೇಹ ಅಲ್ಲ. ನಿನ್ನ ದೇಹ ಇದಕ್ಕೋಸ್ಕರ ಸೃಷ್ಟಿ ಆಗಿಲ್ಲ. ನೀನೇನ್ ಅನ್ಕೊಂಡ್ರು ಅದು ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ವಿನಃ ನೀನ್ ನಾರ್ಮಲ್ ಆಗಿ ಫ್ರೆಶ್ ಆಗಿರಕ್ಕೆ ಆಗಲ್ಲ. ಅಷ್ಟು ನೋಡಿ ಸ್ನೇಹಿತರೆ, ಈ ನಿದ್ರಾಹೀನತೆ, ಇನ್ಸೋಮೇನಿಯಾ ಅಂತ ಏನ್ ಕರಿತೀವಿ, ಇದರಲ್ಲಿ 6 ತರ ಇನ್ಸೋಮೇನಿಯಾ ಇವತ್ತು ಜಗತ್ತಲ್ಲಿ ಕಂಡು ಬರ್ತವೆ. ಒಂದು ಅಕ್ಯೂಟ್ ಇನ್ಸೋಮೇನಿಯಾ ಅಂತ ಕರಿತೀವಿ. ಅಂದ್ರೆ ನಾವೇನಾದ್ರು ಓವರ್ ಟ್ರಾವೆಲ್ ಮಾಡಿದಾಗ, ನಾವೆಲ್ಲಾದ್ರೂ ಒಂದೊಂದ್ ದಿನ ಲೇಟ್ ಆದಾಗ, ನಮ್ಗೇನಾದ್ರೂ ಸಡನ್ ಚೇಂಜಸ್ ಆದಾಗ ನಿದ್ದೆ ಬರಲ್ಲ. ಬಟ್ ಅದು ಸಮಥಿಂಗ್ ಇಟ್ಸ್ ಬ್ಯಾಲೆನ್ಸ್, ಜಾಗ ಬದಲಾದಾಗ ಅದು ಹಂಗಾಗುತ್ತೆ. ಇನ್ನ ಕ್ರಾನಿಕ್ ಇನ್ಸೋಮೇನಿಯಾ ಅಂತ ಕರಿತೀವಿ. ಸ್ನೇಹಿತರೆ, ಇದು ನಮ್ಮ ಮೆಡಿಕಲ್ ಕಂಡೀಷನ್ಸ್ ಏನಾದ್ರು ವೀಕ್ ಇದ್ದಾಗ, ಚಳಿ, ಜ್ವರ ಅಥವಾ ಮೆಂಟಲ್ ಸ್ಟ್ರೆಸ್ ಏನಾದ್ರು ಇದ್ದಾಗ ಇದು ನಮಗೆ ಬರ್ತಕ್ಕಂಥದ್ದು. ಬಟ್ ಇಟ್ಸ್ ಕ್ಯಾನ್ ಪರ್ಮನೆಂಟ್ ಅಲ್ಲ. ನಾವೇನಾದ್ರು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹುಷಾರಾದ್ಮೇಲೆ ಮತ್ತೆ ನಮ್ ಸ್ಲೀಪ್ ಸರಿ ಆಗುತ್ತೆ. ಇದು ಒನ್ ಸೈಟ್ ಇನ್ಸೋಮೇನಿಯಾ ಅಂತ ಕರಿತೀವಿ. ಇದು ಅಂದ್ರೆ ನಮ್ಗೇನಪ್ಪಾ ಅಂತಂದ್ರೆ ಕೆಲವು ಟೈಮ್ ಕಷ್ಟ ಆಗುತ್ತೆ ಅವ್ರಿಗೆ, ನಾನು ಆಗ್ತಾ ಇಲ್ಲ, ಹೆಂಗೆ ಈ ರಾತ್ರಿಗಳನ್ನ ಕಳೆಯೋದೇ ಕಷ್ಟ ಆಗುತ್ತೆ. ಆ ತರದ್ ಇನ್ಸೋಮೇನಿಯಾ ಅದು. ಇನ್ನೊಂದು ಮೇಂಟೆನೆನ್ಸ್ ಇನ್ಸೋಮೇನಿಯಾ ಅಂತ ಕರೀತಾರೆ ಸ್ನೇಹಿತರೆ. ಇದು ಅಷ್ಟೇ ಸಮ್ ಟೈಮ್ ನಮಗೆ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಇದರಲ್ಲಿ ಜಾಸ್ತಿ ಜನ ಇವತ್ತೇನಾದ್ರು ಸಮಸ್ಯೆ ಅನುಭವಿಸ್ತಿದ್ದಾರೆ ಅಂತಂದ್ರೆ ಅದು ಬಿಹೇವಿಯರಲ್ ಇನ್ಸೋಮೇನಿಯಾ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಪೂರ್ ಡಯಟ್, ಪೂರ್ ಹ್ಯಾಬಿಟ್, ಅಂದ್ರೆ ಪೂರ್ತಿ ಇವನೇ ಒಂದು ಲೈಫ್ ಸ್ಟೈಲ್ ನ ಕೆಡಿಸ್ಕೊಂಡು ಇನ್ಸೋಮೇನಿಯಾಗೆ ಬಂದಿರ್ತಾನೆ. ಅಂದ್ರೆ 99% ಇದ್ರಲ್ಲೇ ಇರ್ತಾರೆ. ಇದು ಅಷ್ಟು ನಾಟ್ ಗುಡ್ ಅಂತಾನು ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂತಹ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಈ ಇನ್ಸೋಮೇನಿಯಾ ಏನಿದೆ, ಈ ಇನ್ಸೋಮೇನಿಯಾ ನಮ್ಗೆ ಅಂದ್ರೆ ನಿದ್ರಾಹೀನತೆ ಬಂದ ಮೇಲೆ ಏನೇನು ಮಾಡುತ್ತೆ, ಏನೇನು ಆಗುತ್ತೆ ನಮ್ಮ ದೇಹದಲ್ಲಿ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಯಾಕೆ? ಇಟ್ಸ್ ಡೈರೆಕ್ಟ್ಲಿ ಡಿಪೆಂಡ್ ಟು ದಿ ಅವರ್ ಬ್ರೈನ್. ನಮ್ಮ ಬ್ರೈನ್ಗೆ ಲೋಡ್ ಜಾಸ್ತಿ ಆಗುತ್ತೆ, ನಮ್ಮ ಬ್ರೈನ್ಗೆ ಒತ್ತಡ ಜಾಸ್ತಿ ಆಗುತ್ತೆ. ಆಂಗ್ಸೈಟಿ ಅಂತಂದ್ರೆ ಅದೇ ಸ್ನೇಹಿತರೆ, ಅಂದ್ರೆ ಸಿಟ್ಟು ಮಾಡ್ಕೊಳೋದು, ಹತಾಶ ಮನೋಭಾವದಿಂದ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಮೇನ್ ಕಾರಣ ಏನಿರ್ಬೋದು, ನಮ್ಮ ಪೂರ್ ಡಯಟ್ ಇರ್ಬೋದು, ಡಿಫಿಷಿಯನ್ಸಿಸ್ ಇರ್ಬೋದು, ಓಕೆ, ಇರ್ರೆಗ್ಯುಲರ್ ಸ್ಲೀಪ್ ರೊಟೀನ್ ಇರ್ಬೋದು, ಎಕ್ಸಸ್ ಆಲ್ಕೋಹಾಲ್, ರಾತ್ರಿ ಹೊತ್ತು ಅತಿ ಹೆಚ್ಚು ಸಕ್ಕರೆ ಹಾಕಿದ ಕಾಫಿಗಳನ್ನ ಕುಡಿಯೋದು, ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು. ಇದ್ರ ಬಗ್ಗೆ ನಾನು ಹಿಂದೆ ನಿಮಗೆ ಈ ಲಿವರ್ ಅಲ್ಲಿ, ಹೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ರ ಬಗ್ಗೆ ಕ್ಲೀನ್ ಆಗಿ ಹೇಳಿದ್ದೇನೆ. ಮೊದಲನೇದು ಸರ್, ಈ ನಿದ್ರಾಹೀನತೆ ನಿಮಗೆ ಬಹಳ ಚೆನ್ನಾಗಿ ತಿಳ್ಕೊಳ್ರಿ. ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರಿ ಅಂದ್ರೆ ನಿಮಗೆ ಗೊತ್ತಿಲ್ದಂಗೆ ನೀವು ಹೈಪರ್ ಎಸಿಡಿಟಿ ಗುರಿ ಆಗ್ತೀರಾ, ಸ್ಟಮಕ್ ಇರಿಟೇಷನ್ ಗುರಿ ಆಗ್ತೀರಾ, ಗ್ಯಾಸ್ಟ್ರಿಕ್ ಅನ್ನೋದು ನಿಮಗೆ ಓವರ್ ಆಗತ್ತೆ. ಯಾಕೆ ಅಂತಂದ್ರೆ ನಿದ್ರಾಹೀನತೆ
ನಿಮಗೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಬಾಡಿ ಯಾವತ್ತು ನ್ಯೂಟ್ರಲೈಸ್ ಆಗದೇ ಇಲ್ಲ. ದೇಹ ಕ್ಲೀನಿಂಗ್ ರಿಪೇರಿ ಪ್ರೋಸೆಸ್ ನಡೀತಾನೆ ಇಲ್ಲ. ನೀನ್ ಮತ್ ಅದಕ್ಕೆ ಡಂಪ್ ಮಾಡ್ತಿದೀಯಾ ಅಂತಂದಾಗ ಎಸಿಡಿಟಿ ಇಸ್ ಎ ಕಾಮನ್. ಸ್ನೇಹಿತರೆ, ಹಾರ್ಟ್ ರಿಲೇಟೆಡ್ ಡಿಸೀಸಸ್ ತುಂಬಾ ಆಗುತ್ತೆ. ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇರುತ್ತೆ ನಿದ್ರಾಹೀನತೆ ಇದ್ದರೆ. ಮೂಡ್ ಸ್ವಿಂಗ್ ಆಗೋದು, 5 ನಿಮಿಷ ಚೆನ್ನಾಗಿರೋದು, 5 ನಿಮಿಷ ಒಬ್ರ ಮೇಲೆ ಸಿಟ್ ಮಾಡ್ಕೊಳೋದು, ಇನ್ನೇನೇನೋ ಮಾಡೋದು, ಆನ್ಸೈಟಿ, ಮೆಂಟಲ್ ಸ್ಟ್ರೆಸ್ಸು, ಜೊತೆಗೆ ನಾವು ನಾನಾ ತರದ ಲೋಡ್. ಯಾವಾಗ ಈ ಆನ್ಸೈಟಿ ಜಾಸ್ತಿ ಆಗುತ್ತೋ ಆಲ್ಝೈಮರ್, ಅಂದ್ರೆ ಬ್ರೈನ್ ನ ಸೆಲ್ಸ್ ಗಳು ಸತ್ತಾಗ ಅಲ್ಲಿ ಆಲ್ಝೈಮರ್ ಅನ್ನೋ ಡಿಸೀಸ್ ಬರುತ್ತೆ. ಅದರಿಂದ ಆಚೆಗೆ ಬರೋದು ಶಾಶ್ವತ ಡೇಂಜರಸ್ ಕಾಯಿಲೆ ಅದು. ಅಂದ್ರೆ ಎಲ್ಲ ಮರ್ತೋಗಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಆಲ್ಝೈಮರ್ ಅಂತಂದ್ರೆ. ಆನ್ಸೈಟಿ ಆದ ನೆಕ್ಸ್ಟ್ ಸ್ಟೇಜ್, ಅದಕ್ಕೆ ನಾವು ಆನ್ಸೈಟಿಗೆ ನಾವೇನು ಸರಿಯಾಗಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಮೆಂಟಲ್ ಸ್ಟ್ರೆಸ್ ನಾವು ಯಾವುದೇ ರೀತಿಯಾದಂತಹ ಪ್ರಿಕಾಷನ್ಸ್ ತಗೋತಾ ಇಲ್ಲ, ಅದನ್ನೇನು ನಾವು ಸರಿಯಾಗೋದಕ್ಕೆ ಏನು ನಾವು ಸಹಕಾರಿಯಾಗಂತ ಆಹಾರ ತಗೋತಾ ಇಲ್ಲ, ಅದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಬೇಕು. ಸರ್, ನನ್ ಕೆಲ್ಸವೇ ಟೆನ್ಷನ್. ಆಯ್ತಪ್ಪ, ಆ ಕೆಲ್ಸವೇ ಟೆನ್ಷನ್ ಅಂದ್ರೆ ಎಷ್ಟ್ ದಿನ ಮಾಡ್ತೀಯಾ? ಸಾಯ ತನಕ ಮಾಡ್ತೀಯಾ? ಆ ಟೆನ್ಷನ್ ಇರೋ ಕೆಲ್ಸಕ್ಕೆ ನೀನಾರು ಒಂದು ಕಂಡಿಡ್ಕೋಬೇಕಲ್ಲ. ಅದೇ ತರ ಆ ಆನ್ಸೈಟಿ ಇರುತ್ತೆ ಪ್ರತಿಯೊಬ್ಬನ ಲೈಫಲ್ಲಿ. ಎಕ್ಸಾಂಪಲ್, ನಾನು ವರ್ಜಿನ್ ಕೋಕೋನಟ್ ಆಯಿಲ್ ನ ಒಂದು ಫ್ಯಾಕ್ಟ್ರಿ ಶಿಫ್ಟ್ ಮಾಡಬೇಕು. ಈಗ ಎಕ್ಸಾಂಪಲ್, ಒಬ್ರು ಇದೀರಾ ಇಲ್ಲಿ, ಸರಿ ನಾನು ಈ ವಾರ ನನ್ನ ಮನೆನ ಶಿಫ್ಟ್ ಮಾಡಬೇಕು. 100% ನೀವು ಮನೆ ಶಿಫ್ಟ್ ಮಾಡಬೇಕು ಅಂದಾಗ ಆನ್ಸೈಟಿ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಆ ಓನರ್ ಹೆಂಗೋ, ಈ ಓನರ್ ನಮಗೆ ಅಡ್ವಾನ್ಸ್ ಕೊಡಲ್ಲ, ಕಿರಿಕ್ ಮಾಡ್ತಾನೆ, ಅದು. ಬಟ್ ಅದು ರೆಗ್ಯುಲರ್ ಇರಬಾರ್ದು. ಆನ್ಸೈಟಿ ಒಂದ್ ಲೆವೆಲ್ ಅಲ್ಲಿ ಇರುತ್ತೆ. 1-2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 1 ವರ್ಷ, ಜೀವನ್ ಪರ್ಯಂತ ನೀನ್ ತಲೆ ಕಿತ್ತೋಗೋ ಕೆಲಸ ಇದೆ ಅಂತಂದ್ರೆ ನೆಕ್ಸ್ಟ್ ಆಲ್ಝೈಮರ್ಗೆ ಹೋಗ್ತೀಯಾ. ಅದ್ರ ಜೊತೆಗೆ ನಿನಗೆ ನಿದ್ರಾಹೀನತೆ ಇದೆಯೋ, ಹಲವಾರು ತರ ನಿನಗೆ ಕ್ಯಾನ್ಸರ್ ಬರ್ತವೆ. ಯಾಕೆ ಅಂದ್ರೆ ಈ ಇನ್ಸೋಮೇನಿಯಾ ಏನಿದೆ, ಇದು ಡೈರೆಕ್ಟ್ ಆಗಿ ನಮ್ಮ ಹ್ಯೂಮನ್ ಸಿಸ್ಟಮ್ ನ ಬ್ರೇಕ್ ಮಾಡುತ್ತೆ. ಆ ಹ್ಯೂಮನ್ ಸಿಸ್ಟಮ್ ಬ್ರೇಕ್ ಆಯ್ತಾ, ನಮ್ಮ ಬಾಡಿನಲ್ಲಿ ಕ್ಯಾನ್ಸರ್ ಕೂಡ ತುಂಬಾ ಡೆವಲಪ್ ಆಗ್ತವೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಹಾರ್ಮೋನ್ ಇದೆ, ಅದನ್ನ ನಾವು ಲೆಪ್ಟಿನ್ ಅಂತ ಕರಿತೀವಿ. ಇದು ಏನಪ್ಪಾ ಅಂತಂದ್ರೆ ನಮಗೆ ಹೊಟ್ಟೆ ತುಂಬಿದ ಭಾವವನ್ನ ಕೊಡ್ತಕ್ಕಂತ ಒಂದು ಹಾರ್ಮೋನ್ ಲೆಪ್ಟೈನ್. ಇದು ನಮ್ಮ ಬ್ರೈನ್ ಅಲ್ಲಿ ಉತ್ಪತ್ತಿ ಆಗುತ್ತೆ ಲೆಪ್ಟೈನ್. ಇದು ನಿದ್ರಾಹೀನತೆ ಯಾರಿ ನಿದ್ರೆ ಸರಿಯಾಗಿ ಮಾಡಲ್ವೋ, ಪರಿಪೂರ್ಣವಾಗಿ ನಿದ್ದೆ ಮಾಡಿ ಬ್ರೈನ್ ಡಿಟಾಕ್ಸಿಫಿಕೇಶನ್ ಆಗಿ ಈ ಲೆಪ್ಟೈನ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಈ ಲೆಪ್ಟೈನ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆಹಾರಕ್ಕೆ, ಕಮ್ಮಿ ಆಹಾರಕ್ಕೆ ನಮಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಎಷ್ಟೋ ಜನ ನಮ್ಮನ್ನು ಕೇಳ್ತಿರಲ್ವಾ, ಸರ್ ಅವ್ನು ಕಮ್ಮಿ ತಿಂತಾನೆ, ಫ್ರೆಶ್ ಆಗಿರ್ತಾನೆ, ಆಕ್ಟಿವ್ ಆಗಿರ್ತಾನೆ. ವೈ ಬಿಕಾಸ್ ಆಫ್ ದೇ ಹ್ಯಾವ್, ಅವನ ಬಾಡಿನಲ್ಲಿ ಆ ಲೆಪ್ಟೈನ್ ಅನ್ನೋ ಹಾರ್ಮೋನ್ ಅವ್ನು ಪ್ರೊಡ್ಯೂಸ್ ಮಾಡ್ತಿರ್ತಾನೆ. ಯಾವಾಗ ನೀನ್ ಸರಿಯಾಗಿ ನಿದ್ದೆ ಮಾಡ್ತಿಲ್ವಾ, ಅವನವಾಗ ಏನಾಗ್ತಾನೆ, ಇದು 0 ಆಗೋಗಿರುತ್ತೆ ಲೆಪ್ಟೈನ್ ಅನ್ನೋದು. ಆ ಟೈಮಲ್ಲಿ ಎಷ್ಟು ತಿಂದ್ರು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ. ನೋಡಿ ಒಂದಕ್ಕೊಂದು ಹೆಂಗ್ ಲಿಂಕ್ ಆಗ್ತಿದೆ. ಸರಿಯಾಗಿ ನಿದ್ದೆ ಮಾಡ್ತಿಲ್ವೋ, ಓವರ್ ಹೊಟ್ಟೆ ಹಸು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ನು ಎಷ್ಟು ತಿಂದ್ರು ತಿನ್ಬೇಕು ಅನ್ನೋದು, ಎಕ್ಸ್ಪೆಷಲಿ ಜಂಕ್ಸ್ ನ ತಿನ್ಬೇಕು. ಯಾಕೆ ಅಂತಂದ್ರೆ ಅದು ಕ್ರೇವಿಂಗ್ಸ್ ಅವನಿಗೆ ಕಂಟ್ರೋಲ್ ಆಗ್ತಿರಲ್ಲ. ರುಚಿಯಾಗಿರ್ಬೇಕು, ಆ ತರ ಇರ್ಬೇಕು, ಹೊಸದ್ ಏನಿದೆ ಆ ಬೇಕ್ರಿಲ್ ತರೋಣ, ಈ ಕೇಕ್ ತಿನ್ನೋಣ, ಅದನ್ ತಿನ್ನೋಣ, ಇದನ್ ತಿನ್ನೋಣ, ಏನು ಆಗಲ್ಲ, ತಿನ್ಬೇಕು, ಏನೇನ್ ಸಿಗುತ್ತೆ ತಿನ್ನು, ಜ್ಯೂಸ್ಗಳು ಕುಡಿ. ಆ ಟೈಮಲ್ಲಿ ಆಟೋಮೆಟಿಕಲಿ ಒಬೆಸಿಟಿ ಜಾಸ್ತಿ ಆಗುತ್ತೆ, ನಾನಾ ತರದ ಹಿಂಸೆ. ಒಂದು ಸರಿಯಾದ ಸ್ಲೀಪ್ ಇಲ್ಲ ಅಂತಂದ್ರೆ ಅವನು ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ, ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಅದೇ ತರ ಸ್ನೇಹಿತರೆ, ನೀವು ಈ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ನಿಮಗೆ ಇನ್ಸೋಮೇನಿಯಾ ಜಾಸ್ತಿ ಇದೆ, ನಿಮ್ಮ ದೇಹದಲ್ಲಿ ತುಂಬಾ ಒತ್ತಡ ಇದೆ, ತುಂಬಾ ಪ್ರಾಬ್ಲಮ್ ಇದೆ ಅಂತ ಅಂದ ತಕ್ಷಣನೇ ನಿಮ್ಮ ದೇಹದಲ್ಲಿ ಸ್ಟಾರ್ಟ್ ಆಗೋ ಎರಡನೇ ಸಮಸ್ಯೆ ಸ್ನೇಹಿತರೆ ಇನ್ಫ್ಲಮೇಷನ್. ಅಂದ್ರೆ ದೇಹದಲ್ಲಿ ಊತ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ಗೆ ಊತ ಸ್ಟಾರ್ಟ್ ಆದಾಗ ಇದು ನಿಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳನ್ನ, ಅಂದ್ರೆ ಮೈಕೈ ನೋವಿರ್ಬೋದು, ದೇಹದಲ್ಲಿರ್ತಕ್ಕಂಥ ಲೋಡನ್ನ ಜಾಸ್ತಿ ಮಾಡೋದಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಹಾಳು ಮಾಡುತ್ತೆ ಈ ಇನ್ಸೋಮೇನಿಯಾ. ಅಂದ್ರೆ ನೀವು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಸೊ ಇನ್ಸುಲಿನ್ ಕೂಡ ಸರಿಯಾಗಿ ರೆಸಿಸ್ಟೆನ್ಸ್ ಆಗಲ್ಲ ಬಾಡಿನಲ್ಲಿ. ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆದ್ವಿ, ಎಲ್ಲಿಗೆ ಹೋದ್ವಿ, ಹೆಂಗ್ ಹೋದ್ವಿ, ಎಕ್ಕಡೆಗೆ ಹೋಗ್ತಾ ಇದೀವಿ, ನೀವೇ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂಡ್ ಬನ್ನಿ, ಈಗ ಸ್ಲೀಪ್ ಅಲ್ಲಿ ಒಂದಷ್ಟು ವಿಧಗಳಿದಾವೆ. ಸರ್, ಇದೇನ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಕರಿತಾ ಇದ್ರಿ ಸ್ನೇಹಿತರೆ. ಸ್ಟೇಜ್ 1 ಅಂತಂದಾಗ ದಿಸ್ ಈಸ್ ಕಾಲ್ಡ್, ನೀವೀಗ ಮಲಗಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ.
ಮಲ್ಗಕ್ ಪ್ರಿಪೇರ್ ಆಗ್ತಿದ್ದಂಗೆನೆ ಫಸ್ಟ್ ಕಮಾಂಡಿಂಗ್ ಶುರುವಾಗುತ್ತೆ. ಅದಕ್ಕೊಂದು ಸಿಸ್ಟಮ್ಯಾಟಿಕಲಿ ಒಂದು ಪ್ರೋಸೆಸ್ ಶುರುವಾಗುತ್ತೆ. ಏನಪ್ಪಾ ಅಂತಂದ್ರೆ, ನಿನ್ನ ಬ್ರೈನ್ ಫಸ್ಟ್ ಕಾಮ್ ಆಗಿರ್ಬೇಕು, ನಿನ್ನ ಬ್ರೈನ್ ಫಸ್ಟ್ ಕೂಲ್ ಆಗಿರ್ಬೇಕು. ನಿನ್ನ ಬ್ರೈನ್ ಆಲ್ಮೋಸ್ಟ್ ಎಲ್ಲದನ್ನು ಎಸ್ ಐ ಡನ್ ಸಕ್ಸಸ್ಫುಲ್. ಅದಕ್ಕೆ ಮಲ್ಗೋ ಟೈಮಲ್ಲಿ ಪ್ರಾರ್ಥನೆ ಮಾಡಿ, ದೇವ್ರ ನೆನೆಸ್ಕೊಳ್ಳಿ, ಎಲ್ಲಾ ಭಾರನ ದೇವ್ರ ಮೇಲೆ ಹಾಕಿ. ನೀನೇನು ತಂದಿಲ್ಲ, ನೀನೇನು ಹೊತ್ಕೊಂಡು ಹೋಗಲ್ಲ, ನಿನ್ ಕೈಲಿ ಏನೂ ಆಗಲ್ಲ. ಸೊ ಏನಕ್ಕೆ ಅಂತಂದ್ರೆ, ಎಲ್ಲ ಏನೋ ಒಂದು ನಡೀತದೆ, ನೀನ್ ನಿನ್ನ ಭಾರನ ಕೆಳಗಿಳಿಸು. ಅವಾಗ ಯುವರ್ ಬ್ರೈನ್ ವಿಲ್ ಬಿಕಮ್ ಒಂದು ಹಗುರ ಆಗತ್ತೆ. ಅವಾಗ ಎರಡನೇ ಸ್ಟೇಜ್ಗೆ ಹೋಗ್ತೀಯ. ಫಸ್ಟ್ನೇ ಸ್ಟೇಜ್ ಸ್ಲೀಪ್ ಅಂತ ನಾವು ಕನ್ಸಿಡರ್ ಆಗಲ್ಲ. ಸೆಕೆಂಡ್ ಸ್ಟೇಜ್ ಸ್ಲೀಪ್ ಏನಿರುತ್ತೆ ಸ್ನೇಹಿತರೆ, ಆ ಸ್ಟೇಜ್ ಅಲ್ಲಿ ಯು ಶುಡ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಬಟ್ ಆ ಸ್ಟೇಜ್ ಅಲ್ಲಿ ಯಾರಾದ್ರೂ ಕರೆದ್ರೆ ತಟ್ಟನೆ ಎಚ್ಚರ ಆಗುತ್ತೆ. ಒಂದು ಸಣ್ಣ ಶಬ್ದ, ಸ್ವಿಚ್ ಹಾಕಿದ್ರೆ, ಲೈಟ್ ಹಾಕಿದ್ರೆ, ಸ್ಕ್ರೀನ್ ತೆಗೆದ್ರೆ, ನನ್ ಮಲಗ್ತಾ ಇದ್ದೆ ಏನೋ ನೀನು ಅಂತೀವ, ದಟ್ ಇಸ್ ಕಾಲ್ಡ್ ಸೆಕೆಂಡ್ ಸ್ಟೇಜ್ ಅಂತ. ಥರ್ಡ್ ಸ್ಟೇಜ್ ಸ್ಲೀಪ್ ಏನಿದೆ, ಆಲ್ರೆಡಿ ನಿಮ್ಮ ಬಾಡಿ ಇನ್ನೊಂದು ಸ್ಟೇಜ್ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಆ ಸ್ಟೇಜ್ ಅಲ್ಲಿ ಇರುತ್ತೆ. ಆ ಸ್ಟೇಜ್ ಅಲ್ಲಿ ನಿಮ್ಮ ದೇಹದಲ್ಲಿ ಪ್ರಾಪರ್ ಪೊಸಿಷನ್ ಅಲ್ಲಿ ಇರಬೇಕು. ಅಂದ್ರೆ ನೀವು ತಿಂದಿರೋ ಫುಡ್ ಕರೆಕ್ಟ್ ಆಗಿ ಅರಗಿರ್ಬೇಕು. ಆಚೆಗಡೆ ಹೋಗ್ಬಿಟ್ಟು ರಾತ್ರಿ ಒಳ್ಳೆ ಸಖತ್ತಾಗಿದೆ ಅಂತೇಳಿ ಖಡತ್ತಾಗಿ ಮಸಾಲೆ ಐಟಮ್ಗಳು, ಪಾನಿಪುರಿ, ಗೋಬಿ ಮಂಚೂರಿ ಎಲ್ಲ ಸತ್ಕೊಂಡ್ ಬಂದಿದೀಯಾ, ಆ ಟೈಮಲ್ಲಿ ನಿನ್ನ ಗಟ್ ಪ್ರಾಪರ್ ಆಗಿ ನಿನಗೆ ಸಹಾಯ ಮಾಡ್ತಾ ಇಲ್ಲ. ಅವಾಗ ನಿನ್ನ ಸ್ಲೀಪ್ ಥರ್ಡ್ ಲೆವೆಲ್ಗೆ ಹೋಗುತ್ತೆ, ಫೋರ್ತ್ ಲೆವೆಲ್ಗೆ ಹೋಗಕ್ ಬಿಡೋದೇ ಇಲ್ಲ, ವಾಪಸ್ ಬರುತ್ತದೆ. ಯಾಕೆ ಅಂತಂದ್ರೆ, ಫೋರ್ತ್ ಲೆವೆಲ್ ಏನಂತ ಕರಿತೀವಿ, ಅದನ್ನ ಡೀಪ್ ಸ್ಲೀಪ್ ಅಂತ ಕರಿತೀವಿ. ಯಾಕೆ ನಾವು ಆ ಮಾತ್ರೆಗೆ ಹೆಸರಿಟ್ಟಿದೀವಿ ಅಂತಂದ್ರೆ, ದ ಸ್ಟೇಜ್ ಅಲ್ಲಿ ಬರೋ 4 ನಾವು ಡೀಪ್ ಸ್ಲೀಪ್ ಅಂತ ಕರಿತೀವಿ. ಡೀಪ್ ಸ್ಲೀಪ್ ಇದೆಯಲ್ಲ, ಅಲ್ಲಿಗೆ ಹೋದಾಗ ನಮ್ಮ ದೇಹದಲ್ಲಿ ನಿಜವಾದ ಮಿರಾಕಲ್ ನಡೆಯುತ್ತೆ. ನೀನ್ ಅಲ್ಲಿಗೆ ಹೋಗ್ಬೇಕು ಅಂದಾಗ ನಿನ್ನ ಗಟ್ ಪ್ರಾಪರ್ ಆಗಿರ್ಬೇಕು. ಅಂದ್ರೆ ಬಹಳ ಹಗುರವಾದ, ಬಹಳ ಲೈಟ್ ಆದ, ಬಹಳ ಸುಮಧುರವಾದ, ನಿನ್ನ ದೇಹ ಈಸಿಯಾಗಿ ಅರಗಿಸಲು ಯೋಗ್ಯವಿರುವ, ಯಾವುದೇ ಪ್ರೋಸೆಸ್ ಆಗದ, ಯಾವುದೇ ಮಸಾಲೆಗಳಾಗದ ಆಹಾರಗಳನ್ನ ನೀನು ಸಂಜೆ ತಿನ್ಬೇಕು. ನೀನೇನು ರಫ್ ಫುಡ್ ತಿಂತೀಯ ಅದು ಬೆಳಗಿನ ಹೊತ್ತು ತಿನ್ಕೋ. ಯಾಕೆ ಅಂದ್ರೆ ಸೂರ್ಯ ಇರ್ತಾನೆ, ಹಗ್ಲೊತ್ತಲ್ಲಿ ಶಕ್ತಿ ಇರುತ್ತೆ, ಅದನ್ನ ಕತ್ತರಿಸಿ ಹಾಳು ಮಾಡಾಕಕ್ಕೆ ನಿನ್ನ ಬಿಡು ಅಂತ ಹೇಳ್ತಾ ಇಲ್ಲ. ಏನ್ ತಿಂತೀಯ ಹಗ್ಲೊತ್ತು ತಿನ್ನು. ನೈಟ್ ಮಾತ್ರ ಯು ಹ್ಯಾವ್ ಟು ಇಟ್ ವೆರಿ ಲೈಟ್ ಫುಡ್. ಯಾಕೆ ಅಂತಂದ್ರೆ, ಥರ್ಡ್ ಸ್ಟೇಜ್ ಇಂದ ನೀನು ಫೋರ್ತ್ ಸ್ಟೇಜ್ಗೆ ಹೋಗ್ಬೇಕು. ಫೋರ್ತ್ ಸ್ಟೇಜ್ ಹೋಗಕ್ಕೆ ನಿನ್ನ ಗಟ್ ಪ್ರಾಪರ್ ಆಗಿಲ್ಲ ಅಂದ್ರೆ ನೀನ್ ಅಲ್ಲಿಗೆ ಸ್ಟಾಪ್ ಆಗ್ತೀಯ. ಫೋರ್ತ್ ಸ್ಟೇಜಿಗೆ ಯಾಕೆ ಹೋಗ್ಬೇಕು ಅಂದ್ರೆ, ನಿನ್ನ ಬ್ರೈನ್ ಅಲ್ಲಿ ಡೆಲ್ಟಾ ವೇವ್ಸ್ಗಳು ಕ್ರಿಯೇಟ್ ಆಗ್ತವೆ. ಆ ಡೆಲ್ಟಾ ವೇವ್ಸ್ ಇದಾವಲ್ಲ, ದಟ್ಸ್ ಕಾಲ್ಡ್ ದ ಬ್ಯೂಟಿ ಆಫ್ ದ ಸ್ಲೀಪ್ ಅಂತ ಕರಿತೀವಿ. ಆ ಡೆಲ್ಟಾ ವೇವ್ಸ್ ಇದಾವಲ್ಲ, ನಿನ್ನನ್ನು ತುಂಬಾ ಪವರ್ಫುಲ್ ಮಾಡ್ತವೆ, ತುಂಬಾ ರಿಲ್ಯಾಕ್ಸ್ ಮಾಡ್ತವೆ, ತುಂಬಾ ರಿಲ್ಯಾಕ್ಸೇಷನ್ ಕರ್ಕೊಂಡು ಹೋಗ್ತವೆ, ನಿನ್ನನ್ನ ಒಂದು ಅದ್ಭುತವಾದ ಅನುಭವಕ್ಕೆ ಕರ್ಕೊಂಡು ಹೋಗ್ತವೆ. ಅದಕ್ಕೆ ನೀನು ಸಾಧ್ಯನೇ ಇಲ್ಲ ಅಂತ ಡೆಲ್ಟಾ ವೇವ್ಸ್ ಎಷ್ಟು ನನ್ನ ಬ್ರೈನಿಗೆ ನಾನು ಪ್ರೊಡ್ಯೂಸ್ ಮಾಡ್ಕೊಡ್ತೀನೋ, ನೀನು ತೇಜಸ್ ಆಗ್ತಾ ಹೋಗ್ತೀಯ. ಎಕ್ಸಾಂಪಲ್, ಒಂದು ಕವಿ ಬಗ್ಗೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮಗೇನಾದ್ರೂ ಕೂರ್ಸ್ಕೊಂಡು ನಾವು ಒಂದೇನಾದ್ರು ಒಂದು ಪದ್ಯ ಬರೆಯಪ್ಪ ಅಂತಂದ್ರು ಕಷ್ಟ, ಒಂದು ಪೇಪರ್ ಬರಿ. ಆದ್ರೆ ಕುವೆಂಪು ಅವರು, ಬೇಂದ್ರೆ ಅವರು, ಶಿವರಾಮ ಕಾರಂತರು ಹೆಂಗ್ ಬರೆದ್ರು ಆ ಸಾವಿರ ಬುಕ್ಗಳು, ಹೆಂಗ್ ಬರೆದ್ರು, ಯಾವ ತರ ಬರೆದ್ರು ಅಂತಂದ್ರೆ ಸ್ನೇಹಿತರೆ, ಅವರ ಆಹಾರ, ಅವರ ನಡವಳಿಕೆ, ಅವರ ವಿಚಾರಗಳು ಅಷ್ಟು ಲಿಂಕ್ ಆಗಿರ್ತಾ ಇತ್ತು. ಅಂದ್ರೆ ಅವ್ರ ದಿನ ಕಳೆದಾಗೆ ಅವರು ಬೆಂಕಿಯಷ್ಟೇನೆ ಅದ್ಭುತವಾಗ್ತಾ ಹೋಗ್ತಾ ಇದ್ರು. ಯಾಕೆ? ಬಿಕಾಸ್ ಆಫ್ ದಿಸ್ ಡೆಲ್ಟಾ ವೇವ್ಸ್ ವಿಲ್ ಮೇಕ್ ಯು ಮೋರ್ ಪವರ್ಫುಲ್. ನಂದನ್ನ 2 ವರ್ಷದ ಹಿಂದಿನ ಕಾರ್ಯಕ್ರಮ ತಾವು ನೋಡಿದೀರಾ. 3 ನನ್ ನೋಡ್ದಂಗ್ ಗುರು ಸರ್, ಯು ಆರ್ ಇಂಪ್ರೂವಿಂಗ್. ಗುರು ಸರ್, ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ, ಫಿಸಿಕಲ್ ವೈಸ್, ಮೆಂಟಲ್ ವೈಸ್, ನಿಮ್ಮ ಕೆಲವು ವಿಚಾರಗಳು ಇಂಪ್ರೂವ್ ಆಗ್ತಾ ಇದಾವೆ. ಯಾಕೆ ಇಂಪ್ರೂವ್ ಆಗ್ತಾ ಇದೆ? ಬಿಕಾಸ್ ಆಫ್ ಐ ರಿಯಲಿ ಗೆಟಿಂಗ್ ದಿಸ್ ಡೆಲ್ಟಾ ವೇವ್ಸ್ ಫ್ರಮ್ ಮೈ ಬ್ರೈನ್. ವೆನ್ ಐ ವಿಲ್ ಗೆಟ್, ನನಗಿದು ಯಾವಾಗ ಸಿಗುತ್ತೆ? ದ ಫೋರ್ತ್ ಸ್ಟೇಜ್ ಸ್ಲೀಪ್ ನನಗೆ ಬಂದಾಗ. ಸರ್, ಅದು ಹೆಂಗ್ ಕಂಡಿಡ್ಕೋಬೇಕು? ಅದು ಕಂಡಿಡಿಯಕ್ಕಾಗಲ್ಲ.
ಕರೆಂಟ್ನ ಮುಟ್ಟಕ್ಕಾಗಲ್ಲ, ಅನುಭವಿಸ್ಬೋದಷ್ಟೇ. ಕರೆಂಟ್ನ ನಾನು ವಸ್ತು ತರ ತೋರಿಸಿ ಸರ್ ಅಂತಂದ್ರೆ ಮುಟ್ ನೋಡಪ್ಪ ಅಂತ ಹೇಳ್ಬೋದು, ಅದು ಮುಟ್ಟಕ್ಕಾಗಲ್ಲ. ಕರೆಂಟ್ ಕಣ್ಣಿಗೆ ಕಾಣಲ್ಲ, ಹಂಗೆ ಈ ಡೆಲ್ಟಾ ವೇವ್ಸ್ ಕಣ್ಣಿಗೆ ಕಾಣಲ್ಲ. ಇಲ್ಲಿ ಬಹಳ ಬುದ್ಧಿವಂತರಿದ್ದೀರಾ ಅಂತ ಗೊತ್ತು. ಈಗ ಪ್ರಶ್ನೆ ಸುರಿಮಳೆ ಶುರು ಆಗುತ್ತೆ. 4ನೇ ಸ್ಟೇಜ್ ನಿದ್ದೆಯನ್ನು ಕಂಡುಹಿಡಿಯುವುದು ಹೇಗೆ? ಅದು ಕಂಡುಹಿಡಿಯಲು ಸಾಧ್ಯವಿಲ್ಲ, ಅನುಭವಿಸಬಹುದಷ್ಟೇ. ಅನುಭವಿಸೋದು ಹೇಗೆ ಅದನ್ನ ನಾನು ಮುಂದಕ್ಕೆ ಹೇಳ್ಕೊಡ್ತೀನಿ. ಸೊ ನೀನು ಬೆಳಿಗ್ಗೆ ಎದ್ರೆ ಚಂಗಂತ ಕಣ್ಣು ಬಿಟ್ಟು ನಿನ್ನ ಬೆಡ್ ಮೇಲೆ ಮುಲ್ಕ್ಯಾಡ್ಕೊಂಡು ತಿರ್ಕ್ಯಾಡ್ಕೊಂಡು, ಯಪ್ಪಾ ನನ್ನ ಕೈಲಿ ಆಗ್ತಾ ಇಲ್ಲ, ಕಾಲ್ ಹಿಡಿತೈತೆ, ಕೈ ಅಲ್ಲಾರಾಮ್ 30 ಸರಿ ಕೊಯ್ಯ 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 ಅಂತ ಬಡ್ಕೊಂಡ ಮೇಲೆ ನೀನ್ ಎದಳ್ತೀಯ ಅಂದ್ರೆ ನೀನು 4th ಸ್ಟೇಜ್ನ ಟಚ್ ಮಾಡಿಲ್ಲ ಅಂತ. 4th ಸ್ಟೇಜ್ ಟಚ್ ಮಾಡಿದೀಯಾ, ಒಂದು 4 hours ಆದ್ರೂ ಮಿನಿಮಮ್ ನೀನ್ 4th ಸ್ಟೇಜ್ ಅಲ್ಲಿ ಇದೀಯಾ ಅಂತಂದ್ರೆ 5 ಗಂಟೆಗೆ ಅಲಾರಾಮ್ ಇಡ್ಕೋ, 5:15 ಅಲಾರಾಮ್ ಇಡ್ಕೋ, ಚಕ್ ಅಂತ ಎದಳ್ತೀಯ. ಎದ್ದ ತಕ್ಷಣ ನಿನಗೆ ಮೂಡ್ ಆನ್ ಆಗತ್ತೆ. ಪಟ್ ಅಂತ ನೀನು ಮ್ಯೂಸಿಕ್ ಕೇಳಬೇಕು, ಒಳ್ಳೇದನ್ನ ಕೇಳಬೇಕು, ಏನಾರು ನೋಡ್ಬೇಕು, ಏನಾದ್ರೂ ನಾನು ಮಾಡ್ಲೇಬೇಕು ಗುರು ಈಗ ಅಂತ ಥಟ್ಟನ್ ಆನ್ ಆಗ್ತಿದೀಯಾ. ದಟ್ ಈಸ್ ಕಾಲ್ಡ್ ಯು ಆರ್ ಪ್ರೊಡ್ಯೂಸಿಂಗ್ ಡೆಲ್ಟಾ ವೇವ್ಸ್ ಅಂತ. ನಿನ್ ಬಾಡಿನೂ ಪ್ರೊಡ್ಯೂಸ್ ಆಗ್ತಿದೆ. ಸಾರ್ ಬೆಳಿಗ್ಗೆ ಎದ್ದು 2 ಗಂಟೆ ನಾನು ತಿಕ್ಕಾಡಿ ತಿಣಿಕ್ಯಾಡಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು 4-5 ಜನದ ಕೈಲಿ ಏನೇನಾದ್ರು ಅನ್ನಿಸ್ಕೊಂಡು, ಮನೆಯವ್ರ ಕೈಲೆಲ್ಲ ಬೈಸ್ಕೊಂಡು, ಒಂದ್ ಟೀ ಕುಡಿದು ಒಂದ್ ಸಿಗರೇಟ್ ಸೇದಿ ಆದ್ಮೇಲೆ ನಾನು ಎದಳ್ತಾ ಇದ್ದೀನಿ ಅಂತಂದ್ರೆ, ಅಣ್ಣ ನೀನು 3ನೇ ಸ್ಟೇಜಿಂದ ಹಿಂಗ ಆಡ್ಕೊಂಡು ಹಿಂಗ್ ಬರ್ತಾ ಇದೀಯಾ, ನಿನ್ ಜೀವನ ಬಹಳ ಕಷ್ಟದಲ್ಲಿದೆ, ಸ್ವಲ್ಪ ನೋಡು, ಅದರ ಕಡೆ ಕೇರ್ ಮಾಡು ಅಂತ. ಓಕೆ, ಸಮಥಿಂಗ್ ಲೈಕ್ ದಟ್. ಕರೆಂಟ್ ಈಸ್ ಮೋರ್ ಪವರ್ಫುಲ್. ವೈ? ಬಿಕಾಸ್ ಕರೆಂಟ್ ಇಲ್ಲ ಅಂದ್ರೆ ಇವತ್ತೇನಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಲೀಸ್ ಆಗಲ್ಲ, ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರಲ್ಲ. ಕರೆಂಟ್ ಇಲ್ಲ ಅಂದ್ರೆ ಪ್ರಪಂಚ ಹೆಂಗಿದೆ, ಆಪರೇಷನ್ನೇ ಮಾಡಕ್ಕಾಗಲ್ಲ. ಡಾಕ್ಟ್ರು ಅಲ್ಲೇ ಶಿವ, ನಾನು ಇಲ್ಲೇ ಶಿವ, ನೀವು ಅಲ್ಲಲ್ಲೇ ಶಿವ ಅಂತ ಈ ಸೃಷ್ಟಿಗೆ ಬೇಕಾಗಿರೋ ಕರೆಂಟ್ ನ ನಾವು ನೋಡಕ್ಕಾಗತ್ತೆ? ನೋಡಕ್ಕಾಗಲ್ಲ, ಫೀಲ್ ಮಾಡಬಹುದು. ಹಂಗೆ ಈ ಡೆಲ್ಟಾ ವೇವ್ಸ್ ನೋಡಕ್ಕಾಗಲ್ಲ, 4th ಸ್ಟೇಜ್ ಸ್ಲೀಪ್ ನ ನೋಡಕ್ಕಾಗಲ್ಲ, ಫೀಲ್ ಮಾಡಬಹುದು. ಎಸ್ ಸ್ನೇಹಿತರೆ, ಈ ಟೈಮಲ್ಲಿ ನಾವು ಹೋದಾಗ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ನಾವು ಕರಿತೀವಿ, ಅದ NREM ಅಂತಾನು ಕರಿತೀವಿ. ಅಂದ್ರೆ ನಮ್ಮ ಕಣ್ಣು ಸ್ವಲ್ಪನೂ ಮೂವ್ಮೆಂಟ್ ಇಲ್ದಂಗೆ ನಾವು ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆ ಮಧ್ಯದಲ್ಲಿ ನಮಗೆ ಈ ಈ ಏನಾಗುತ್ತೆ, ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಡ್ರೀಮಿಂಗ್ಸ್ ಅಂತ ಕರಿತೀವಿ. ಡ್ರೀಮಿಂಗ್ಸ್ ಅಂತ ಅಂದ್ರೆ ಏನು, ಎರಡು ಸಿಚುವೇಶನ್ಸ್ ಇದು. ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್, ರ್ಯಾಪಿಡ್ ಐ ಮೂವ್ಮೆಂಟ್. ಯಾವಾಗ ಈ ರ್ಯಾಪಿಡ್ ಐ ಮೂವ್ಮೆಂಟ್ ಬರುತ್ತೆ ಅಂತಂದ್ರೆ, ಕನಸುಗಳು ಬಂದು ನಮ್ಮ ಜೀವನದಲ್ಲಿ ನಮ್ಮನ್ನು ತುಂಬಾ ಡಿಸ್ಟರ್ಬ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಲೈಕ್ ಯಾವುದೋ ಒಂದು ವಿಚಾರ ನಮಗೆ ತುಂಬಾ ಡಿಸ್ಟರ್ಬ್ ಮಾಡಿರುತ್ತೆ, ಯಾರೋ ಹೊಡೆದಾಡ್ತಾ ಇರ್ತಾರೆ, ಅವ್ರು ನಿಮಗೆ ಬಂದು ಹೊಡೆದಂಗೆ ಕನಸು ಬೀಳ್ತಾರೆ, ನೀವು ತುಂಬಾ ತಗೊಂಡ್ಬಿಟ್ಟಿರ್ತೀರಾ ಅದನ್ನ, ನೀವು ತುಂಬಾ ತಗೊಂಡಿರ್ತೀರಾ, ನೀವು ತುಂಬಾ ಮನ್ಸಿಗೆ ತಗೋತೀರಾ. ಎಕ್ಸಾಂಪಲ್, ಯಾವುದೋ ಒಂದು ಮೂವಿಗೆ ಹೋಗಿ ಬರ್ತೀರಾ, ಆ ಮೂವಿ ಇಂಪ್ಯಾಕ್ಟ್ ಆಗುತ್ತೆ, ಮಗ ರಾತ್ರೆಲ್ಲ ನಿದ್ದೆ ಬರ್ಲಿಲ್ಲ ಕಣೋ, ಏನು? ವೈ? ಬಿಕಾಸ್ ಇದು ಇಂಪ್ಯಾಕ್ಟ್ ಆಗ್ತಿದೆ ನಿನ್ ಮೇಲೆ, ಕನ್ಸಲ್ಲೂ ನಿನಗೆ ಅದೇ ಬರುತ್ತೆ ಅಂತ. ಸೊ ಅದೇ ತರ ಈ ವಿಚಾರಗಳು ನಿಮಗೆ, ನಾನ್ ತುಂಬಾ ಸಲ ಹೇಳ್ತಾ ಇರ್ತೀನಿ, ಅನ್ವಾಂಟೆಡ್ ವಿಚಾರಗಳನ್ನ ತುಂಬಾ ಎಮೋಷನಲಿ ನಿಮ್ಮ ಕಂಟ್ರೋಲ್ ಇಲ್ದೇ ಇರೋದನ್ನ ತಗೋಬೇಡಿ. ನಿಮ್ಮ ಕೆಲಸನ ನೀವು ಯಾವ ತರ ಪ್ರೀತಿಸ್ಬೇಕು ಅಂದ್ರೆ, ಎಕ್ಸಾಂಪಲ್ ಸ್ವದೇಶಿ ದಿಶಾ ಏನಾಗುತ್ತೆ ಸ್ನೇಹಿತರೆ, ನಿಮ್ಮನ್ನ ಎಮೋಷನಲಿ ಎಲ್ಲೂ ಹರ್ಟ್ ಮಾಡಲ್ಲ. ಇಲ್ಲಿ ಯಾವ್ದು ಟಾರ್ಗೆಟ್ಸ್ ಇಲ್ಲ, ನಿಮ್ಮನ್ನ ಅದ್ ಮಾಡು ಇದ್ ಮಾಡು ಅಂತ ಹೇಳಲ್ಲ. ನಿಮ್ಮನ್ನ ಆದಷ್ಟು ನಿಮಗೆ ಸಮಾಜದಿಂದ ಒಳ್ಳೆ ಮಾತು ಕೇಳಲಿ, ನಿಮಗೆ ಸಂತೃಪ್ತ ಭಾವನೆ ಮೂಡ್ಲಿ, ನಿಮಗೆ ಒಂದು ತಾಯಿಯ ಮಡಿಲಲ್ಲಿ ಮಗು ಮಲಗ್ದಾಗ ಯಾವ ಅನುಭವ ಆಗುತ್ತೋ ಆ ಅನುಭವ ಸಿಗ್ಲಿ ಅಂತ ನಾವು ಈ ಸ್ವದೇಶಿ ದಿಶಾ ಬಿಲ್ಡ್ ಮಾಡಿದೀವಿ. ಇದರ ಪರಿಣಾಮ ಏನಾಗ್ತಿದೆ, ಇಲ್ಲಿ ವೃತ್ತಿ ನೀವು ಮಾಡಿದಷ್ಟು ಕೂಡ ಈ ವಿಲ್ ಗೆಟ್ ಬೆಟರ್ ಎಮೋಷನ್ಸ್. ಬಟ್ ಆಚೆಗಡೆ ಏನಿದೆ, ತುಂಬಾ ಟಾಕ್ಸಿಕ್ ಪ್ರಪಂಚಗಳಿರ್ತವೆ. ಒಂದು ಪೊಲಿಟಿಷಿಯನ್ ಅಂತ ತಗೊಳ್ಳಿ, ನಿದ್ದೆ ಸರಿಯಾಗಿ ಮಾಡಕ್ಕಾಗಲ್ಲ. ಯಾಕೆ? ಅಪೋಸಿಟ್ ಅವ್ನು ಏನೋ ಮಾಡ್ತಿರ್ತಾನೆ, ಇನ್ನೇನೋ ನಡೀತಿರುತ್ತೆ. ಸೊ ಅವಾಗ ಈ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಇದೆಯಲ್ಲ, ಇದು ಮನುಷ್ಯನಿಗೆ ಬರಬೇಕು ಸ್ನೇಹಿತರೆ. ಅದೇ ರ್ಯಾಪಿಡ್ ಐ ಮೂವ್ಮೆಂಟ್, ಎಮೋಷನ್ಸ್, ಡ್ರೀಮ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಕೆಟ್ಟ ಕನಸುಗಳು ಬೀಳ್ತವೆ, ನಾನಾ ತರದ ಕನಸುಗಳು ಬೀಳ್ತವೆ. ಅವಾಗ ನಮ್ಮ ಕಣ್ಣು ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದಾಗ ಅಗೈನ್ ಮತ್ತೆ ನಮ್ಮ ಬ್ರೈನ್ ಆಕ್ಟಿವಿಟಿ, ಅಂದ್ರೆ ಆ ಸ್ಟೋರಿ ಎಲ್ಲಿ ನೆನ್ಪಿಡ್ಕೋಬೇಕು, ನಿಮ್ ಕಿಡ್ನಿನೋ ಲಿವರ್ ನೆನ್ಪಿಡ್ಕೊಳಲ್ಲ, ಸ್ಟೋರಿ ನೆನ್ಪಿಡ್ಕೊಳೋದು ಯಾವುದು? ಬ್ರೈನ್. ಮಲಗಿದ್ದೀರಾ, ಆದ್ರೆ ನಿಮ್ ಬ್ರೈನ್ ಆಕ್ಟಿಂಗ್ ಆಗ್ತಿದೆ. ಹಗಲೊತ್ತು ಫಿಲ್ಮ್ ನೋಡಿದೀರಾ, ರಾತ್ರಿ ಹೊತ್ತು ಅದ್ ನಿಮ್ ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ, ನಿಮ್ ಬ್ರೈನ್ ಆನ್ ಆಗಿದೆ. ಸೊ ಬ್ರೈನ್ ಇಂದ ಟಾಕ್ಸಿನ್ ತೆಗೆಯೋದಲ್ಲಿ ಬೆಳಿಗ್ಗೆ ಎದ್ರೆ ಮತ್ತೆ ಅದೇ ವೀಕ್ನೆಸ್, ಅದೇ ಡಲ್ನೆಸ್. ಹಾಗಾಗಿ ನಾವು ಆದಷ್ಟು
ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ನ ನಾವು ಮಾಡಬೇಕು ಅಂದಾಗ ತುಂಬಾ ಎಮೋಷನಲ್, ತುಂಬಾ ಹಾರ್ಶ್ ಆಗಿರ್ತಕ್ಕಂಥ, ತುಂಬಾ ರ್ಯಾಶ್ ಆಗಿರ್ತಕ್ಕಂಥ, ತುಂಬಾ ನಿಮ್ಮನ್ನ ಇರಿಟೇಟ್ ಮಾಡ್ತಕ್ಕಂತಹ ವಿಚಾರಗಳು ರಾತ್ರಿ ಹೊತ್ತಿಂದ ದೂರ ಇರಬೇಕು ಸ್ನೇಹಿತರೆ. ದಟ್ ಈಸ್ ಟೂ ಗುಡ್ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸರ್, ಆಕ್ಚುಲಿ ಈ ಇನ್ಸೊಮೇನಿಯಾ ಇರ್ಬೋದು, ನಿದ್ರಾಹೀನತೆಗೆ ಪ್ರಮುಖವಾಗಿರೋ ಕಾರಣ ಏನು? ದ ಬ್ಲೂ ರೇಸ್ ಸ್ನೇಹಿತರೆ. ಇದು ಸೈಂಟಿಫಿಕಲಿ ತುಂಬಾ ಪ್ರೂವನ್ ಆಗಿದೆ. ಬ್ಲೂ ರೇಸ್ ಅಂದ್ರೆ ನಮ್ಮ ಸ್ಕ್ರೀನ್ಸ್, ಮೊಬೈಲ್, ಈಗೆಲ್ಲ ನಾವೀಗ ನೋಡ್ತಾ ಇದೀವಿ. ವಿ ಆರ್ ಎಫೆಕ್ಟೆಡ್ ಫ್ರಮ್ ದ ಬ್ಲೂ ರೇಸ್. ಟಿವಿ ನೋಡ್ತೀರಾ, ಕಂಪ್ಯೂಟರ್ ನೋಡ್ತೀರಾ ಸ್ನೇಹಿತರೆ. ಈ ಬ್ಲೂ ರೇಸ್ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮೆಲಿಟಾನ್ ಅನ್ನೋ ಒಂದು ಹಾರ್ಮೋನ್ ನ ಡಿಸ್ಟ್ರಾಯ್ಡ್ ಮಾಡುತ್ತೆ. ಅಂದ್ರೆ ಕೆಲವರಿಗೆ ಝೀರೋ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಸೊ ಹಾಗಾಗಿ ಇದಕ್ಕೆಲ್ಲ ಒಂದು ಟೈಮ್ ಅಂತ ಸೆಟ್ ಮಾಡ್ಕೊಳ್ಳಿ. ಅಂದ್ರೆ ಸ್ಲೀಪಿಂಗ್ ಗಿಂತ 2 hours ಮುಂಚೆ, ನಾನು ಎಷ್ಟೋ ಜನ ನೋಡಿದೀನಿ ಮಂಚದ ಮೇಲೆ ಮಲ್ಕೊಂಡು ಚಾಟ್ ಮಾಡ್ತಿರ್ತೀರಾ, ಸ್ವಲ್ಪ ಅವಾಯ್ಡ್ ಮಾಡಿ ಕಷ್ಟ. ಅಟ್ಲೀಸ್ಟ್ 1 hour ಮುಂಚೆ ನೀವು ಸ್ಲೀಪ್ ಹೋಗೋದಕ್ಕಿಂತ ಮುಂಚೆ ಈ ಡಿಜಿಟಲ್ ಸಿಸ್ಟಮ್ಸ್ ಗಳಿಂದ ಸ್ವಲ್ಪ ದೂರ ಇರಿ. ಟೂ ಮಚ್ ಶುಗರ್ ತಿನ್ನೋದು ಸ್ನೇಹಿತರೆ ಎರಡನೇ ರೀಸನ್. ದ ಮೇನ್ ರೀಸನ್, ಫಸ್ಟ್ ರೀಸನ್ ವಾಸ್ ದ ಬ್ಲೂ ರೇಸ್. ದ ಸೆಕೆಂಡ್ ಮೇನ್ ರೀಸನ್, ಟೂ ಮಚ್ ಶುಗರ್ ತಿನ್ನೋದು. ಶುಗರ್ಸ್ ಏನಿದಾವೆ ಸ್ನೇಹಿತರೆ, ಇವು ನಿಮ್ಮ ದೇಹದಲ್ಲಿ ಈಸಿಯಾಗಿ ಇನ್ಫ್ಲಮೇಷನ್ಸ್ ನ ಜನರೇಟ್ ಮಾಡಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂದು ಚಾಲೆಂಜ್ ಆಗುತ್ತೆ. ಕೈ ಮುಗಿದು ಕೇಳ್ಕೊತೀನಿ, ಹೆಲ್ತಿ ಆಗಿರ್ಬೇಕಾ ಸಂಜೆ ಐಸ್ ಕ್ರೀಮ್ ತಿನ್ನೋದು, ರಾತ್ರಿ ಊಟದಲ್ಲಿ ಸ್ವೀಟ್ ತಿನ್ನೋದು? ಮದ್ವೆಗೆ ಹೋಗಿ ಅವ್ರ ಖುಷಿಗೆ, ಅವರ ತೋರ್ಪಡಿಕೆಗೆ ಅವ್ರು ಸ್ವೀಟ್ ಮಾಡಿಸ್ತಾರೆ, ನೀವು ತಿನ್ಬೇಡಿ. ಮದ್ವೆಲ್ ಮಾಡಿಸಿದ್ರು ಅಂತ ನೀವು ತಿನ್ಬೇಕು ಅಂತ ಕಾನೂನು ಎಲ್ಲಿದೆ? ಇಲ್ಲ ಅಲ್ವಾ? ಅಲ್ಲಿಗೆ ಹೋಗಿ ರಾತ್ರಿ ನಿಮ್ಗೆ ಏನ್ ಇಷ್ಟ ಅದು ತಿನ್ನಿ. ಬಟ್ ನನ್ನನ್ನು ಕೇಳ್ತೀನಿ, ಅವಾಯ್ಡ್ ದ ಶುಗರ್. ದಿನ ಅವಾಯ್ಡ್ ಮಾಡಿ, ತುಂಬಾ ಒಳ್ಳೇದು. ರಾತ್ರಿ ಹೊತ್ತು ಮಸ್ಟ್ ತಿನ್ಬಾರ್ದು. ಯಾಕೆ ಅಂತಂದ್ರೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸ್ಟೇಜ್ 4 ಸ್ಲೀಪ್ಗೆ ನಿಮ್ಮ ಗಟ್ ಹೆಲ್ಪ್ ಮಾಡಬೇಕು, ಬಟ್ ಹೆಲ್ಪ್ ಮಾಡಲ್ಲ. ನೀವು ಸ್ಟೇಜ್ 4ಗೆ ಹೋಗಲ್ಲ, ನಿಮ್ ಡೆಲ್ಟಾ ವೇವ್ಸ್ ಏನು ಕ್ರಿಯೇಟ್ ಆಗಲ್ಲ, ನೀವು ಶಾರ್ಪ್ ಆಗಲ್ಲ, ಟೋಟಲಿ ನಿಮ್ ನಿದ್ದೆ ಸ್ಯಾಟಿಸ್ಫೈಡ್ ಆಗಿ ಇರಲ್ಲ. ಆಲ್ಕೋಹಾಲ್ ಕುಡಿಯೋದು, ಎಷ್ಟೋ ಜನ ಕುಡ್ದಾಗ ಒಳ್ಳೆ ನಿದ್ದೆ ಬರುತ್ತೆ ಅಂತಾರೆ. ಕುಡ್ದೇನಾರು ನಿದ್ದೆ ಮಾಡ್ಬೋದು ಅಂತಿದ್ರೆ ಇಡೀ ವೈದ್ಯಕೀಯ ಜಗತ್ತು ಎಲ್ಲರಿಗೂ ಎಣ್ಣೆ ಹೊಡೆಯಕ್ಕೆ ಹೇಳ್ಬಿಡ್ತಾ ಇದ್ರು. ಅಪ್ಪ ಎಣ್ಣೆ ಹೊಡೆದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಖಂಡಿತ ಇಲ್ಲ, ಅದು ಅವನ ಭ್ರಮೆ. ಕುಡಿದ್ಮೇಲೆ ಬೆಳಿಗ್ಗೆ ಎದ್ರೆ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ, ಹೆಡ್ಯಾಕ್ ಬರುತ್ತೆ. ಯಾಕೆಂದ್ರೆ ಅವನಿಗೆ ಸ್ಲೀಪ್ ಆಗಿಲ್ಲ. ಅವನ್ ಸ್ಲೀಪ್ ಆಯ್ತು, ನಾನು ಸಖತ್ತ ಮಲಗ್ದೆ, ತುಂಬಾ ನಿದ್ದು ಬಂತು ಅಂತ ಅವ್ನು ಅಂದ್ಕೊಂತಾನೆ. ಬಟ್ ಇಟ್ಸ್ ನಾಟ್. ಅವನು ಜಸ್ಟ್ 3rd ಲೆವೆಲ್ಗೂ ಕೂಡ ಹೋಗಿರಲ್ಲ, 3rd ಸ್ಟೇಜ್ಗೂ ಕೂಡ ಹೋಗಿರಲ್ಲ ಸ್ಲೀಪಿಂಗ್ ಅಲ್ಲಿ. ಯಾಕೆ ಅಂತಂದ್ರೆ ಆ ಆಲ್ಕೋಹಾಲ್ ಇರಿಟೇಷನ್ಸ್ ಇರ್ಬೋದು, ಆ ಆಲ್ಕೋಹಾಲ್ ಮಾಡ್ತಕ್ಕಂಥ ಡ್ಯಾಮೇಜಸ್ ಇರ್ಬೋದು, ಆ ಆಲ್ಕೋಹಾಲ್ಗೆ ಒಳಗಾಗ್ತಕ್ಕಂತಹ ಆ ಜೈವಿಕ ಕ್ರಿಯೆಗೆ ವಾಟರ್ ಅಬ್ಸರ್ಪ್ಷನ್ ಇರ್ಬೋದು, ಒಳಗ್ ನಡೀತಾ ಇರೋ pH ಇಂಬ್ಯಾಲೆನ್ಸ್ ಇರ್ಬೋದು. ಯಾಕೆ ಅಂತಂದ್ರೆ ಅಷ್ಟು ಹಾರ್ಶ್ ಕೆಮಿಕಲ್ಗೆ ದೇಹದೊಳಗೆ pH ಆಟೋಮೆಟಿಕಲಿ ಜನರೇಟ್ ನಾರ್ಮಲ್ ಆಗಲ್ಲ. ಅದೆಲ್ಲ ಆಗೋದ್ರೊಳಗೆ ದೇಹ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಹಂಗಾಗಿ ಡ್ರಿಂಕ್ಸ್ ಮಾಡ್ಬಿಟ್ಟು ನಾನು ಬಾಹುಬಲಿ ಆಗ್ತೀನಿ ಅಂತ ಏನಾದ್ರು ಕನಸಿಟ್ಕೊಂಡಿದ್ರೆ ಅದರಂತ ಮುಟ್ಟಾಳ್ತನ ಇನ್ನೊಂದಿಲ್ಲ. ಅದು ಸ್ಲೀಪ್ ಸಾಧ್ಯತೆ ಇಲ್ಲ. ಇನ್ನ ದ ಫೈನಲ್ ಕಾರಣ ಏನಾದ್ರು ಇದ್ರೆ ಸ್ಟ್ರೆಸ್. ವರ್ಕ್ ಸ್ಟ್ರೆಸ್ ಇರುತ್ತೆ, ಎಜುಕೇಶನ್ ಸ್ಟ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ ಸ್ನೇಹಿತರೆ. ಬಟ್ ಯು ಕ್ಯಾನ್ ಥಿಂಕ್ ಸ್ಟ್ರೆಸ್ ಅನ್ನೋದನ್ನ ನೀವ್ ಈಗ ಎಕ್ಸಾಂಪಲ್, ಸರ್ ನನ್ನ ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ ಇದೆ, ಇದು ಬಿಟ್ರೆ ನನಗೆ ಬೇರೆ ಕೆಲಸ ಇಲ್ಲ ಅಂತ ಅಂದಾಗ ಯು ಹ್ಯಾವ್ ಟು ಅಡಾಪ್ಟ್ ದಟ್. ಆ ಕೆಲಸನ ನೀನ್ ತುಂಬಾ ಪ್ರೀತಿಸಕ್ಕೆ ಹೆಸಿಟೇಟ್ ಮಾಡಬಾರ್ದು. ಅಂದ್ರೆ ಅದನ್ನ ವಿರೋಧಿಸಬಾರ್ದು. ವಿರೋಧಿಸಿದಷ್ಟು ಅದು ನಿನ್ನಿಂದ ಹಿಂಸೆ ಆಗುತ್ತೆ. ಅದನ್ನ ಪ್ರೀತಿಸೇ ಬಿಡಬೇಕು. ಪ್ರಾಬ್ಲಮ್ನ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದಾಗ ಆರಾಮಡಿಗೆ ಅದು ಪ್ರಾಬ್ಲಮ್ ಆಗದೇ ಇಲ್ಲ, ಪ್ರಾಬ್ಲಮ್ ಆಗಿ ಉಳಿಯೋದೇ ಇಲ್ಲ. ಅದು ನನಗೆ ಇವನ್ ಕಂಡ್ರ ಆಗಲ್ಲ, ನನಗೆ ಅವ್ರ ಕಂಡ್ರ ಆಗಲ್ಲ ಅಂತ ಅಂದಾಗ ಏನಾಗುತ್ತೆ, ನನ್ನ ದೇಹದಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ಅದು ವರ್ಕ್ ಮಾಡೇ ಮಾಡುತ್ತೆ. ಎಲ್ಲರೂ ಆಗ್ತಾರೆ ನನಗೆ, ಎಲ್ಲರೂ ನನಗೆ ಇಷ್ಟ ಆಗ್ತಾರೆ, ಆಟೋಮೆಟಿಕಲಿ ಇಟ್ಸ್ ಅ ಪ್ರಾಬ್ಲಮ್ ಸಾಲ್ವ್. ಅಂದ್ರೆ ಸ್ಟ್ರೆಸ್ ನೀನ್ ಹೆಂಗ್ ಮಾಡ್ಕತಿದೀಯಾ, ನೀನ್ ಹೆಂಗ್ ತಗತಿದೀಯಾ, ನನ್ಗಿರಲ್ವಾ? ಅಯ್ಯೋ, ನಿಮ್ ದಿನ ಹೆಂಗೆ ಅಮರ್ಸ್ತಾರ ಗೊತ್ತಾ? ನಮ್ಗೆ ಇವತ್ ಬೆಳಿಗ್ಗೆ ಏನೋ ಒಂದ್ ಕೆಲ್ಸ ಇತ್ತು, ಬರ್ರಪ್ಪ ಕೆಲ್ಸಕ್ಕೆ ಅಂತ ಅಂದು ದುಡ್ಡು ಕೊಟ್ಟು, ಅಣ್ಣ ನೀನ್ ಹಿಂಗ್ ನಡಿಯೋಣ ಮುಂದೆ, ನಾವ್ ಹಿಂದ್ ಬತ್ತೀವಿ ಅಂತ ಅಂದರು. ನಾನು ಊರ್ಗ್ ಹೋದ್ರೆ ನಾನು ಹಿಂದೆ ಬರೋದೇ ಇಲ್ಲ. ಸೊ ಇಡೀ ದಿನ ಅದನ್ನ ನೀನ್ ಕಾಮಿಡಿಯಾಗಿ ತಗೋಬೇಕು, ಅದನ್ನ ನೀನ್ ಎಂಜಾಯ್ ಮಾಡ್ಬೇಕು, ಅದನ್ನ ನೀನ್ ಇದಾಗ್ ಮಾಡ್ಬೇಕು. ಅದನ್ನ ನೀನ್ ಬೇರೆ ತರ ತಗೊಂಡ್ರೆ ಅದು ಸ್ಟ್ರೆಸ್ ಆಗತ್ತೆ. ನಾವ್ ಅದನ್ನ ಕಾಮಿಡಿಯಾಗಿ ತಗತ್ತೀವಿ. ಅವ್ನ್ ಮತ್ ಸಿಕ್ತ ಸಂಜೆ, ಲೇ ನೀನ್ ಎಷ್ಟು ಚೆನ್ನಾಗಿ ಹೇಳಿ ಕಳಿಸ್ತೆ ಅಂತಂದ್ರೆ ನೀನು, ಅವ್ನ್ ನಗ್ತಾ ಇಲ್ಲ ಅಣ್ಣ, ನಾನ್ ನಾಳೆ ಬಂದ್ಬಿಡ್ತೀನಿ ಅಣ್ಣ, ಆಯ್ತ್ ಕಣಪ್ಪ ಅಂದ್ರೆ
ಯಾವ ಪರಿಸ್ಥಿತಿನ ನೀನ್ ಹೆಂಗ್ ಎದುರಿಸ್ತಾ ಇದೀಯಾ ಅನ್ನೋದ್ರ ಮೇಲೆ ನಿನ್ನ ಸ್ಟ್ರೆಸ್ ಮ್ಯಾನೇಜ್ ಆಗುತ್ತೆ. ನೀವೆಲ್ಲ ಬುದ್ಧಿವಂತರಿದ್ದೀರಾ, ಅದ್ರ ಪಕ್ಕನಾಗ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ನಾವಿದಕ್ಕೆಲ್ಲ ಪರಿಹಾರ ಬೇಕಲ್ವಾ? ಸೊ ಈ ಪರಿಹಾರಕ್ಕೆ ವಿ ಆರ್ ಡಿಸೈನ್ಡ್ ಏನಪ್ಪಾ ಅಂತಂದ್ರೆ ಡೀಪ್ ಸ್ಲೀಪ್ ನ ನಾವಿಲ್ಲಿ ಡಿಸೈನ್ ಮಾಡಿದ್ವಿ. ಸೊ ಈ ಡೀಪ್ ಸ್ಲೀಪ್ ಏನಿದೆ, ಇಟ್ಸ್ ತುಂಬಾ ಕ್ಲಿನಿಕಲಿ ಟ್ರಯಲ್ ಆಗಿರ್ತಕ್ಕಂಥ, ತುಂಬಾ ವೈಜ್ಞಾನಿಕವಾಗಿ ಒಂದು ಬೇಸಲ್ಲಿ ಇರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಏನೇನ್ ಕ್ಲಿನಿಕಲ್ ಟ್ರಯಲ್ಸ್ ಆಗಿದೆ, ಎಷ್ಟು ರಿಸರ್ಚ್ ನಡೀತು ಇದ್ರ ಮೇಲೆ, ಹೆಂಗ್ ನಡೀತು, ಯಾವ ತರ ನಡೀತು, ಹೆಂಗೆ, ಇದನ್ನ ಹಂತವಾಗಿ ಹೇಳ್ತೀನಿ. ಮೊದಲನೇದಾಗಿ ಈ ಬ್ಲೂ ರೈಸ್ ಎಕ್ಸ್ಪ್ಲೋಷನ್ಸ್ ಏನಿದೆ ಅದನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರೆ ನಾವು ಅವಾಯ್ಡ್ ಮಾಡಕ್ ಆಗಲ್ಲ, ಸಾಧ್ಯ ಇಲ್ಲ. ಸೊ ಮೆಲಿಟಾನ್ ರಿಪ್ಲೇಸ್ ಮಾಡ್ಬೋದಾ? ಪ್ಲಾಂಟ್ ಬೇಸ್ಡ್ ಮೆಲಿಟಾನ್ಸ್ ನಾವು ಕೊಡ್ಬೋದು. ಬರೀ ಮೆಲಿಟಾನ್ ಇಸ್ ನಾಟ್ ಎ ಸ್ಲೀಪಿಂಗ್ ಹಾರ್ಮೋನ್. ಅವನಿಗೆ ಡೈಜೆಷನ್ ಇಂಪ್ರೂವ್ ಆಗಬೇಕು, ಆನ್ಸೈಟಿ ಕಮ್ಮಿ ಆಗಬೇಕು, ಅವನ ದೇಹದಲ್ಲಿರೋ ಇನ್ಫ್ಲಮೇಷನ್ ಕಮ್ಮಿ ಆಗಬೇಕು, ಅವನಿಗೆ ಬ್ರೈನ್ ಫಂಕ್ಷನಿಂಗ್ ಹೆಲ್ಪ್ ಆಗ್ತಕ್ಕಂತಹ ಫುಡ್ಗಳನ್ನ ನಾವು ಕೊಡಬೇಕು. ಸೊ ವಿ ಥಿಂಕ್ ಲೈಕ್ ದಟ್. ಇವತ್ತು ನಾವು ತುಂಬಾ ಜನಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಕೊಟ್ಟು ಅವನಿಗೆ ಬಾಡಿನ ಕ್ಲೆನ್ಸ್ ಮಾಡ್ತೀವಿ. ಅವನಲ್ಲಿ ನ್ಯಾಚುರಲಿ ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿಯೋದು ತುಂಬಾ ಜನ ಹೇಳ್ತಾರೆ, ಸರ್ ಸ್ಲೀಪಿಂಗ್ ಇಂಪ್ರೂವ್ ಆಯ್ತು. ನೀವು ಕೇಳಿರ್ತೀರ ಅದು ಯಾಕೆ ಅಂತ ಅಂದ್ರೆ ಹ್ಯೂಮಿನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಗಟ್ಟ ಮೇಲಿನ ಲೋಡನ್ನ ಕಮ್ಮಿ ಮಾಡುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾಗಳು, ಗುಡ್ ಬ್ಯಾಕ್ಟೀರಿಯಾಗಳು ಡೆವಲಪ್ ಆದಾಗ ಸ್ಲೀಪಿಗೆ ನಮಗೆ ಆಟೋಮೆಟಿಕಲಿ ಹೆಲ್ಪ್ ಮಾಡ್ತವೆ. ಇದ್ರ ಜೊತೆಗೆ ನಾವು ಕಾಯ್ತಾ ಇದ್ದಿದ್ದು ಒಂದು ಪವರ್ಫುಲ್ ಸಪ್ಲಿಮೆಂಟ್ ಬೇಕು. ಪವರ್ಫುಲ್ ಸಪ್ಲಿಮೆಂಟ್ ಯಾಕೆ ಅಂತಂದ್ರೆ ನನ್ನ ಆರೋಗ್ಯದಲ್ಲಿ ನಿದ್ದೆ ಇಷ್ಟೊಂದು ಬಹಳ ಪ್ರಮುಖವಾಗಿರೋ ಪಾತ್ರವನ್ನ ನಿಭಾಯಿಸುತ್ತೆ, ಇಷ್ಟು ಇಂಪಾರ್ಟೆಂಟ್ ರೋಲ್ನ ನಿಭಾಯಿಸುತ್ತೆ. ಇದೊಂದು ಘಟ್ಟ, ಇದು ಎವ್ರಿ ಡೇ ನಾನು ಮಾಡಬೇಕು ಅಂತ ಸ್ಲೀಪ್ನ ನಾನು ಹೆಂಗೆಂಗೋ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಇದು ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಆಗತ್ತಾ? 100% ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ನಾವೇನ್ ಡಿಸೈಡ್ ಮಾಡಬೇಕು? ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಒನ್ ಆಫ್ ದ ಗುಡ್ ನ್ಯೂಟ್ರಿಷನ್. ಏನದು? ಬನ್ನಿ ಸ್ನೇಹಿತರೆ, ನಮ್ಮ ಈ ಡೀಪ್ ಸ್ಲೀಪ್ ಅಲ್ಲಿ ಇರ್ತಕ್ಕಂಥ ಕೀ ಇಂಗ್ರೀಡಿಯೆಂಟ್ಸ್ ನ ಮೊದಲನೇ ವಿಚಾರ ಏನಿದೆ ಅಂದ್ರೆ, ಮೊದಲನೇ ಇಂಗ್ರೀಡಿಯೆಂಟ್ ಏನಿದೆ ಅದು ಟಗಾರ ಅಂತ ಕರಿತೀವಿ. ಇದೊಂದು ಬೆಸ್ಟ್ ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಪ್ಲಾಂಟ್. ಜೊತೆಗೆ ನಿನ್ನ ಸ್ಟೇಜ್ 1 ಸ್ಟೇಜ್ 4ಗೆ ಜಲ್ದಿ ಕರ್ಕೊಂಡು ಹೋಗ್ತಕ್ಕಂಥ ಟ್ರಾವೆಲಿಂಗ್ ಟೈಮ್. ಯಾಕೆಂತಂದ್ರೆ ನಾವೀಗ ಡಿಸೈಡ್ ಮಾಡಿದೀವಿ ಏನು, ನಮಗೆ ಸ್ಟೇಜ್ 1 ನಿದ್ದೆನೂ ಇಂಪಾರ್ಟೆಂಟ್ ಅಲ್ಲ, 2 ಇಂಪಾರ್ಟೆಂಟ್ ಅಲ್ಲ, 3 ಅಲ್ಲ, 4 ಬೇಕು. ಆ 4ಗೆ ಕರ್ಕೊಂಡು ಹೋಗುವಷ್ಟರ ಮಟ್ಟಿಗೆ ನಮ್ಮ ಬ್ರೈನ್ ನ ಕಾಮ್ ಆಗಿ ಇಡುತ್ತೆ ಅಂಡ್ ನಿನಗೆ ಸ್ಟ್ರೆಸ್ ಅಂಡ್ ಆನ್ಸೈಟಿನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಅಂಡ್ ಈ ಏನು ನಮಗೆ ನಿದ್ರಾಹೀನತೆ ಅನ್ನೋದಿದೆ, ಆ ನಿದ್ರಾಹೀನತೆನ ಇದರಲ್ಲಿ ಸಾವಿರಾರು ವರ್ಷದಿಂದ ಈ ಟಗರ್ ಅದು ಒಂದು ಪ್ರೂವ್ ಆಗಿದೆ. ಏನಪ್ಪಾ ಅಂತಂದ್ರೆ ಇದು ಒಂದು ಸಿಂಗಲ್ ಇಂಗ್ರೀಡಿಯೆಂಟ್ ಮಾತ್ರನೂ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಟಗಾರ್ ಅದು ಹಿಮಾಲಯದವರು ಮಾಡ್ತಾರೆ, ತುಂಬಾ ಕಂಪ್ನಿಯವರು ಈ ಟಗಾರ್ ಅದು ಮಾಡ್ತಾರೆ ಸಿಂಗಲ್ದು. ಬಟ್ ನಮ್ ಚಾಲೆಂಜ್ ಏನಿದೆ ಇವತ್ತು ತುಂಬಾ ಕಷ್ಟ ಇದೆ, ಯಾಕೆಂದ್ರೆ ವಿ ಆರ್ ಫೇಸಿಂಗ್ ಸೋ ಮೆನಿ ಥಿಂಗ್ಸ್. ಸೊ ಅದಕ್ಕೆ ನಾವ್ ಇನ್ನೂ ಪವರ್ಫುಲ್ ಮಾಡ್ಬೇಕಲ್ಲ, ನಾವ್ ಅದಕ್ಕೆ ಏನ್ ಮಾಡಿದ್ವಿ, ಬ್ರಾಹ್ಮಿನೂ ತಗೊಂಡ್ವಿ. ಇದ್ರ ಜೊತೆಗೆ ಬ್ರಾಹ್ಮಿ ಏನಿದೆ ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಈ ಭೂಮಿಯ ಸೃಷ್ಟಿಕರ್ತನ ನಾವ್ ಯಾರಂತ ಕರಿತೀವಿ? ಬ್ರಹ್ಮ ಅಂತ ಕರಿತೀವಿ. ಆ ಬ್ರಹ್ಮ ಹೇಗೆ ಭೂಮಿಯನ್ನ ಸೃಷ್ಟಿ ಮಾಡಿದ್ನೋ ಅವನ ಹೆಸರನ್ನ, ಒಂದಷ್ಟು ಹೆಸರುಗಳನ್ನ ಇಟ್ಟು ಈ ಬ್ರಾಹ್ಮಿ ಪ್ಲಾಂಟ್ ಅನ್ನ ನಾವು ಇದನ್ನ ಕರಿತೀವಿ. ಯಾಕೆ ಅಂತಂದ್ರೆ ಬ್ರಾಹ್ಮಿ ನಿರಂತರ ನಮ್ಮ ದೇಹಕ್ಕೆ ಹೋದಾಗ ನನಗ್ ಗೊತ್ತಿರೋ ಕೆಲವು ಬ್ರಾಹ್ಮಿ ಬಗ್ಗೆನ ಫೋಕಸ್ ಹೆಚ್ಚಾಗುತ್ತೆ. ಮನುಷ್ಯನ ಒಂದು ಫೋಕಸ್ ಅಂದ್ರೆ ಅವನು ಕರೆಕ್ಟ್ ಆಗಿ ಸ್ಪಷ್ಟತೆ ಅವನಲ್ಲಿ ಮೂಡುತ್ತೆ, ಬ್ರೈನ್ ತುಂಬಾ ಕಾಮ್ ಆಗಿರುತ್ತೆ. ಇದು ಭಯಂಕರ ಆಂಟಿ ಆಕ್ಸಿಡೆಂಟ್ ಹೊಂದಿರತಕ್ಕಂಥದ್ದು, ಡೈಜೆಷನ್ ನ ಪವರ್ಫುಲ್ ಆಗಿ ಮಾಡುತ್ತೆ. ಜೊತೆಗೆ ಸ್ಲೀಪಿಂಗ್ ಅಂದ್ರೆ ನಿನ್ನ ಮೆಮೊರಿ ಫಂಕ್ಷನ್ಸ್, ಬ್ರೈನ್ಗೆ ತುಂಬಾ ಇದು ಸಪೋರ್ಟಿವ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಇದನ್ನ ನಾವು IBS ಅಂತ ಕರಿತೀವಿ. IBS ಅಂತ ಅಂದ್ರೆ ಇದನ್ನ ಒಂದು ಫುಲ್ ಫಾರ್ಮ್ ಅಲ್ಲಿ ನಾವು ನಿಮಗೆ ಹೇಳ್ಬೇಕಂತಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರಿತೀವಿ. ದೇಹದಲ್ಲಿ ಏನು ನಮಗೆ ಈ ಇನ್ಫೆಕ್ಷನ್ಸ್ಗಳಾಗ್ತವೆ, ಈ ಧೂಳಿಂದ ಆಗುತ್ತೆ, ಆ ಧೂಳಿಂದ ಆಗುತ್ತೆ, ಸರ್ ಅಲ್ಲಿ ಎಲ್ಲೋ ಹೋದೆ ನನಗೆ ನಿದ್ದೆ ಬರ್ತಾ ಇಲ್ಲ, ಇದ್ಯಾವುದೋ ಹೋಟ್ಲಿಗೆ ಹೋದೆ ಅಲ್ಲೊಂದು ಸಣ್ಣ ಗೋಡೆ ಸ್ಮೆಲ್ ನನಗಾಗಲ್ಲ, ಇದಾಗಲ್ಲ, ಅದಾಗಲ್ಲ. ಈ ಒಂದು IBS ಅಂತ ಏನ್ ಕರಿತೀವಿ, ಇರಿಟೇಟ್ ಬೌಲ್ ಸಿಂಡ್ರೋಮ್ ಅಂತ ಏನ್ ಕರಿತೀವಿ, ಇದರಿಂದ
ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ಮುಕ್ತಿ ಕೊಡುತ್ತೆ ಅಂದ್ರೆ ಅದು ಬ್ರಾಹ್ಮಿ. ಸೊ ವಿ ಥಿಂಕ್ ಲೈಕ್ ದಟ್, ಈ ಬ್ರಾಹ್ಮಿನ ಹಾಕೊಂಡೆ ನಾವು ಈ ಒಂದು ಪ್ರಾಡಕ್ಟ್ ನ ಪವರ್ಫುಲ್ ಆಗಿ ರೆಡಿ ಮಾಡೋಣ ಅಂತ ಹೇಳಿ ನಾವು ಸಕ್ಸಸ್ಫುಲ್ ಆಗಿ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಸ್ನೇಹಿತರೆ, ಇದರಲ್ಲಿರೋ ದ ಮೋಸ್ಟ್ ಪವರ್ಫುಲ್, ದ ಮೋಸ್ಟ್ ಬ್ಯೂಟಿಫುಲ್ ಇಂಗ್ರೀಡಿಯೆಂಟ್ ಅಂದ್ರೆ ಅದು ಪ್ಯಾಷನ್ ಫ್ಲವರ್ ಅಂತ ಕರಿತೀವಿ. ಪ್ಯಾಷನ್ ಫ್ಲವರ್ ಬಗ್ಗೆ 2001 ಇದರಲ್ಲಿ ಅಂದ್ರೆ 2001ನೇ ಇಸ್ವಿ ಅಲ್ಲ, 2001 ಇದರಲ್ಲಿ ಕ್ಲಿನಿಕಲ್ ಟ್ರಯಲ್ ಆಗಿದ್ದಾವೆ. ಅಂದ್ರೆ 2000 ಅಷ್ಟು ಕ್ಲಿನಿಕಲ್ ಟ್ರಯಲ್ ಇದರ ಮೇಲೆ ನಡೀತವೆ. ಜೊತೆಗೆ ಇದನ್ನ ನಮ್ಮ ದೇಹದಲ್ಲಿ ಅಂದ್ರೆ ಈ ಫ್ಯಾಷನ್ ಫ್ಲವರ್ ಏನಿದೆ, ಗಾಬಾನ ಪ್ರೊಡ್ಯೂಸ್ ಮಾಡುತ್ತಾ ಇದು. ಅಂದ್ರೆ ಅದೊಂದು ಪ್ರೋಸೆಸ್ ಅಂತ ಕರಿತೀವಿ. ಇದು ಮನುಷ್ಯನ ಎಷ್ಟು ಪವರ್ಫುಲ್ ಮಾಡುತ್ತೆ, ಎಷ್ಟು ಆಕ್ಟಿವ್ ಮಾಡುತ್ತೆ ಅಂತಂದ್ರೆ ವಿ ಕಾಂಟ್ ಇಮ್ಯಾಜಿನ್ ದಟ್. ಅಂಡ್ ಆನ್ಸೈಟಿನ ಫುಲ್ ರಿಡ್ಯೂಸ್ ಮಾಡುತ್ತೆ, ನರ್ವಸ್ ಸಿಸ್ಟಮ್ನ ಬ್ಯೂಟಿಫುಲ್ ಆಗಿ ಮಾಡುತ್ತೆ, ಮೆಂಟಲ್ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ಮಾಡಿ ನಮ್ಮನ್ನ ಪ್ರತಿದಿನ ಕೆಲಸ ಮಾಡಕ್ಕೆ ಉತ್ತೇಜನ ಕೊಡುವ ಆಕ್ಟಿವ್ ಹಾರ್ಮೋನ್ಸ್ಗಳನ್ನ ದೇಹದಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ ಈ ಫ್ಯಾಷನ್ ಫ್ಲವರ್ ನಮಗೆ ಅತ್ಯಂತ ಉಪಯುಕ್ತ. ಇನ್ನ ಜಠಮಾಂಸಿ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಪರಿಪೂರ್ಣವಾಗಿರ್ತಕ್ಕಂಥ, ಅಪ್ಲೈ ಮಾಡಕ್ಕಾಗಿರ್ಬೋದು, ತಿನ್ನಕ್ಕಾಗಿರ್ಬೋದು. ಆಯುರ್ವೇದದಲ್ಲಿ ಜಠಮಾಂಸಿ ಅಂತಂದ್ರೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಸಿಂಹ ಸ್ವಪ್ನ ತರದ ಗಿಡ ಇದು. ಓಕೆ, ಒಳ್ಳೆ ಸ್ಲೀಪ್ ಕ್ವಾಲಿಟಿನ ಇದ್ರ ಮೇಲೆನೂ ತುಂಬಾ ಬ್ರೈನ್ ಹೆಲ್ತ್ಗೆ ಒಳ್ಳೇದು ಅಂತ ಆಗಿದೆ. ಅಂಡ್ ನಿದ್ರಾಹೀನತೆಗೆ, ಕ್ವಿಕ್ ಸ್ಲೀಪ್ಗೆ ಮತ್ತೆ ಲಾಂಗ್ ಸ್ಲೀಪ್ಗೆ, ಅಂದ್ರೆ ನಾನ್ ಮಲಗ್ಬೇಕು ಪಟ್ ಅಂತ ಮತ್ತೆ ಎಚ್ಚರಾಗಬಾರ್ದು ಅಂತ ಲಾಂಗ್ ಸ್ಲೀಪ್ಗೆ ಹೇಳಿ ಮಾಡಿಸ್ತಂಥದ್ದು ಈ ಜಠಮಾಂಸಿ. ಬ್ರೈನ್ ಹೆಲ್ತ್ ನು ಚೆನ್ನಾಗಿ ಮಾಡುತ್ತೆ, ನರ್ವಸ್ ಸಿಸ್ಟಮ್ ನ ಚೆನ್ನಾಗಿ ಮಾಡುತ್ತೆ, ಸ್ಟ್ರೆಸ್ ನ ಕಮ್ಮಿ ಮಾಡುತ್ತೆ. ಅದ್ಭುತ ಈ ಜಠಮಾಂಸಿ. ಇದ್ರ ಜೊತೆಗೆ ಸ್ನೇಹಿತರೆ ಹಲವಾರು ಅಮೈನೋ ಆಸಿಡ್ಗಳು, ಮೆಲಿಟಾನ್ ಇದು ಗೊತ್ತು ನಿಮ್ಗೆ, ಇದೊಂದು ನ್ಯಾಚುರಲ್ ನಾವು ಪ್ಲಾಂಟ್ ಹಾರ್ಮೋನ್ಸ್ ಇಂದ ಮೆಲಿಟಾನ್, ಯಾಕೆಂದ್ರೆ ಸ್ಲೀಪಿಂಗ್ ಹಾರ್ಮೋನ್. ಮೆಗ್ನೀಷಿಯಂ ಆಕ್ಸೈಡ್ ಇರ್ಬೋದು, ಲಿಥೀನ್ ಇರ್ಬೋದು, ಈ ತರ ಇನ್ನೂ 10 ಹಲವು ವಿಶೇಷತೆಗಳೊಂದಿಗೆ ನೀವು ಮೇಜರ್ ಆಗಿರೋದನ್ನ ತಿಳ್ಕೊಳ್ಳಿ ಸಾಕು. ಈ ಲಿಥೈನ್ ಏನಿದೆ, ಈ ಅಮೈನೋ ಆಸಿಡ್ಸ್ ಏನಿದೆ, ಈ ಮೆಲಿಟಾನ್ ಏನಿದೆ, ಇದು ಎಲ್ಲದು ನಿಮ್ಮನ್ನ ಫೋಕಸ್ಡ್ ಆಗಿ ನಿದ್ದೆ ಮಾಡಿ ಪರಿಪೂರ್ಣ ನಿದ್ದೆಯನ್ನ ಹೊಂದಿ ನಿಮ್ಮನ್ನ ಶಕ್ತಿಶಾಲಿಗಳನ್ನಾಗಿ ಮಾಡಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಇದು ಏನೇ ಕಾರಣಕ್ಕೂ ನೀವು ಗಮನಿಸಬೇಕಾಗಿರೋದೊಂದು ಮುಖ್ಯವಾಗಿರೋ ಅಂಶ ಏನು ಅಂತಂದ್ರೆ, ಡೀಪ್ ಸ್ಲೀಪ್ ಏನಿದೆ ಇದು ಅಡಿಕ್ಟಿವ್ ಅಲ್ಲ, ಇದು ನಿದ್ದೆ ಮಾತ್ರ ಅಲ್ಲ. ನಮಗೆ ಶಾರ್ಟ್ ಕಟ್ ಅಲ್ಲಿ ಪ್ರಾಡಕ್ಟ್ ನ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದಕ್ಕೆ ಫುಡ್ FASSI ಅವರು ಇದನ್ನ ಸರ್ಟಿಫೈಡ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ನೀವು ಡೀಪ್ ಸ್ಲೀಪ್ ಅನ್ನೋ ತರಕ್ಕೊಂದು ಆಹಾರ ತಯಾರಿಸಬಹುದು ಅನ್ನೋದು ಕೂಡ ದೊಡ್ಡ ಚಾಲೆಂಜ್ ಇತ್ತು. ನಮಗೆ ಹೈಯೆಸ್ಟ್ ಕಾಟ ಕೊಟ್ಟಂತಹ ಲೇಸೆನ್ಸ್ಗೆ ಒಂದು ನ್ಯೂಟ್ರಿಷಿಯನ್ ಇದು. ಯಾಕೆ ಅಂತಂದ್ರೆ ಈ ತರದ್ದು ಫುಡ್ ಬರುತ್ತಾ ಡೀಪ್ ಸ್ಲೀಪ್ ಅಂತಂದ್ರೆ ಅಂದ್ರೆ ಆ ಅಧಿಕಾರಿಗಳು ಕೇಳ್ತಿದ್ದಕ್ಕೆ ನಾವು ಅವ್ರಿಗೆ ರಿಪ್ಲೈ ಮಾಡ್ತಿದ್ದಕ್ಕೆ ಇಷ್ಟೆಲ್ಲ ಆಗಿ ಇದು ನಮಗೆ ಫೈನಲಿ ಸಿಕ್ತು. ಸ್ನೇಹಿತರೆ, ಈ ಗುಡ್ ಸ್ಲೀಪ್ ಅನ್ನೋದೇನಿದೆ ಇದು ನಿಮ್ಮ ಆರೋಗ್ಯದಲ್ಲಿ ಹಲವಾರು ಬದಲಾವಣೆ. ಸ್ನೇಹಿತರೆ, ನೀವು ನ್ಯೂಟ್ರಿ ಲಿವರ್ ತಗೋತಿರ್ರಿ ಅಂಡ್ ನೀವು ಡಯಾಬಿಟಿಸ್ ತಗೋತಿರ್ರಿ, ಇದು ನಿಮಗೆ ಯಾವುದೇ ರೀತಿ ನಿಮಗೆ ತೊಂದರೆ ಮಾಡಲ್ಲ. ಇದು ನೀವು ತಗೊಂಡಾಗ ನಿಮ್ಮ ಸ್ಲೀಪ್ ನ ಸಖತ ಮಾಡುತ್ತೆ, ಹೆಲ್ತಿಯಾಗಿ ಮಾಡುತ್ತೆ, ನಿಮ್ಮನ್ನ ಇನ್ನೊಂದು ದಿನಕ್ಕೆ ಲೋಡ್ ಆಗಕ್ಕೆ, ಅಂದ್ರೆ ನೀವು ರೀಲೋಡ್ ಆಗ್ಬೇಕು, ರಿಆಕ್ಟಿವ್ ಆಗ್ಬೇಕು, ಪವರ್ಫುಲ್ ಆಗ್ಬೇಕು, ಅದಕ್ಕೆ ನಿಮ್ಮನ್ನ ಇದು ಸಖತ್ತಾಗಿ ರೆಡಿ ಮಾಡುತ್ತೆ ವಿನಃ ಇದು ಏನೇ ಕಾರಣಕ್ಕೂ ನಿಮ್ಮನ್ನ ಅಡಿಕ್ಟಿವ್ ಮಾಡಲ್ಲ. ಲೈಕ್ ಇದನ್ನ ತಿಂದ್ರೆ ನಾನು ಲೈಫ್ ಟೈಮ್ ತಿನ್ಬೇಕಾ, ಅರೆ ಅವೆಲ್ಲ ಸೀನೇ ಇಲ್ಲ. ನಿನ್ನ ಇಷ್ಟ, ನಿನಗಿದು ಸರಿ ಆಯ್ತು ಸರ್, ನನ್ನ ಸ್ಲೀಪ್ ಸೈಕಲ್ ಇಂಪ್ರೂವ್ಸ್ ವೆರಿ ವೆಲ್, ದೆನ್ ಸ್ಟಾಪ್ ಇಟ್. ಇಲ್ಲ ಸರ್, ನಾನು ತಿಂತೀನಿ ಲೈಫ್ ಟೈಮ್, ತಿನ್ನಿ, ಇದ್ರಲ್ಲಿ ಏನಂತದ್ದೇನಿಲ್ಲ. ನೀವಿಲ್ಲಿ ಏನ್ ನೋಡ್ತಿದ್ದೀರಿ, ಈ ಪ್ಲಾಂಟ್ ಬೇಸ್ಡ್ ಫುಡ್ ಇದೆ, ಪ್ಲಾಂಟ್ ಬೇಸ್ಡ್, ಅದರಲ್ಲಿ ಯಾವ್ದನ್ನ ತಿಂದ್ರು ಕೂಡ ನಿಮಗೆ ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಲೈಫ್ ಟೈಮ್ ತಿಂದ್ರು ಕೂಡ ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಯಾಕೆಂದ್ರೆ ನಾವು ಲೈಫ್ ಟೈಮ್ ಮೊಬೈಲು ಬಿಡಲ್ಲ, ಲೈಫ್ ಟೈಮ್ ಟಿವಿ ನೋಡೋದು ಬಿಡಲ್ಲ, ಲೈಫ್ ಟೈಮ್ ನಾವ್ ಯಾವ್ದನ್ನಾರು ಬಿಡಕ್ ರೆಡಿ ಇದೀವ, ಯಾವ್ದನ್ನೂ ಬಿಡಲ್ಲ ಅಂದ್ಮೇಲೆ ಮತ್ತೆ ಇದನ್ನ ಯಾಕೆ ಬಿಡಕ್ ಹೋಗ್ಬೇಕು? ಇದನ್ನು ಲೈಫ್ ಟೈಮ್ ತಿಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ನಿಮ್ಮ ಡಿಪೆಂಡೆನ್ಸಿ ಮೇಲೆ. ಸರ್, ಯೂಸೇಜ್ ಹೇಗೆ? ಯು ಕ್ಯಾನ್ ಯೂಸ್ ಎನಿಬಡಿ.
ಅಂಡ್ ಸ್ಟೂಡೆಂಟ್ಸಿಗೆ ಕೊಡ್ಬೋದಾ? 100% ಕೊಡಿ. ಅವರು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ರೆ ತುಂಬಾ ಫೋಕಸ್ಡ್ ಆಗಿ ಓದ್ತಾರೆ. ಮಕ್ಕಳಲ್ಲೂ ಕೂಡ ಇವತ್ತು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ 20 ವರ್ಷದ ಮೇಲ್ಪಟ್ಟಿರೋ ಮಕ್ಳುಗಳಿಗೆ ಕೊಡ್ಬೋದಾ? 100% ಕೊಡಿ. ಮಕ್ಕಳು ದೊಡ್ಡವರಾಗ್ತಾ ನಿದ್ದೆ ಕೆಟ್ಟೋಗುತ್ತೆ. ಮಕ್ಳುಗಳು ಸಣ್ಣ ಮಕ್ಳಲ್ಲಿ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಚೆನ್ನಾಗಿ ನಿದ್ದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಿದ್ದೆ, ಅವ್ರ ನಿದ್ದೆ ನಾವೇ ಕೆಡಿಸ್ತೀವಿ. ಅದೇನ್ ಮಲಗ್ತೀಯಾ, ಎದಾ ಓದ್ಕೋ, ಹೋಮ್ವರ್ಕ್ ಮಾಡು, ನಿನಗಲ್ಲಿ ಬ್ರೈಟ್ ಫ್ಯೂಚರ್ ಕಾಣ್ತೈತೆ ಅಂತ ಅವನ್ನ ಎಬ್ರುಸಿ ಅವನಿಗೆ ನಿದ್ದೆನೇ ಬರ್ದಂಗ್ ಮಾಡ್ಬಿಡ್ತೀವಿ ಲಾಸ್ಟಿಗೆ. ಸೊ ಮಕ್ಳಿಗೆ ಕೊಡ್ಬೋದಾ? ಕೊಡಿ. ಅವ್ರ ಅಂತ ಸ್ಲೀಪಿಂಗ್ ಇದಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. 2 ತಗೋಬಹುದು, ಪ್ರಾಬ್ಲಮ್ ಇಲ್ಲ. ಬಟ್ ಹಗ್ಲೊತ್ತು ಕೆಲವರಿಗೆ ನಿದ್ದೆ ಬಂದ ಫೀಲ್ ಆದ್ರೆ ರಾತ್ರಿ ಹೊತ್ತು ಮಾತ್ರ 1 ತಗೊಳ್ಳಿ. ಬಟ್ 2 ತಗೊಳೋದ್ರಿಂದ ಸಮಸ್ಯೆ ಏನಾಗಿಲ್ಲ. ಯಾಕೆಂತಂದ್ರೆ ನಾನು 1 ವಾರ ಫಸ್ಟ್ ತಗೊಂಡೆ, ಲಿವರ್ ಡಿಟಾಕ್ಸಿಫೈ ಮಾಡೋದ್ಕಿಂತ ಮುಂಚೆ ನಾನು ತಗೊಂಡೆ. ಐ ಗಾಟ್ ಬ್ಯೂಟಿಫುಲ್. ಹಗ್ಲೊತ್ತು ತಗೋತಾ ಇದ್ದೆ, ರಾತ್ರಿನೂ ತಗೋತಾ ಇದ್ದೆ, ಬೆಳಗ್ಗೆ ತಗೋತಾ ಇದ್ದೆ, ರಾತ್ರಿ ನಥಿಂಗ್. ಬಟ್ ರಾತ್ರಿ ತುಂಬಾ ಸ್ಯಾಟಿಸ್ಫೈಡ್ ಸ್ಲೀಪ್ ಇತ್ತು. ಬಟ್ ಸಮ್ವನ್ ದೇ ಫೆಲ್ಟ್, ಸರ್ ಹಗ್ಲೊತ್ತು ನನಗೆ ಡ್ರೋಸಿ ಅನ್ಸುತ್ತೆ, ಸ್ಲೀಪಿ ಅನ್ಸುತ್ತೆ, ನಂಗೆ ನಿದ್ದೆ ಬಂದ್ಬಿಡುತ್ತೆ, ಬೈತಾರೆ ಸರ್ ಅಂತಂದ್ರೆ ಸ್ಟಾಪ್ ದಟ್. ಸಂಜೆ ಒಂದೇ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಒಂದೊಳ್ಳೆ ನಿದ್ದೆ ನಿಮ್ದಾಗ್ಲಿ, ಒಂದೊಳ್ಳೆ ಆರೋಗ್ಯ ನಿಮ್ದಾಗ್ಲಿ. ಇವತ್ತಿನ ನಿದ್ದೆ ಸೋಂಬೇರಿಗಳು ಮಾಡೋ ಅಲ್ಲ, ಆರೋಗ್ಯವಂತರು, ಧೀರರು, ಶೂರರು, ಯಾರು ಬಹಳ ದಿನ ಬದುಕ್ಬೇಕು ಅಂತಿದ್ದೀರೋ ನೀವು ಮಾಡೋದು ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ ನ ಇಲ್ಲಿಗೆ ಕ್ಲಾರಿಟಿ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಇನ್ ಮುಂದೆ ಕೊಡ್ತಕ್ಕಂತಹ ಟ್ರೈನಿಂಗ್ಸ್ ಏನಿದೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇನಿದೆ, ರೀಬ್ಯಾಲೆನ್ಸ್ ಇರ್ಬೋದು, ಟೆಸ್ಟೋ 18 ಇರ್ಬೋದು, ಇವೆಲ್ಲ ಏನಿದಾವೆ, ಇವೆಲ್ಲ ಇಟ್ಸ್ ಡೈರೆಕ್ಟ್ಲಿ ಏರ್ ಫಾರ್ಮುಲಾ ಇರ್ಬೋದು, ಇವೆಲ್ಲ ಏನಿದಾವೆ ಇವು ಹಾರ್ಮೋನ್ ಇಶ್ಯೂಸಿಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತವೆ. ಈ ಹಾರ್ಮೋನ್ ಇಶ್ಯೂಸ್ 90% ನಾವ್ ಇಲ್ಲಿ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಮೊದಲು ಸ್ಲೀಪ್ ಚೆನ್ನಾಗ್ ಆಗ್ಬೇಕು ನಮ್ದು. ಒಂದಕ್ಕೊಂದು ಲಿಂಕ್. ಸೊ ಇದನ್ನ ಸರಿ ಮಾಡ್ಕೊಂಡು ಆ ಪ್ರಾಡಕ್ಟ್ ಟ್ರೈನಿಂಗ್ಗಳಿಗೆ ಹೋದಾಗ ನಮಗೆ ಅದ್ಭುತವಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾವಿವತ್ತು ಈ ಪ್ರಾಡಕ್ಟ್ ಟ್ರೈನಿಂಗ್ ನ ಮುಗಿಸಿದೀವಿ. ನಾವು ಯು ಆರ್ ಓಪನ್, ಕ್ವಶನ್ ಕೇಳಬಹುದು. ನಮಸ್ತೆ ಮೇಡಮ್, ಹೇಳಿ. ಸರ್, ನಾನು ಡೀಪ್ ಸ್ಲೀಪ್ ಒಂದ್ ಬಾಟಲ್ ಕೊಟ್ಟಿದ್ದೆ ಸರ್ ನನ್ನ ಫ್ರೆಂಡ್ಗೆ. ಅಕ್ಕಿ ಏನಂದ್ರಿ, ಈಗ ತಗೊಂಡಿದ್ದೆ ಮಾರನೇ ದಿವಸ ನಾನ್ ನೈಟ್ ಸರಿಯಾಗಿ ನಿದ್ದೆನೂ ಬರ್ಲಿಲ್ಲ. ಮಾರನೇ ದಿವಸ ಎಡಗಣ್ಣು ಸ್ವಲ್ಪ ನೋವು ಅನಿಸ್ತಾ ಇತ್ತು. ಆಮೇಲೆ 2 ದಿವಸ ಬಿಟ್ಟೆ ಮತ್ತೆ ತಗೊಂಡೆ, ಮತ್ತೆ ಅದೇ ತರ ಆಯ್ತು ಅಂತ ಅಂದ್ಲರಿ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದು, ಬೇರೆ ಏನೋ ಪ್ರಾಬ್ಲಮ್. ಈಗ ಅಕ್ಕಿಗೆ ಅದನ್ನ ತಗೋ ಅಂತ ಹೇಳ್ಬೋದ್ರಿ ಸರ್? ಮತ್ತೆ ಕಂಟಿನ್ಯೂ ತಗೋ ಅಂತ ಹೇಳ್ಬೋದ್ರಿ? 100%. ಓಕೆ ಸರ್, ತಗೊಳ್ರಿ. ಕಣ್ಣು ನೋವುಗೂ ಇದಕ್ಕೂ ಸಂಬಂಧನೇ. ಅಂದ್ರೆ ತಗೊಂಡ್ಮೇಲೆನೆ ಆ ತರ ಆಯ್ತು. ಮೊದ್ಲೇನು ನನ್ ಕಣ್ಣಿಂದ ಏನು ತೊಂದ್ರೆನೇ ಇರ್ಲಿಲ್ಲ. ಅದು ಒಂದ್ ತಗೊಂಡ್ ನಂತ್ರನೇ ಮಾರನೇ ದಿವಸ ಬೆಳಗ್ಗೆ ಕಣ್ಣು ನೋವು ಅನಿಸ್ತು ಅಂತ. 2 ಸಾರಿ ನಾನ್ ತಗೊಂಡ್ರು 2 ಸಾರಿನೂ ಹಂಗೆ ಆಯ್ತು ಅಂತ ಅಂದ್ಲಲ್ಲ, ಅದಕ್ಕೆ ಅದು ನಿಮ್ಗೆ ಕೇಳ್ಬೇಕಾಗಿತ್ತು ಸರ್. ಈಗ ಇಲ್ರಿ ಅದ್ರದ್ದು ಇದಕ್ಕೂ ಏನ್ ಸಿಂಪ್ಟಮ್ಸ್ ಇರುತ್ತೆ. ಓಕೆ ಸರ್. ಅದ ರೆಗ್ಯುಲರ್ ತಗೊಂಡ್ರು ಅಕ್ಕಿಗೆ ಏನು ಸೈಡ್ ಎಫೆಕ್ಟ್ಸ್ ಏನು ಇಲ್ಲಲ್ರಿ ಸರ್? ಏನು ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಪವನ್ ಮಾತಾಡಿ ಮೇಡಮ್. ಪವನ್ ಮೇಡಮ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್, ಹೇಳಿ. ಅದೇ ಬೆಳಗ್ಗೆ ತಗೊಳೋದ್ ಬೇಡ ಅಂದ್ರೆ ರಾತ್ರಿ 2 ತಗೋಬೋದಾ ಒಟ್ಟಿಗೆ? ಬೇಡ, ಒಂದೇ ಸಾಕು. ಇಟ್ಸ್ ಮೋರ್ ದ್ಯಾನ್ ಎನಫ್. ಓಕೆ, ದಟ್ಸ್ ಬೆಟರ್. ಥ್ಯಾಂಕ್ ಯು ಸೋ ಮಚ್. ಯಾ. ಡೈನಾಮಿಕ್ ದಿವ್ಯಾ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ಈಗ ನಿದ್ದೆ ನಮ್ಗೆ ಈಗ ನೀವು ಹೇಳಿದ ಹಾಗೆ 4th ಸ್ಟೆಪ್ ಡೀಪ್ ಸ್ಲೀಪ್ ಹೋಗಿದ್ರೆ ಮಾತ್ರ ಇದು ಆಗುತ್ತೆ ಅಂತಾರ. ಆದ್ರೆ ಈಗ ನಿದ್ದೆ ಮಾಡ್ಬೇಕಾದ್ರೆ ಗೊರ್ಕೆ ಹೊಡಿತಾರಲ್ಲ, ಅವ್ರಿಗೆ ಡೀಪ್ ಸ್ಲೀಪ್ ಹೋಗಿರ್ತಾರ ಅಂತ ಅನ್ಕೋಬಹುದಾ, ಅಥವಾ ಗುರ್ಕೆ ಯಾಕೆ ಬರುತ್ತೆ ಅಂತ? ಗೊರ್ಕೆಗೆ 2 ಕಾರಣಗಳಿರುತ್ತಮ್ಮ. ಒಂದು, ತುಂಬಾ ಸ್ಟ್ರೆಸ್ ಆಗಿ ಬರೋ ಗೊರ್ಕೆ. ಹೌದು, ನಾನ್ ತುಂಬಾ ಲೀನ್ ಆಗಿದ್ದೀನಿ. 2ನೇದು ಫ್ಯಾಟ್ ಕರಿತೀವಮ್ಮ. ಇಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ಬಿಟ್ಟಿರುತ್ತಮ್ಮ ಈ ಭಾಗದಲ್ಲಿ. ಅವರು ತುಂಬಾ ದಪ್ಪ ಇರ್ತಾರಮ್ಮ. ಗೊರ್ಕೆ ಹೊಡಿತಾರೆ ಅಂತಂದ್ರೆ ನೀವು ನೋಡಿ ತುಂಬಾ ದಪ್ಪ ಇರ್ತಾರೆ. ಓಕೆ, ಅವರು ಫ್ಯಾಟ್ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಆ ಉಸಿರಾಟಕ್ಕೆ ತೊಂದರೆ ಆದಾಗ ಆ ಭಾಗದಲ್ಲಿ ಗಾಳಿ ಈಸಿಯಾಗಿ ಸರ್ಕ್ಯುಲೇಷನ್ ಆಗ್ತಿದ್ದಾಗ, ಈಗ ವಿಷಲ್ ಹೆಂಗ್ ಹೊಡಿಬೇಕು ಹೇಳಿ ನಾವು? ವಿಷಲ್ ಹೆಂಗ್ ಹೊಡಿಬೇಕು ಹೇಳಿ? ನಾಲ್ಗೆನ ಹಿಂಗ್ ಮಡಚಿ ಕೈನ ಹಿಂಗಿಟ್ಟು ಹಿಂಗ್ ಹೊಡೆದಾಗ ವಿಷಲ್ ಬರುತ್ತೆ, ರೈಟ್? ಅಂದ್ರೆ ಗಾಳಿಗೆ ಶೇಪ್ ಕೊಟ್ಟಾಗ ಹೆಂಗ್ ಬರ್ತಾರೋ ಇವ್ರು ಹಂಗೆ ಇಲ್ಲಿ ಶೇಪ್ ಕೊಟ್ಬಿಡ್ತಾರೆ. ಶೇಪ್ ಕೊಟ್ಟಾಗ ದೆನ್ ಸ್ನೋರಿಂಗ್ ವಿಲ್ ಕಮ್ ಔಟ್. ಅದರಲ್ಲಿ ಭಯಂಕರ
ಅದು ನಿಮ್ಗೆ ತುಂಬಾ ಅದ್ರಲ್ಲಿ ಬರುತ್ತೆ, ವಿಸುವಲ್ ಫ್ಯಾಟ್ಸ್ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಪರಿಹಾರ ಅಂದ್ರೆ ಏನು, ಸಣ್ಣ ಆಗ್ಬೇಕು. ಟ್ರೈನಿಂಗ್ ಕೊಟ್ಟಿದೀವಲ್ಲ, ಓಕೆ ಸರ್. ವರ್ಕೆಗೆ you, ಯಾರು ಮೆಡಿಸನ್ ಕಂಡಿಡಿಯಕ್ಕಾಗಲ್ಲ. ನೀವು ಅದನ್ನ ಹೇಳಕ್ಕೆ ಹೋಗ್ಬೇಡ್ರಿ. ಅದು ಏನ್ ಮತ್ತೆ sir, ನೀವ್ ಹೇಳ್ಬಿಟ್ರೆ ಕೇಳಿದೆ ಸರ್. ಡೀಪ್ ಸ್ಲೀಪ್ ಈಗ ನಮ್ಗೆ ನಿದ್ದೆ ಪೂರ್ಣ ಹತ್ತದಾಗ ಮಾತ್ರ ಗೊರಕೆ ಬರುತ್ತೆ ಅಂತ ಇರ್ತಾರಲ್ಲ, ಅದಕ್ಕೆ ಕೇಳಿದೆ ಸರ್. ಎಲ್ಲ ಮೂಢನಂಬಿಕೆ ಕಣಮ್ಮ. ಎಲ್ಲ ಅವ್ರವ್ರಿಗೆ ಹೆಂಗ್ ಬೇಕು ಹಂಗಂಗೆ ಹೇಳ್ಕೊಂಡು ಹೋಗಿರೋರು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಯು ಆರ್ ಮೋಸ್ಟ್ ವೆಲ್ಕಮ್. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಕೆಲವೊಂದು ಎಷ್ಟೊಂದು ತಪ್ಪುಗಳು ಮಾಡ್ತಿರ್ತೀವಿ. ನಿದ್ದೆ ಬರಲ್ಲ ಅಂತ ಸುಮ್ನೆ ಹೇಳ್ತಿರ್ತೀವಿ ಅಷ್ಟೇ. ಮೊಬೈಲ್ ನೋಡೋದಾಗಿರ್ಬಹುದು, ಆಮೇಲೆ ಕೆಲವೊಂದು ಅನ್ನೆಸೆಸರಿ ಥಾಟ್ಸ್ ಗಳಿರಬಹುದು. ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಸರ್, ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಇನ್ನೊಂದೇನಂದ್ರೆ ನಮ್ಮ ಮನೆಯವರು ತುಂಬಾ ಸ್ಟ್ರೆಸ್ ಆಗಿರ್ತಾರೆ ಸರ್. ಅವರು ಪೊಲೀಸ್ ವರ್ಕ್ ಮಾಡೋದ್ರಿಂದ ಅಂದ್ರೆ ನಿದ್ದೆಯನ್ನು ಚೆನ್ನಾಗೇ ಮಾಡ್ತಾರೆ ಸರ್. ಅವ್ರು ಮಲಗಿ ಒಂದ್ 10 ನಿಮಿಷ 5 ನಿಮಿಷಕ್ಕೆಲ್ಲ ತುಂಬಾ ಚೆನ್ನಾಗೇ ನಿದ್ದೆ ಮಾಡ್ತಾರೆ. ಆದ್ರೆ ಒಂದ್ ಹೊತ್ನಲ್ಲಿ ಎದ್ದಾಗ ಅವ್ರಿಗೆ ಏನಾಗುತ್ತಂದ್ರೆ ಒಂಥರ ಮೇಲು ಕೆಳಗು ಸರ್, ಆ ತರ ಆಗುತ್ತೆ ಸರ್ ಒಂದೊಂದ್ ಟೈಮ್. ಎಲ್ಲಾ ಟೈಮಲ್ಲೂ ಅಲ್ಲ. ಆ ತರ ಸಮಸ್ಯೆ ನಾನ್ ತೋರ್ಸಿದ್ವಿ. ಅದನ್ನ ತೋರ್ಸಿದಾಗ ಅವ್ರು ಏನ್ ಹೇಳಿದ್ರು, ನಿಮ್ದು ಒನ್ ಡೇ ನಿದ್ದೆನ ನೈಟ್ ನ ಅದು ಅಬ್ಸರ್ವೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ಸೊ ಅವ್ರಿಗೆ ಈ ಟ್ಯಾಬ್ಲೆಟ್ ಕೊಡ್ಬಹುದಾ, ಹೇಗೆ? ಕೊಡಿ ಕೊಡಕ್ಕೇನಿಲ್ಲ, ಕೊಡ್ರಿ. ದಿಸ್ ಈಸ್ ನಥಿಂಗ್. ಬಟ್ ನೋಡ್ರಿ ಸೌಮ್ಯ ಅವರೇ, ಫಸ್ಟ್ ಇಲ್ಲಿ ಏನ್ ನಾವು ಡಿಸ್ಕಷನ್ ಮಾಡಿದೀವಿ, ಡೇ 1 ಇಂದ ಅವರ ಲಿವರ್ ಇಂದ ಹಿಡಿದು, ಅವ್ರ ಲೈಫ್ ಸ್ಟೈಲ್ ಇಂದ ಹಿಡಿದು, ಅವ್ರ ಫುಡ್ ಇಂದ ಹಿಡಿದು ಹಂತವಾಗಿ ಎಲ್ಲಾ ಸರಿ ಮಾಡ್ಕೊಂಡು ಸ್ಲೀಪ್ ಅನ್ನೋದು ಒಂದು ಇಂಪಾರ್ಟೆನ್ಸ್ ನ ನಾವಿಲ್ಲಿ ತಿಳಿಸ್ತಾ ಇದೀವಿ. ಓಕೆ, ಅಂದ್ರೆ ಕೆಲವು ಸಲ ಏನಾಗುತ್ತೆ, ನಿಮಗೊಂದು ಹೇಳ್ತೀನಿ. ಬೆಳಗಿಂದ ನಿಮ್ಮ ಮನೆಯವರು ಹೆವಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದಿಡೋಣ. ಇವರು ಒಳ್ಳೆ ಕ್ವಶನ್ ಕೇಳಿದ್ದಾರೆ ಮೇಡಮ್, ಎಲ್ಲರೂ ತಿಳ್ಕೊಳ್ಳಿ. ರಾತ್ರಿ 10 ಗಂಟೆಗೆ ಅವ್ರ ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ರಾತ್ರಿ 10 ಗಂಟೆಗೆ ನೀವು ಊಟ ಮಾಡ್ತೀರಾ, ಚಾನ್ಸಸ್ ಇರುತ್ತಲ್ವಾ ಇದು. 10ವರೆಗೆ ಊಟ ತಿಂತೀರಾ, ಬೆಳಗ್ಗಿಂದ ದೇಹ ಸುಸ್ತಿದೆ, 10ವರೆಗೆ ಊಟ ಮಾಡಿದೀರಾ, ಮಲ್ಗಕ್ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಮಲ್ಗಿದ ತಕ್ಷಣ ನಿದ್ದೆ ಬರುತ್ತಾ? ಹೌದು, ಯಾಕೆಂದ್ರೆ ಬೆಳಗಿಂದ ಸ್ಟ್ರೆಸ್ ಆಗಿರಕ್ ನಿದ್ದೆ ಬರುತ್ತೆ. ಆದ್ರೆ ಸ್ಲೀಪ್ ಕನ್ಸಿಡರ್ ಆಗುತ್ತಾ? ನೆವರ್. ಯಾಕೆಂದ್ರೆ ನೀವು ಮಾತ್ರ ಮಲಗ್ತೀರಾ, ದೇಹ ಎಲ್ಲಿ ಮಲಗುತ್ತೆ? ದೇಹಕ್ಕೆ ರೆಸ್ಟ್ ಬೇಕಿತ್ತು ತಾನೆ. ಯಾಕೆಂದ್ರೆ ನೀವು ತಿಂದಿರೋ ಫುಡ್ ಅರಗ್ಸಕ್ಕೆ 4 to 5 hours ಬೇಕು. 4 to 5 hours ನಿಮ್ ಇಂಟೆಸ್ಟೈನ್ ಕೆಲಸ ಮಾಡ್ತಿರೋ ಟೈಮಲ್ಲಿ ಅಲ್ಲಿ ಅದು ನಾನಾ ಕ್ರಿಯೆಗಳು ನಡೀತಿರುತ್ತೆ. ಅದರಲ್ಲಿ ಒಂದು ಅಂದ್ರೆ ಡೈಜೆಷನ್ ಅನ್ನೋದು ಒಂದು ಯುದ್ಧ ಅಂತ ನಾನೊಂದು ಸಣ್ಣ ವಿಡಿಯೋ ತೋರಿಸಿದ್ದೆ. ಆ ಯುದ್ಧ ನಡೀತಿರೋ ಟೈಮಲ್ಲಿ ನೀವು ನಿಜವಾಗ್ಲೂ ಸ್ಯಾಟಿಸ್ಫೈಡ್ ಸ್ಲೀಪ್ ಮಾಡ್ಬೋದು ಅಂತ ನಿಮಗೆ ಅನ್ಸುತ್ತಾ? ನೀವೇ ಗೆಸ್ ಮಾಡಿ. ಅದ್ ನಾವ್ ಅಂದ್ಕಂತೀವಿ, ಎಸ್ ಇಟ್ಸ್ ಗುಡ್ ಅಂತ. ನಿದ್ದೆಗೂ ಊಟಕ್ಕೂ ಬಿಟ್ವೀನ್ ದಟ್ 3 hours ಗ್ಯಾಪ್ ಇರಬೇಕು, ಮಿನಿಮಮ್ 3 hours ಗ್ಯಾಪ್. ದೆನ್ ಓನ್ಲಿ ಯು ಗೆಟ್ ದ ಗುಡ್ ಸ್ಲೀಪ್ ಅಂತ. ಅಂದ್ರೆ ಇವನ್ನೆಲ್ಲ ಎಷ್ಟು ಬದಲಾಯಿಸಕ್ಕಾಗುತ್ತೆ, ಇದನ್ನೆಲ್ಲ ಎಷ್ಟು ಅವರು ರೆಡಿ ಮಾಡ್ಕೊಳಕ್ಕಾಗುತ್ತೆ, ದೆನ್ ಓನ್ಲಿ ನಾವು ಇದಕ್ಕೆ ಸೊಲ್ಯೂಷನ್ಸ್ಗಳು ಇಲ್ಲಿ ಸಿಗ್ತಾ ಬರ್ತವೆ. ಓಕೆ, ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಅಳತೆ ಮಾಡ್ಕೊಂಡಾಗ ಅವರ 100% ಕಾಯಿಲೆಗಳು ನಮ್ ಕಣ್ಮುಂದೆನೆ ಹೊರಟೋಗ್ಬಿಡ್ತವೆ. ದಟ್ ಇಸ್ ಅ ಥಿಂಗ್. ಓಕೆ ಸರ್. ಇನ್ನೊಂದು, ನಮ್ಮ ಅತ್ತೆಯವರು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ತಾರೆ ಸರ್. ಅವ್ರು ಅದು ಬಿಡಿಸ್ಬಿಟ್ಟು ಇದನ್ನ ಸಜೆಸ್ಟ್ ಮಾಡ್ಲಾ ಸರ್? ಕೊಡಿ, ಇಟ್ಸ್ ಗುಡ್. ಅವು ತುಂಬಾ ಹೆಲ್ತ್ ಒಳ್ಳೇದಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್. ಅದೇ ಸರ್, ಅವರು 2 ಗಂಟೆ ಮೇಲೆ ನಿದ್ದೆನೆ ಮಾಡಲ್ಲ ಸರ್. 2 ಗಂಟೆ ಮಾತ್ರ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಅವ್ರು. ಹೌದು, ಲೆಕ್ಕ ಹಾಕಿ ಮತ್ತೆ ಯಾವ ಸ್ಟೇಜ್ಗೆ ಹೋಗಿದಾರ ಅವ್ರು. ನೀವು ಅವ್ರಿಗೆ ಹೇಳ್ಕೊಡ್ಬೇಕು, ನಿದ್ದೆ ಅಂತ ಅಂದ್ರೆ ಹಿಂಗೆ, ಎಷ್ಟೊತ್ತಿಗೆ ಊಟ ಮಾಡ್ಬೇಕು, ಹೆಂಗಿರ್ಬೇಕು, ಯಾವ ತರ ಇರ್ಬೇಕು, ಸೀರಿಯಲ್ ಟಿವಿ ಎಲ್ಲ ಕೈ ಬಿಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ಫಿನಿಕ್ಸ್ X6851 ಮಾತಾಡಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ, ಹೇಳಿಮ್ಮ. ಸರ್, ನೀವು ಮಾರ್ನಿಂಗ್ ಹಾಟ್ ವಾಟರ್ ಬೇಡ ಅಂತ ಹೇಳಿದ್ರೆ, ಬಟ್ ನಾವು ಕೊಬ್ಬರಿ ಎಣ್ಣೆ ಇದು ನಮ್ಮ ಎಣ್ಣೆ ತಗೊಂಡ್ಮೇಲೆ ಕುಡಿದ್ಮೇಲೆ ಹಾಟ್ ವಾಟರ್ ಕುಡಿಬೇಕು ಅಂತ ಹೇಳಿದೀವಿ. ಬಟ್ ಹೇಗೆ ಇದು? ಹಾಟ್ ವಾಟರ್ ಕುಡೀರಿ ಅಂತ ನಾವ್ ಹೇಳಿದ್ರೆ ನೀರ್ ಕುಡೀರಿ ಅಂತ ಹೇಳ್ತೀವಿ. ಹಾಟ್ ವಾಟರ್ ಕುಡಿಬೇಕು ಅಂತ ಏನ್ ಹೇಳಿಲ್ಲಮ್ಮ. ಸರ್, ಸ್ವಲ್ಪ ಬಿಸಿ ನೀರು ಕುಡಿ ಅಂತಾನೆ ಎಲ್ರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಏನು ಹೇಳಿ, ತಣ್ಣೀರ್ ಕುಡೀರಿ ಅಂತ ಹೇಳಿ, ಇನ್ನೂ ಚೆನ್ನಾಗಿರುತ್ತೆ. ಹೌದಾ ಸರ್? ಸರ್, ನಮ್ಮ ಮಕ್ಕಳು ಈಗ 9:30 10 ಗಂಟೆ ಮಲಗಿ ಬೆಳಿಗ್ಗೆ 7 7:30 ಆದ್ರೂ ಎದ್ದಳಲ್ಲ. ಆ ಮಕ್ಕಳು ಸ್ಲೀಪ್ ಆಗಿದೆ ಅಂತ ಅರ್ಥನಾ? 100% ಅವರು
ಆ ಸೈಕಲ್ ಒಳಗೆ ಇರ್ತಾರೆ ಅಂತಂದ್ರೆ ಆಗಿದೆ ಅಂತಾನೆ. ಬೆಳಗ್ಗೆ ಎದ್ದ ತಕ್ಷಣ ಆಕ್ಟಿವ್ ಆಗಿರ್ತಾರ ಮಕ್ಕಳು, ಇಲ್ಲ ತುಂಬಾ ಅಂದ್ರೆ ಲೈಕ್ ಆಕ್ಟಿವ್ ಇರಲ್ಲ ಸರ್. 7 ಗಂಟೆಗೆ ಎಬ್ಸಿದ್ರು ಆಗ್ಲೂ ಕೂಡ ಇನ್ನು ನಿದ್ರಾವಸ್ಥೆಯಲ್ಲೇ ಇರ್ತಾರೆ. ದೆನ್ ಯು ಹ್ಯಾವ್ ಟು ಥಿಂಕ್ ಏನ್ ಚೇಂಜ್ ಮಾಡ್ಬೇಕು. ರಾತ್ರಿ ಫುಡ್ ಅಲ್ಲಿ ಏನ್ ಕೊಡ್ತಿದ್ದೀರಾ? ಎಷ್ಟೊತ್ತಿಗೆ ಊಟ ರೊಟ್ಟಿ ಮಾಡ್ತಾ ಮುದ್ದೆ ಇರೋದು? ಎಷ್ಟೊತ್ತಿಗೆ ಊಟ? 9:30. ಚೇಂಜ್ ಮಾಡಿ 7 ಗಂಟೆ ಒಳಗೆ ಊಟ ಮಾಡಿಸಿ. ಹೇಳಿ. ಸರ್, ಇವಾಗ ಡೀಪ್ ಸ್ಲೀಪ್ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನನ್ಗೂ ನಿದ್ದೆ ಸಮಸ್ಯೆ ಇದೆ ತುಂಬಾ ಯೋಚನೆಗಳಿಂದ. ಸೊ ಇವಾಗ ನನ್ ಪ್ರಶ್ನೆ ಏನು ಅಂದ್ರೆ, ಸೊ ನಾವೀಗ ಡೀಪ್ ಸ್ಲೀಪ್ ಕೊಟ್ಟಿದೀವಿ. ಈಗ ನಮ್ ಜನ ಏನ್ ತಿಳ್ಕೊತಾರೆ ಅಂದ್ರೆ, ಓ ಇದು ನಿದ್ದೆ ಮಾತ್ರೆ, ಸೊ ಅದನ್ನೇ ತಿಳ್ಕೊತಾರೆ. ಸರ್ ಕೇಳಿಸ್ತಿದ್ಯಾ? ಹೇಳಿಮ್ಮ ಹೇಳಿ. ಸರ್, ಅವ್ರು ಈಗ ತಗೋತಾರಲ್ವಾ, ಈಗ ನೀವ್ ಹೇಳಿದ್ರಿ 1 ತಗೋಬಹುದು 2 ತಗೋಬಹುದು ಅಂತ. ಏನೋ ಹೆಚ್ಚು ಕಮ್ಮಿ ಆಗಿ ಏನೋ ಇರುತ್ತಲ್ಲ ಸರ್ ಮನೇಲಿ ಸಮಸ್ಯೆಗಳು, ಆತರ ಮಾಡಿ ಇವ್ರು ನಿದ್ದೆ ಮಾತ್ರ ಇದೆ ನುಂಗ್ಬಿಡೋಣ, ಏನೋ ಟ್ರೈ ಮಾಡೋರು ಸೂಸೈಡ್ಗೆ ಈ ತರ ಕೇಳಿದಾಗ ನುಂಗಿದ್ರೆ ಏನಾದ್ರು ಎಫೆಕ್ಟ್ ಆಗತ್ತಾ ಸರ್? ಇಲ್ಲ ಕಣ್ತಾಯಿ, ಅದ್ರಲ್ಲಿ ಏನ್ ಸಾಯಲ್ಲ ಬಿಡಮ್ಮ. ಯಾಕಂದ್ರೆ ಇದನ್ನ ತಿಳ್ಕೊಬೇಕಿತ್ತು ನಾನು, ನನ್ಗೂ ಜನ ಪ್ರಶ್ನೆ ಕೇಳಿದ್ರು, ಅದಕ್ಕೋಸ್ಕರ ಕೇಳ್ದೆ ಸರ್. ದುಡ್ಡು ಖಾಲಿ ಆಗತ್ತೆ, ಇನ್ನೊಂದ್ ಬಾಟ್ಲ್ ಎಕ್ಸ್ಟ್ರಾ ಆರ್ಡರ್ ಬರುತ್ತೆ ಅಷ್ಟೇ. ಇದ್ರಲ್ಲಿ ಆತರ ಏನಾದ್ರು ಓಕೆ. ಯಾಕಂದ್ರೆ ಮೆಡಿಕಲ್ ಅಲ್ಲೆಲ್ಲ ಸ್ಲಿಪ್ ಇಲ್ಲ ಅಂದ್ರೆ ಎಲ್ಲೂ ಕೊಡಲ್ಲ ಅಂತದ್ರ ಮೇಲೆಲ್ಲ ನಮಗೇನಾದ್ರು ಲೈಸೆನ್ಸ್ ಕೊಡ್ತಾರೆ ನಾವು ಅದು ಫುಡ್ ಲೈಸೆನ್ಸ್ ಹಾಕಿ ಮಾರಕಾರು ಬಿಡ್ತಾರೆ ನಾವು. ಇವೆಲ್ಲ ಎಕ್ಸ್ಪೆರಿಮೆಂಟ್ ನಡೆಯಲ್ಲ ತಾಯಿ. ಯಾರಾದ್ರೂ ಆತರ ನಾವ್ ಕೊಟ್ಟಿರೋರು ಮನೇಲಿ ತಗೊಂಡು ಕುಡಿದ್ಬಿಟ್ಟು ಮತ್ತೇನಾದ್ರು ಹೆಚ್ಚು ಕಮ್ಮಿ ಅಂತ ಕೇಳ್ದೆ ಸರ್, ಅದಕ್ಕೆ ನನ್ ಪ್ರಶ್ನೆ ಇತ್ತು ಇದು. ಏನು ಆಗಲ್ಲಮ್ಮ, ನಾನು ಇಷ್ಟ ತನಕ ಎಕ್ಸ್ಪ್ಲೈನ್ ಮಾಡಿದ್ದು ಏನನ್ನ ತಾಯಿ, ಇಲ್ಲಿ ಹಾಕಿರೋ ಪ್ಲಾಂಟ್ಸ್ ಏನು ಏನು ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಡಾಕ್ಟರ್ SI ಹರಿಲಾಪುರ USA. ಸರ್, ನಾನು ಜ್ಯೋತಿ ಅಂತ ಮಾತಾಡ್ತಾ ಇರೋದು. ಹೇಳಿ ಮಾತಾಡಿ. ಸರ್, ನಾನು ಡೀಪ್ ಸ್ಲೀಪ್ ತಗೊಳ್ತಾ ಇದ್ದೀನಿ, ಮತ್ತೆ ಬೆಳಗ್ಗೆ ವರ್ಜಿನ್ ಕೊಕೊನಟ್ ಆಯಿಲ್ ತಗೊಳ್ತಾ ಇದ್ದೀನಿ. ಬಟ್ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತೀನಿ ಸರ್. ಮಾರ್ನಿಂಗು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡು ಒಂದು ಬಿಸಿನೀರು ಕುಡಿದು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ತಿಂಡಿಗೆ ಮುಂಚೆ ನಾನು ವರ್ಜಿನ್ ಕೊಕೊನಟ್ ಆಯಿಲ್ ತಗೊಳ್ತಾ ಇದ್ದೀನಿ. ಬಟ್ ನಂಗೆ ಸ್ವಲ್ಪ ಬ್ಲೋಟಿಂಗ್ ಅನ್ಸುತ್ತೆ ಸರ್. ಅಂದ್ರೆ ಯಾವ ತರ? ಅಂದ್ರೆ ಸ್ವಲ್ಪ ಹೊಟ್ಟೆ ಒಂದ್ ಸ್ವಲ್ಪ ಉಬ್ರಿಸ್ಕೊಂಡಂಗ್ ಫೀಲ್ ಆಗ್ತಾ ಇರತ್ತೆ. ಯಾವಾಗ? ಎಸ್ಪೆಷಲಿ ಈವ್ನಿಂಗ್ ಟೈಮ್ ಆಗ್ತಾ ಆಗ್ತಾ ಸ್ವಲ್ಪ ಬ್ಲೋಟಿಂಗ್ ಅಂತ ಫೀಲ್ ಆಗುತ್ತೆ ಸರ್, ಅಷ್ಟೇ. ಬ್ಲೋಟಿಂಗ್ ಅದು ಆಯಿಲ್ ಇಂದ ಆಗ್ತಾ ಇರಲ್ಲ. ಎಂಟೈರ್ ನಿಮ್ ಫುಡ್ ಸೈಕಲ್ ನೋಡಿ, ಫುಡ್ ಸೈಕಲ್ ನೋಡಿ. ನಿಮ್ ಫುಡ್ ಹೇಗಿರ್ಬೇಕು. ನಂದು ನೀವು ಇದಕ್ಕೆ ಅಟೆಂಡ್ ಮಾಡಿದ್ರ ತಾಯಿ? ಒಬೆಸಿಟಿ ರಿಲೇಟೆಡ್ ಎರಡು ಮೀಟಿಂಗ್ ಅದ್ರಲ್ಲಿ ನಾನು ಫುಡ್ ಹೇಳಿದ್ದೆ ಗೊತ್ತಾ ತಾಯಿ? ನಾನು ಹೌದು. ಕಾರ್ಬ್ಸ್ ಹೆಂಗಿರ್ಬೇಕು, ಪ್ರೋಟೀನ್ಸ್ ಎಷ್ಟಿರ್ಬೇಕು, ಅದರಲ್ಲಿ ಫೈಬರ್ಸ್ ಎಷ್ಟಿರ್ಬೇಕು, ಯಾವ ತರ ಇರ್ಬೇಕು ಹೇಳಿದ್ದೆ ಗೊತ್ತಾ ತಾಯಿ? ಅದು ಬರೀ ಸಣ್ಣ ಆಗದಕ್ಕೆ ಅಂತಾನೆ ಅಲ್ಲಮ್ಮ. ಇನ್ ನಮ್ ಜನಗಳ ಪ್ರಾಬ್ಲಮ್ ಏನ್ ಗೊತ್ತಾ? ಗುರು ಸರ್ ಅದ್ ಹೇಳಿದಾರೆ ಸಣ್ಣ ಆಗರ್ಗೆ, ನನಗಲ್ಲ ಅಂದ್ಕೊಂಡ್ ನೀವು ಕೈ ಬಿಟ್ಬಿಡ್ತೀರ. ಅದು ಪ್ರತಿಯೊಬ್ಬರಿಗೂ ಇರುತ್ತೆ ಕಣಮ್ಮ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ. ಓಕೆ. ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ವರ್ಜಿನ್ ಕೊಕೊನಟ್ ಆಯಿಲ್ ಯಾವಾಗ ತಗೊಂಡ್ರೆ ಬೆಟರ್ ಸರ್? ಖಾಲಿ ಹೊಟ್ಟೆಗೆ ತಗೊಳ್ಳಿಮ್ಮ. ನೀವು ತಿಂಡಿಗಿಂತ ಮುಂಚೆ ಯಾಕೆ ತಗೋತೀರಾ? ಅಲ್ಲ, ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರು ಎಲ್ಲ ಇದಕ್ಕೂ ಅದಕ್ಕೂ ಎಷ್ಟು ಟೈಮ್ ಗ್ಯಾಪ್ ಇದ್ರೆ ಒಳ್ಳೇದು ಅಂತ. ನೀವು ಥೈರಾಯ್ಡ್ ಬೆಳಿಗ್ಗೆ ಎದ್ದ ತಕ್ಷಣ ತಗೋತೀರಾ? ಹೌದು, ಖಾಲಿ ಹೊಟ್ಟೆನಲ್ಲಿ ಸ್ವಲ್ಪ ನೀರ್ ಜಾಸ್ತಿ ಕುಡಿದು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ದಾರೆ. ಫಸ್ಟ್ ಮಾರ್ನಿಂಗ್ ಅದೇ ಕೆಲಸ ಮಾಡೋದು. ಓಕೆ. ಹಂಗಾದ್ರೆ ನೀವು ಅದು ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಇದು ತಗೊಳ್ಳಿ. ಹೌದಾ? ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಸರ್, ಏನಿಲ್ಲ, ಒಂದ್ ಕ್ವಶನ್. ಈಗ ಒಬ್ರು ಗಂಡ್ಮಕ್ಳಿಗೆ ಬಾಳ ನರದ ದೋಷ ಐತ್ರಿ ಸರ್. ಅಂದ್ರ ಈಗ ಅವ್ರಿಗೆ ಪಾರ್ಶಿನೂ ಹೊಡೆದಿತ್ರಿ ಸರ್. ಬಟ್ ಅವ್ರಿಗೆ ಬಿಪಿನೂ ಐತಿ, ಚಂತನ ಕೆಲಸ ಮಾಡ್ತಾರ್ರಿ ಸರ್. ಸಂಜೆಗ್ ಮಾತ್ರ ಅವ್ರಿಗೆ ಒಟ್ಟ ನಿದ್ದೆ ಹತ್ತಂಗಿಲ್ಲ, ಹಂಗ ಹಿಂಗ ಅಂತ ಅಂದ್ರಿ. ಅವ್ರಿಗೆ ಒಂದ್ ಕೊಕೊನಟ್ ಆಯಿಲ್ ಕೊಟ್ಟಿದ್ದೀನಿ ಸರ್ ನಾನು. ಅದರಿಂದ ಸ್ವಲ್ಪ ನರ ಏನ್ ಜಗ್ತಿರ್ತಾವಲ್ಲ ಅದು ಸ್ವಲ್ಪ ಕಡಿಮೆ ಆಗೈತಿ. ಮತ್ ನನಗೆ ಇನ್ನೂ ಒಂದ್ ಸ್ವಲ್ಪ ಅದಕ್ಕಿಂತ ಹೆಚ್ಚಿಂದ ಏನ್ರ ಇದ್ರ ಕೊಡ್ರಿ ಅಂತ ಅನ್ನಕತ್ತಾರ್ರಿ ಸರ್. ಬಟ್ ಅವ್ರಿಗೆ ಗುಳಿಗೆ ಜೊತೆಗೆ ಇದನ್ನ ತಗೋಬಹುದಾ? ಮತ್ ಇನ್ನ ಏನ್ ಕೊಡ್ಬೇಕ್ರಿ ಸರ್? ಒಂದ್ ಕೊಕೊನಟ್ ಆಯಿಲ್ 2ನೇ ಸಲ ತಗೊಂಡ್ ಹೋಗ್ಯಾರ್ರಿ ಸರ್. ನಿದ್ದೆ ಪ್ರಾಬ್ಲಮ್ ಇದೆಯಮ್ಮ ಅವ್ರಿಗೆ? ಹೌದು ಸರ್, ನಿದ್ದೆ ಹತ್ತಲ್ರಿ ಸರ್ ಅವ್ರಿಗೆ. ಕೊಡಿ ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆ ಇದು ಕೊಡಿ. ಡೀಪ್ ಟ್ಯಾಬ್ಲೆಟ್ ಕೊಡ್ರಿ ಸರ್. ಕೊಡಿ. ಮತ್
ಮತ್ತೇನ್ರ ಕೊಡ್ಬೇಕಂತ ಸರ್ ಅವ್ರಿಗೆ ಇನ್ನು ಚಲೋ ಇದ್ರೆ ಕೊಡ್ರಿ ನಾ ತಗೋತೀನಿ ಅಂತಂದ್ರೆ ಮತ್ ನಾ ಲಿವರ್ ಕೊಡ್ಬೋದು, ಲಿವರ್ ಡಿಟಾಕ್ಸಿಫೈ ಮಾಡಿಸಿ. ಮತ್ ಒಂದ್ ಹುಡುಗಿಗಿನ್ನು ಕೊಟ್ಟಿದ್ದೀನಿ ಸರ್, ಇನ್ನು ಮದ್ವೆ ಆಗಿಲ್ಲ ಆಕಿಗೆ. ಈಗಾಗ್ಲೇ ಫುಲ್ ನರ ಎಲ್ಲ ಮೈ ಎಲ್ಲ ನರ ಎಲ್ಲ ಜಗ್ತಾವು ಅಂತಂದಿದ್ದಾರ್ರಿ ಅವ್ರು. ಎಲ್ಲ ಮೈಯೆಲ್ಲ ನರ ಹೊಡಿತಾವ ಅಂತಾನ ನಾನು ಅದೊಂದು ಕೊಕೊನಟ್ ಆಯಿಲ್ ಕೊಡಕ್ಕ ನಾನು ಒಯ್ತೀನಿ ಅಂತ ಅಂದ್ಲು. ಕೊಟ್ಟಿನಿ ಸರ್. ಬಟ್ ಅವ್ರು ಆಯುರ್ವೇದಿಕ್ ಗುಳಿಗೆ ತಗೊಂತಾರ್ರಿ ಸರ್ ಅವ್ರು. ಆಯುರ್ವೇದಿಕ್ ಗುಳಿಗೆ ತಗೊಂಡಾರಲ್ರಿ, ಅದ್ರ ಜೊತೆಗನು ಇದನ್ನ ಅಂದ್ರ ಫಸ್ಟ್ ಖಾಲಿ ಹೊಟ್ಟಿಲೆ ತಗೋರಿ, ಬೇಕಿದ್ರೆ ನೀವ್ ಅದನ್ನ ತಗೋರಿ, ಆಮೇಲೆ ಸ್ವಲ್ಪ ಬಿಟ್ಕೋತ ಬರ್ರಿ ಅಂತ ಹೇಳಿದ್ದೀನಿ ಸರ್ ನಾನು ಅವ್ರಿಗೆ. ಅದು ಫಸ್ಟ್ ಗೆ ಒಂದ್ಸಲ ಕರೆಕ್ಟ್ ಅನ್ನಿಸ್ತ್ರಿ, ಮತ್ತೊಂದ್ ವಾರ ಆಗಿಂದ್ರಿ ಜಾಸ್ತಿ ಊತ ಬರಾಕತೈತ್ರಿ ಸರ್. ಕೊಕೊನಟ್ ಆಯಿಲ್ ಕುಡದಿಂದ ಬಂತು ಏನೋ ಗೊತ್ತಾಗಿಲ್ಲ ಅಂತ ಕೇಳಿದಾರೆ. ಇಲ್ಲ, ಇದರಿಂದ ಬರಲ್ರಿ. ಹಾ ಸರ್. ಯಾವುದೇ ಮೆಡಿಸನ್ಸ್ ನೀವೇನ್ ಆಚೆ ಕಡೆಯಿಂದ ತಗೋತಾ ಇರ್ತೀರಲ್ವಾ, ಆಯುರ್ವೇದಿಕ್ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಆ ಮೆಡಿಸನ್ಸ್ ಪ್ರಾಪರ್ ಆಗಿ ವರ್ಕ್ ಮಾಡ್ಬೇಕು ಅಂದ್ರೆ ದೇಹನ ರೆಡಿ ಮಾಡೋ ಕೆಲಸನೂ ವರ್ಜಿನ್ ಕೊಕೊನಟ್ ಆಯಿಲ್ ಮಾಡುತ್ತೆ. ಓಕೆ, ಅವ್ರ ಏನ್ ತಗೋತಾ ಇದಾರೆ ತಗೊಳ್ಳಿ. ಈಗ ಅವ್ರ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತಾನೆ ತಾನೆ ಇನ್ನೂ ಕೇಳ್ತಾ ಇರೋದು ನಮ್ಮನ್ನ. ಅವಾಯ್ಡ್ ಆಗಿದೆ ಬಟ್ ವಿ ನಾಟ್ ಕಂಟ್ರೋಲ್ಡ್ ಅಂತ. ಓಕೆ, ಅದರಲ್ಲಿ ಒಂದು 6 ತಿಂಗಳಾರು ಯೂಸ್ ಆಗ್ಬೇಕು ಮೇಡಮ್ ಅದು. ಓಕೆ, ಪ್ರಾಬ್ಲಮ್ ಅನ್ನೋದು ಒಂದು ದಿನದಲ್ಲಿ ಜನರೇಟ್ ಆಗಿ 2ನೇ ದಿನಕ್ಕೆ ಶೋ ಆಗಿರಲ್ಲ, ವರ್ಷಾನುಗಟ್ಲೆ ಆಗಿ ಆಮೇಲೆ ಅವ್ನ ಕಣ್ಣಿಗೆ ನೋಟಿಸ್ ಮಾಡಕ್ ಗೊತ್ತಾಗಿರುತ್ತೆ ಅದು ಪ್ರಾಬ್ಲಮ್ಸ್. ಅಂದ್ರೆ ಅವ್ರ ಮನಿಯೊಳಗ್ 3-4 ಜನಕ್ ಹಂಗ ಐತೆ ಅಂತ್ರಿ ಸರ್ ಅವ್ರನ್ನ. ಅದು 30 ಜನಕ್ಕೆ ಇರ್ಲಿ ಬಿಡ್ರಿ, ಅದು ಪ್ರಾಬ್ಲಮ್ ಅಲ್ರಿ, ನನ್ನ ಪ್ರಾಬ್ಲಮ್ ಅದಲ್ರಿ. ಕೊಟ್ ನೋಡ್ರಿ, ಅವ್ರಿಗೇನ್ ಆಯುರ್ವೇದಿಕ್ ಗುಳಿಗೆ ಇಲ್ಲ ಏನಿಲ್ಲ, ಕೊಟ್ ನೋಡ್ರಿ ಅಂತಂದೆ. ಅವ್ರಿಗೆ ಒಂದ್ ಸ್ವಲ್ಪ ರಿಲೀಫ್ ಅನ್ಸೈತೆ ಅಂತ್ರಿ ಸರ್. 100 ಅಷ್ಟೇ ರೀ, ಅಷ್ಟೇ. ಮಿನಿಮಮ್ ಒಂದ್ 6 months ಬೇಕ್ರಿ, 4 to 6 months ಏನ್ರಿ ತಗೋತೀನಿ ಅಂತ ಅಂದ್ರಿ. ಇದ್ರ ಜೊತೆಗೆ ಮತ್ತೇನ್ರ ತಗೋಲೇನಂತ. ಈಗ ಅವ್ರಿಗೆ ಸ್ಲೀಪ್ ಇಲ್ಲ ಅಂದ್ರೆ ಸ್ಲೀಪ್ ಇನ್ ಕೊಡ್ರಿ. ಲಿವರ್ ಕೇರ್ ಡೀಪ್ ಸ್ಲೀಪ್ ಮಾಡಿ ಮೇಡಮ್. ಸರ್ ಅವರು ಜಲ್ದಿ ನಿದ್ದೆ ಹೇಳಿ ಸರ್. ನೀವು ಲಿವರ್ ಕೇರ್ ಒಂದು ಡೀಪ್ ಸ್ಲೀಪ್ ಕೊಡಿ ಮೇಡಮ್. ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಮ್ಮ ಹಲೋ, ಓಕೆ ಗುರುರಾಜ್ ಸರ್. ನಮಸ್ತೆ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಕನೆಕ್ಟ್ ಕಾಲ್ ಸರ್. ಹಲೋ ಸರ್, ನಮ್ಮ ಮಗಳು ಈಗ 8 ವರ್ಷ ಮುಗಿದು ಈಗ 9ನೇ ವರ್ಷ ರನ್ನಿಂಗ್ ಇದೆ. ಆಕೆಗೆ ಟೈಪ್ 1 ಡಯಾಬಿಟಿಸ್ ಅಂತಂದು ಹೇಳಿದ್ದಾರೆ ಸರ್ ಡಾಕ್ಟರ್. ಅದಕ್ಕೆ ಈಗ ನೆಕ್ಸ್ಟ್ ನಾವು ಅದು ಇದು ಕೆರಾಮೃತ ಆಯಿಲ್ ಕುಡಿತಾ ಇದ್ದೇವೆ ಸರ್. ಅದ್ರ ಜೊತೆ ಇವಾಗ ಅದು ಒಂದ್ ಸ್ವಲ್ಪ ನಾವು ಇನ್ಸುಲಿನ್ ಸ್ಟಾರ್ಟ್ ಇದೆ ಸರ್. 4 ಟೈಮ್. ಅಲ್ಲ ಸರ್, ಅದಕ್ಕೆ ಈಗ ಅದು ಇನ್ಸುಲಿನ್ ಹೆಂಗೆ ಗುರುರಾಜ್ ಅವರೇ ಇಲ್ಲಿ ಕೇಳಿ, ಇದು ಆಕ್ಚುಲಿ ಸ್ಲೀಪ್ ರಿಲೇಟೆಡ್ ನಡೀತಾ ಇದೆ. ಓಕೆ, ಡಯಾಬಿಟಿಸ್ ರಿಲೇಟೆಡ್ ಲಾಸ್ಟ್ ಆಯ್ತು ಟ್ರೈನಿಂಗ್. ಆದ್ರೂ ನಿಮ್ ಇಂಟ್ರೆಸ್ಟ್ ಕಾಲ್ ಬಂದಿತ್ತು ಸರ್. ನಿನ್ನೆ ನಾನು ಹೇಳಿದಲ್ಲ 9 years ಅಂತ. ಕೇಳ್ರಿ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಇಲ್ಲಿ ಕೇಳ್ರಿ ಗುರುರಾಜ್, ಕೇಳಿಸ್ಕೊಳ್ಳಿ. ದಯವಿಟ್ಟು ಆ ಮಗುಗೆ ಇನ್ಸುಲಿನ್ ವರೆಗೂ ತಗೊಂಡು ಹೋಗ್ಬೇಡಿ. ಓಕೆ, ತುಂಬಾ ಡಯಟ್ ಇದಾವೆ. ಆ ಡಯಟ್ಗೆ ಆ ಮಗುನ ಒಳಪಡಿಸಿ. ಓಕೆ, ಯಾಕೆಂದ್ರೆ ಆ ವಯಸ್ಸಲ್ಲಿ ನೀವು ಇನ್ಸುಲಿನ್ಗೆ ಮಗು ಕರ್ಕೊಂಡೋಗಿ, ಇನ್ಸುಲಿನ್ ಇಸ್ ನಾಟ್ ಎ ಗುಡ್ ಹಾರ್ಮೋನ್. ನೀವು ತಿಳ್ಕೊಂಡಷ್ಟು ಒಳ್ಳೆ ಹಾರ್ಮೋನ್ ಅಲ್ಲ. ನೀವು ಆಚೆ ಕಡೆಯಿಂದ ಕೊಟ್ಟಾಗ ತುಂಬಾ ಸಫರ್ ಆಗುತ್ತೆ. ಅಂದ್ರೆ ಇವಾಗ ಅದು ಅಲ್ಲ ಸರ್, 4 ಟೈಮ್ ಇನ್ಸುಲಿನ್ ಇದೆ ಸರ್ ಟೋಟಲಿ ಅವ್ರಿಗೆ. ಅಂದ್ರೆ ಸಜೆಸ್ಟ್ ಮಾಡಿದೀರಾ ಆಲ್ರೆಡಿ? ಹಾ, ಮಾಡಿದೀವಿ ಸರ್. ಈಗ 4ನೇ ತಿಂಗಳ ಸರ್ ಈಗ. ಅದಕ್ಕೆ ಅದು ನಮಗೂ ಅದು ಏನು ಹೆಂಗ ಒಂದ್ ಸ್ವಲ್ಪ ಬೇಜಾರಾಗ್ಬಿಟ್ಟೆ ಸರ್. ಅದು ಅದಕ್ಕೆ ನಮ್ಗೆ ಇದು ಕೇರಾಮೃತ ಅಂತ ಕಂಬಳಕರ್ ಅವರಿಂದ ನಾವು ಸ್ವಲ್ಪ ಸಲಹೆ ಪಡೆದಿದ್ದೀರಾ ಸರ್ ಗದಗ? ತಗೊಳ್ರಿ. ಬಟ್ ನೀವು 4 ತಿಂಗಳು ಆಯ್ತಂದ್ರೆ ಆಲ್ರೆಡಿ ಅದು ಅಡಿಕ್ಟೆಡ್. ಬಟ್ ನೀವು ಏನಾದ್ರೂ ಮಾಡಿ ಡಯಟ್ ನ ಮಾಡಿಸಿ ಒಂದೊಳ್ಳೆ ರೀತಿ ಆ ಮಗುಗ್ ಒಂದೊಳ್ಳೆ ಆಹಾರ ಕೊಟ್ರೆ ಖಂಡಿತ ಮಗುನ್ ನೀವು ಆಚೆ ಕರ್ಕೊ ಬರ್ಬೋದು. ಅದಕ್ಕೆ ಈಗ ನಿಮ್ಮ ಈಗೇನ್ ಪ್ರಾಡಕ್ಟ್ಸ್ ಅದಾವಲ್ಲ ಸರ್, ಈಗ ಇದನ್ನ ಯಾವ ರೀತಿ ತಗೊಂಡ್ರೆ ಏನೇನ್ ತಗೋಬೇಕು, ಯಾವ ಟೈಪ್ ತಗೋಬೇಕು? ಒಂದ್ ಕೆಲಸ ಮಾಡ್ರಿ, ನನ್ನ ನಂಬರ್ ಕೊಡಪ್ಪ ವೀರೇಶ್ ಅವ್ರಿಗೆ. ಗುರುರಾಜ್ ಸರ್, ನಾನು ಮಾತಾಡ್ತೀನಿ ತೋರಿ ಸರ್. ಮೀಟಿಂಗ್ ಮುಗಿದ್ಮೇಲೆ ನಾನು ಮಾತಾಡ್ತೀನಿ ಗುರುರಾಜ್ ಸರ್. ಓಕೆ ಸರ್. ಓಕೆ ಸರ್. ನನಗ್ ಫೋನ್ ಮಾಡಿ. ಈ ವೇದಿಕೆಯಲ್ಲಿ ಬೇಡ,
ಇಲ್ಲೇನಾಗುತ್ತೆ, ನೀವು ಡಯಾಬಿಟಿಸ್ ದಿನ ನೀವು ಕೇಳಿದ್ರಿ ಇದು ಹೆಂಗೆ ಅಂತಂದ್ರೆ, ಇದು ಇಲ್ಲಿರೋರ್ಗೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಎಲ್ಲಿ ಡೀಪ್ ಸ್ಲೀಪ್ ಎಲ್ಲಿ ಬಂತು, ಡಯಾಬಿಟಿಸ್ ಎಲ್ಲಿ ಬಂತು, ಎಲ್ಲಿಗೆ ಹೋಯ್ತಿದ್ದು ಕತೆ ಅಂತ. ಸೊ ಹಂಗಾಗಿ ಕಾಲ್ ಮಾಡಿ ನಾನು. ಸರ್ ನಮಸ್ತೆ. ಭರತ್ ಸರ್, ಈಗ ಜಾಯಿಂಟ್ ಪೇ ಇದು ನಮ್ಮ ಆರ್ಥೋ ಮತ್ತೆ ಡಯಾಬಿಟಿಕ್ ಮತ್ತೆ ಡೀಪ್ ಸ್ಲೀಪ್ ಇದಕ್ಕೆ ಏನಾದ್ರು ಟೈಮಿಂಗ್ ಮೇಂಟೈನ್ ಮಾಡ್ಬೇಕಾ, ಇಲ್ಲ 3 ಒಂದೇ ಸಲ ತಗೋಬಹುದಾ? 3 ಬೇಡ ಕಣ, 2 ಬೆಸ್ಟ್ ಅನ್ಸುತ್ತೆ. 2 ಸಾಕಂತೀರಾ? ಅಂದ್ರೆ ಡಯಾಬಿಟಿಕ್ ಜೊತೆ ಡೀಪ್ ಸ್ಲೀಪ್, ಡಯಾಬಿಟಿಕ್ ಮತ್ತೆ ಇದು ಡೀಪ್ ಸ್ಲೀಪ್ ತಗೋಬೋದಾ? ಬೊಟ್ಟಿಗೆ ತಗೋಬಹುದು, ನಥಿಂಗ್. ಮಲ್ಗೋಕೆ ಎಷ್ಟು ಗಂಟೆ ಮುಂಚೆ ಪ್ರಿಪೇರ್ ಆದ್ರೆ ಒಳ್ಳೇದಿರತ್ತೆ ಸರ್ ಇದಕ್ಕೆ? ಊಟ ಆದ್ಮೇಲೆ ನುಂಗ್ಬೇಕು. ಅವ್ನು ಊಟ ಯಾವಾಗ ಮಾಡ್ತಾನೆ ಅಂತ ನಾನ್ ಡಿಸೈಡ್ ಮಾಡಕ್ ಆಗಲ್ಲ. ಅವ್ರ ಮನೇಲಿ ಅವನ ಹೆಂಡತಿ, ಅವ್ರ ಮನೆಯವ್ರು ಸೇರಿ ಡಿಸೈಡ್. ನಾನು ಅಲ್ಲಿಗೆ ಹೋದ್ರೆ ಅದು ತುಂಬಾ ಪರ್ಸನಲ್ ವಿಚಾರ. ಇಲ್ಲ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭರತ್. ಶಿವಾಜಿ ಕಂಬ್ಳೇಕರ್ ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಡಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳ್ರಿ ಶಿವಾಜಿ ಅವರೇ. ಸರ್ ಏನಲ್ರಿ ಸರ್, ಒಬ್ಬ ಕಸ್ಟಮರ್ಗೆ ಈಗ ಲಿವರ್ ಪಾರ್ಟ್ 4th ಸ್ಟೇಜ್ ಐತಂತ್ರಿ ಸರ್. ಅವ್ರಿಗೆ ಯಾವ ಮೆಡಿಸಿನ್ ಕೊಡ್ಬೇಕು ಅಂತ ಕೇಳಾಕತ್ತಾರ್ರಿ ಸರ್. ಅದ್ಭುತ. ಅವ್ರಿಗೆ ನಾನು ಕೊಕೊನಟ್ ಆಯಿಲ್, ಆಮ್ಯಾಗ ಮೋರಿಂಗಾ, ಕಾಫಿ ಪುಡಿ, ಆಮ್ಯಾಗ ಲಿವರ್ ಕೇರ್ ತಗೊಳಕ ಹೇಳಿದ್ರಿ ಸರ್, ಸಜೆಷನ್ ಮಾಡಿದೆ. ಇವತ್ತು ಮೀಟಿಂಗ್ ಕುಂತಾರ ಸರ್ ಅವರು. ಅದ್ಭುತ. ಅದಕ್ಕೆ ಯಾವ್ದು ಸಜೆಷನ್ ಮಾಡ್ಲಿರಿ ಸರ್? ಈಗ ನೀವೇನ್ ಹೇಳಿದ್ರೆ ಅದನ್ನ ಸಜೆಸ್ಟ್ ಮಾಡಿ. ಹೌದಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಮಂಜಣ್ಣ, ಹೇಳಿ. ಸರ್ ಏನಿಲ್ಲ, ಇದು ಸರ್ ಫಾರ್ಮಾ ಫೀಲ್ಡ್ ಅಲ್ಲಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ಇದನ್ನ ಕೊಡಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್. ಇದು ಕೆಲವು ಕಸ್ಟಮರ್ಸ್ ಕನ್ವಿನ್ಸ್ ಮಾಡಿದಾಗ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂದ್ರೆ ತಗೊಳಲ್ಲ. ಅದಕ್ಕೆ ಯಾವ ತರ ಸರ್ ಕನ್ವಿನ್ಸ್ ಮಾಡೋದು ಕಸ್ಟಮರ್ಸ್? ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂತ ನಾನು ಹೇಳೇ ಇಲ್ವಲ್ಲ. ಅಲ್ಲ, ಡೀಪ್ ಸ್ಲೀಪ್ ಅಂತ ಹೇಳ್ತೀವಿ. ಈಗ ನಿಧಾನಕ್ಕೆ ನಿದ್ದೆ ಮಾಡ್ಬೇಕು, ಸರಿ. ಬಟ್ ಈಗ ಡೀಪ್ ಸ್ಲೀಪ್ ಅಂತ ಅಂದ ತಕ್ಷಣ ಅದ್ ನೇಮ್ ಇದೆಯಲ್ಲ ಸರ್. ನಿದ್ದೆ ಮಾತ್ರೆ ಮೇಲೆ ಯಾವ್ದು ಡೀಪ್ ಸ್ಲೀಪ್ ಅಂತ ಹೆಸರೇ ಇರಲ್ಲ. ನೀವು ನಿದ್ದೆ ಮಾತ್ರೆಗಳ ಹೆಸರು ಹೇಳಿ ಹೇಳ್ತೀನಿ ನಿಮ್ಗೆ. ನಿದ್ದೆ ಮಾತ್ರೆಗಳ ಹೆಸರು ಹೇಳಿ ಹೇಳ್ತೀನಿ, ಯಾವ್ದ್ರ ಮೇಲೂ ಡೀಪ್ ಸ್ಲೀಪ್ ಅಂತ ಹೆಸರು ಇರಲ್ಲ. ನೀವ್ ಹೇಳ್ಬೇಕು. ನಿದ್ದೆ ಮಾತ್ರೆ ಹೆಸರು ಜೋಲ್ ಫ್ರೆಶ್ ಅಂತಿದೆ, ಕಂಪನಿ ಇದೆ. ಜೋಲ್ ಫ್ರೆಶ್ ಅಂತಿದೆ ಸರ್ ನಿದ್ದೆ ಮಾತ್ರೆ ಹೆಸರು. ಮತ್ತೆ ಡೀಪ್ ಸ್ಲೀಪ್ ಅಂತ ಇರುತ್ತೆ ಒಂದು. ಮಂಜುನಾಥ್ ಅವರೇ, ಏನಂತಂದ್ರೆ ಸಿಂಪಲ್, ಡೀಪ್ ಸ್ಲೀಪ್ ಅನ್ನೋದು ನಿದ್ದೆಯ 4ನೇ ಸ್ಟೇಜ್ ಒಂದು ಹೆಸರದು. ಓಕೆ, ಅದಿದ್ರೆ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಇಷ್ಟಿದೆ, ನಿಮ್ ದೇಹ ರಿಕವರಿ ಆಗೋ ಸ್ಟೇಜ್, ಅದು ರೀಚ್ ಆಗಕ್ಕೆ ಪೋಷಕಾಂಶಗಳು ಇದ್ರಲ್ಲಿ ಇದಾವೆ. ದಿಸ್ ಈಸ್ ದ ಥಿಂಗ್ಸ್ ಅಂತ. ಈಗ ನಾನು ಮೀಟಿಂಗ್ ಮೊದ್ಲಿಂದ ಹೇಳ್ಬೇಕಾಗತ್ತೆ. ನಿಮ್ ಪ್ರಶ್ನೆಗೆ ಉತ್ತರ ಹೆಂಗಿದೆ ಅಂದ್ರೆ, ಮೀಟಿಂಗ್ ಮತ್ ಕೇಳ್ದಂಗಿದೆ ಇದು. ಅಂದ್ರೆ ಸಿಂಪಲ್. ನೀವ್ ಇದನ್ನ ಯಾವ ತರ ಎಕ್ಸ್ಪ್ಲೈನ್, ಈಗ ನನ್ ಮೀಟಿಂಗ್ ಇದು ರೆಕಾರ್ಡಿಂಗ್ ಸಿಗುತ್ತೆ ನಿಮಗ್ ನಾಳೆ, ಅದ್ನ ಹಾಕ್ಬಿಟ್ಟು ನೋಡ್ಕೊಂಬಿಡಪ್ಪ ಒಂದ್ಸರಿ ಅಂತ ಹೇಳ್ರಿ. ನಿದ್ದೆ ಇಂಪಾರ್ಟೆಂಟ್ಸ್ ಏನು, ನಿದ್ದಿಲ್ಲ ಅಂದ್ರೆ ಇಷ್ಟು ಪ್ರಾಬ್ಲಮ್ ಬರುತ್ತೆ, ಯು ಹ್ಯಾವ್ ಟು ಟೇಕ್ ಅಂತ ಹೇಳ್ಬಿಟ್ಟು ನೀವ್ ಅದನ್ನ ರೆಕಮೆಂಡ್ ಮಾಡಿದ್ರೆ ಇಟ್ಸ್ ಈಸಿಯಾಗಿ ಆಗುತ್ತೆ. ಕುಮಾರೇಶ್ ಅಂಗಡಿ ಮಾತಾಡಿ ಮೇಡಮ್. ನಮಸ್ಕಾರ ಸರ್. ಹೇಳಿಮ್ಮ. ಸರ್, ಈಗ ನಾವು ಒರ್ಜಿನ್ ಕೊಕೊನಟ್ ಆಯಿಲ್ ಕುಡ್ದಿಂಕ ಊರ್ ಬೆಚ್ಚ ನೀರ್ ಕುಡ ಅಂತ ಕುಡಿತೀವಿ ಅಂತ ಹೇಳಿದ್ವಿ ಸರ್. ಈಗ ಇನ್ಮ್ಯಾಗ ತಣ್ಣೀರ್ ಕುಡಿಬಹುದಾ ಸರ್? ತಾಯಿ ಕುಡಿರವ, ನಾನು ತಣ್ಣೀರ ಕುಡಿಯೋದು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಒಳ್ಳೇದ್ ಮಾಡ್ಲಿ ತಾಯಿ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಸರ್, ನನ್ಗೆ ಫೇಶಿಯಲ್ ಪಾಲ್ಸಿ ಆಗಿತ್ತು. ಫೇಶಿಯಲ್ ಪಾಲ್ಸಿ ಅಂದ್ರೆ 2 ಟೈಮ್ಸ್ ಆಗಿದೆ, ಲೆಫ್ಟ್ ರೈಟ್ 2 ಆಗಿದೆ. ಸೊ 10 years ಬ್ಯಾಕ್ ಒಂದ್ಸರಿ ಆಯ್ತು, ಈಗ ಮತ್ತೆ 4 years ಬ್ಯಾಕ್ ಒಂದ್ಸರಿ ಮತ್ತೆ ಆಯ್ತು. ನಿದ್ರೆ ಬರೋದಿಲ್ಲ ಸರ್ ಸರಿಯಾಗಿ. ಕಷ್ಟ ಅಮ್ಮ. ಹೌದು, ಬಟ್ ವರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲ ತಗೋತಿದೀನಿ. ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಬರ್ತಿತ್ತು. ನಂಗೆ ರಿಸಲ್ಟ್ ಕಾಣಿಸಿದೆ ಸರ್. ವರ್ಜಿನ್ ಕೋಕೋನಟ್ ಆಯಿಲ್ ಮಾತ್ರ ತಗೋತಿದೀನಿ, ಬೇರೆ ಯಾವ್ದು ತಗೋತಿಲ್ಲ. ಇದು ತಗೊಳ್ಳಿಮ್ಮ, ಡೀಪ್ ಸ್ಲೀಪ್ ತಗೊಳ್ಳಿಮ್ಮ, ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ, ತಗೊಳ್ಳಿ. ಸರ್, ಮೂಗತ್ರ ಎಲ್ಲ ಎಳಿತಿರುತ್ತೆ ಸರ್ ನರ ಒಂದೊಂದ್ಸರಿ. ಗೊತ್ತಮ್ಮ, ಗೊತ್ತು, ಬಟ್ ಇದು ತುಂಬಾ ಹೆಲ್ಪ್ ಆಗುತ್ತೆ, ತಗೊಳ್ಳಿ. ಇದು ಸಾಕಾ ಸರ್? ಇದೊಂದು ತಗೊಂಡ್ರೆ ಸಾಕಾ? ಯಾ ಯಾ ಯಾ
ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇರೋದಕ್ಕೆ ಸೊ ಅಷ್ಟೊಂದು ನಿಮಗೆ ಇಲ್ಲಿ ನಾನು ತುಂಬಾ ಹೇಳ್ಬೇಕಾದ್ರೆ ನರ್ವಸ್ ಸಿಸ್ಟಮ್ಸ್ ನ ಇಂಪ್ರೂವ್ ಮಾಡುತ್ತೆ, ನಿಮ್ಗೆ ಇದು ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿದಾಗ ಇಟ್ಸ್ ಬ್ಯೂಟಿಫುಲ್ ಅಲ್ವಾ ಅಮ್ಮ. ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಬರುತ್ತೆ, ಯೂಸ್ ಮಾಡಿ. ಓಕೆ ಸರ್. 1 ಟ್ಯಾಬ್ಲೆಟ್ ಸಾಕಾಗುತ್ತಲ್ವಾ ಸರ್ ಇದು? 1 ಆರು ತಗೊಳ್ಳಿ, 2 ಆರು ತಗೊಳ್ಳಿ, ನಿಮಗೆ ಅನುಕೂಲ ಆಯ್ತು 2 ತಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ, ಹೇಳಿ. ಸರ್ ಏನಿಲ್ಲ ಸರ್, ಇದು ಮಲರೋಗ ಮತ್ತು ಇದು ಮೆದುಳು ತಜ್ಞ ಅಂತ ಅಲ್ಲಿ ಶಿವಮೊಗ್ಗದಲ್ಲಿ ಡಾಕ್ಟರ್ ಇದ್ದಾರೆ ಸರ್. ಸರ್ ಅಲ್ಲಿ ನಮ್ಗೆ ಪರಿಚಯ ಇರೋದು 2 ಪೇಷಂಟ್ ಹೋಗ್ತಾರೆ ಸರ್. ಒಂದು 8-10 ವರ್ಷದಿಂದಲೂ ಅವ್ರು ಟ್ಯಾಬ್ಲೆಟ್ ಅಂತಾರೆ ಸರ್ ಅವರು. ಅವ್ರಿಗೆ ಬಟ್ ಅದೇನಂದ್ರೆ ಸರ್ ಅವ್ರು ಟ್ಯಾಬ್ಲೆಟ್ ಕೊಡ್ತಾರೆ ಸರ್, ಅದನ್ನ ತಗೊಂಡ್ರೆ ಮಾತ್ರ ಅವ್ರಿಗೆ ಇದು ನಿದ್ದೆ ಬರುತ್ತಿಲ್ಲ, ಅದ್ರ ನಿದ್ದೆ ಬರೋದು ಸರ್. ಅದಕ್ಕೆ ಅದೇನೋ GAD ಅಂತ ಏನೋ ಒಂದು ಪರ್ಟಿಕ್ಯುಲರ್ ನೇಮ್ ಸರ್ ಅದ್ರದ್ದು ಡಿಸೀಸಸ್. ಅದಕ್ಕೆ ನಮ್ಮ ಡೀಪ್ ಸ್ಲೀಪ್ ಎಲ್ಲ ವರ್ಕ್ ಆಗುತ್ತೆ ಸರ್. ಕೊಟ್ಟು ನೋಡಿ. ಸರ್ ಸಿಂಪಲ್ ಅಲ್ವಾ ಮಂಜಣ್ಣ? ಈಗ ನೀವ್ ಹೇಳ್ತಿರೋ ಸಮಸ್ಯೆ ಅವ್ರಿಗೆ ಕೊಟ್ಟು ಅವ್ರು ಹೇಳಿ, ಇಲ್ಲಿ ನಾವೆಲ್ಲ ಗಾಡಿಲಿ ಮಾತಾಡ್ದಂಗ ಆಗ್ಲಿಲ್ವೇ ಇದು? ಈಗ ಅಮೆರಿಕ ಇರಾನ್ ಯುದ್ಧದಲ್ಲಿ ನಾವ್ ಮಧ್ಯದಲ್ಲಿ ಹೋಗಿ ನಾವಿಬ್ರು ಏನ್ ಮಾಡ್ಬೋದು ಅನ್ನಂಗಿದೆ. ಕೊಟ್ಟು ನೋಡಿ, ಶಾಂತಿ ಅವ್ರವ್ರು ಮಾಡ್ಕೋಬೇಕ. ಆತ. ಓಕೆ ವೀರೇಶ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಿ. ಸೊ ಸೋಮವಾರದಿಂದ ತುಂಬಾ ಫಾಸ್ಟ್ ಆಗಿ ಮುಗಿಸ್ತೀವಿ ಪ್ರಾಡಕ್ಟ್ ಟ್ರೈನಿಂಗ್. ಯಾಕೆಂದ್ರೆ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ತುಂಬಾ ಪ್ರೋಗ್ರಾಮ್ಸ್ ಇದೆ, ತುಂಬಾ ಡೆವಲಪ್ಮೆಂಟ್ಸ್ ಇದೆ ಕಂಪ್ನಿ ವಿಚಾರದ್ದು. ಅದೆಲ್ಲದೂ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಅಂಡ್ ಸ್ವೀಟ್ ಡ್ರೀಮ್ಸ್.